ಹರಿ ಓಂ. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮೋಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಾಚೋಡ್ವಂ ಮಮಾಮುಷ್ಯ. ಓಂ ಹರಿ ಓಂ. ಸಹನಾವವತು ಸಹನೌ ಭುನಕ್ತೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಹಿರಣ್ಯಗರ್ಭಃ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂ ದ್ಯಾಮುತೆ ಮಾಂ ತಸ್ಮೈ ದೇವಾಯ ಹವಿಷಾ ವಿಧೇಮ. ಯ ಆತ್ಮದಾ ಬಲದಾ ಯಸ್ಯ ವಿಶ್ವ ಉಪಾಸತೆ ಪ್ರಶಿಷಂ ಯಸ್ಯ ದೇವಾಃ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯುಃ ತಸ್ಮೈ ದೇವಾಯ ಹವಿಷಾ ವಿಧೇಮ. ಯ ಪ್ರಾಣತೋ ನಿಮಿಷತೋ ಮಹಿತ್ವೈಕೈದ್ರಾಜ ಜಗತೋ ಬಭೂವ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಸ್ಯೇಮೇ ಹಿಮವಂತೋ ಮಹಿತ್ವಾ ಯಸ್ಯ ಸಮುದ್ರಂ ರಸಯಾ ಸಹಾಹುಃ ಯಸ್ಯೇಮಾ ಪ್ರದಿಶೋ ಯಸ್ಯ ಬಾಹು ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯೇನ ದ್ಯೌರುಗ್ರಾ ಪೃಥಿವೀ ಚ ದೃಢಾ ಯೇನ ಸ್ವಸ್ತಭಿತಂ ಯೇನ ನಾಕಃ ಯೋ ಅಂತರಿಕ್ಷೇ ರಜಸೋ ವಿಮಾನಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಂ ಕ್ರಂದಸಿ ಅವಸಾತಸ್ತಭಾನೇ ಅಭ್ಯೈಕ್ಷೇತಾಂ ಮನಸಾ ರೇಜಮಾನೆ ಯತ್ರಾಧಿಸೂರ ಉದಿತೋ ವಿಭಾತಿ ತಸ್ಮೈ ದೇವಾಯ ಹವಿಷಾ ವಿಧೇಮ. ಆಪೋ ಯದ್ಬೃಹತೀರ್ವಿಶ್ವಮಾಯಂ ಗರ್ಭಂ ದಧಾನ ಜನಯಂತೀರಗ್ನಿಂ ತತೋ ದೇವಾನಾಂ ಸಮವರ್ತತಾ ಸುರೇಖ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಶ್ಚಿದಾಪೋ ಮಹಿನಾ ಪರ್ಯಪಶ್ಯದ್ದಕ್ಷಂ ದಧಾನ ಜನಯಂತೀರ್ಯಜ್ಞಂ ಯೋ ದೇವೇಶ್ವಧಿದೇವ ಏಕ ಆಸೀತ್ ಯೋ ದೇವೇಶ್ ಅಧಿದೇವ ಏಕ ಆಸೀತ್ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಮಾನೋ ಹಿಗಂಸೀ ಜನಿತ ಯಃ ಪೃಥಿವ್ಯಾ ಯೋ ಭಾದಿವಂ ಸತ್ಯಧರ್ಮ ಜಜಾನ ಯಶ್ಚಾಪಶ್ಚಂದ್ರ ಬೃಹತೀರ್ಜಜಾನ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಪ್ರಜಾಪತೇನ ತ್ವದೇತಾನ್ಯನ್ಯೋ ಯಸ್ತೆ ಜಾತಾನಿ ಪರಿತಾಪಭೂವ ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಯೀಣಾಂ. ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ನಿನ್ನೆ ದಿವಸ ಒಂದು ಮುಖ್ಯವಾದ ಘಟ್ಟಕ್ಕೆ ಪ್ರವಚನವನ್ನು ನಿಲ್ಲಿಸಿದ್ದೆ. ಇವತ್ತು ಅಲ್ಲಿಂದ ಆರಂಭ ಮಾಡ್ತೇವೆ. ಕೇಳಿಸ್ತಾ ಇದೆಯೇ? ಕೇಳಿಸ್ತಾ ಇದೆಯೇ? ಅವ್ರು ಯಾರೋ ಕೈ ಆಡಿಸಿದ್ರು ಕೊನೆಯವರಿಗೆ. ಬ್ರಹ್ಮಸೂತ್ರವನ್ನು ಓದಿ ಹೇಳಿದೆ. ವೇದವ್ಯಾಸರು ಕಠೋಪನಿಷತ್ತಿನ ಸಾರವನ್ನೆಲ್ಲ ಒಂದು ಸೂತ್ರದಲ್ಲಿ ಕೊಟ್ಟಿದ್ದಾರೆ. ತ್ರಯಾಣಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ. ಕಠೋಪನಿಷತ್ ಈಸ್ ದ ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ 3 questions and 3 answers. ತ್ರಯಾಣಾಮೇವ ಚ ಮಾಕ್ನೇದಿಲ್ಲ. ಉಪನ್ಯಾಸ ಪ್ರಶ್ನಶ್ಚ ಅಲ್ಲಿ 3 ಪ್ರಶ್ನೆ ಇದೆ, 3 ಉತ್ತರ ಇದೆ.
ಇದು ಮೂರು ವೇದಾಂತದ ಬಹಳ ಮುಖ್ಯ ಮೂರು ಪ್ರಮೇಯಗಳು. ವೇದಾಂತ ಅಂದರೆ ಮೋಕ್ಷಶಾಸ್ತ್ರ. ಸ್ವಲ್ಪ ನಿಧಾನವಾಗಿ ಹೇಳ್ತೇನೆ, ಇನ್ನೂ ಎಲ್ಲ ಸೆಟಲ್ ಡೌನ್, ಪ್ಲೀಸ್ ಸೆಟಲ್ ಡೌನ್. ಕುರ್ಚಿ ಗಿರ್ಚಿ ಶಬ್ದ ಮಾಡಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಸ್ವಲ್ಪ ಅತ್ಲಾಗಿತ್ಲಾಗ ಅಲಗಿದ್ರೂ ನಿಮ್ಮ ಗಮನ ವ್ಯತ್ಯಾಸವಾದರೆ ಏಕಾಗ್ರತೆ ಇಲ್ಲದೆ ಇದ್ರೆ ಅರ್ಥ ಆಗೋದಿಲ್ಲ. ಇದು ಮುಮುಕ್ಷು ಸಾಧನ ಚತುಷ್ಟಯ ಅಂತಾರೆ ಶಂಕರಾಚಾರ್ಯರು. ಮುಮುಕ್ಷುತ್ವ ಅಂತ ಒಂದು ಅಂಶ. ಯಾವನಿಗೆ ಮೋಕ್ಷದ ಆಸೆ ಇದೆಯೋ ಅವನಿಗೆ ವೇದಾಂತ ಹೇಳಬೇಕು. ಅವನು ಐಶ್ವರ್ಯ ಬೇಕು ಅಂತಾನೆ, ಮಕ್ಕಳು ಬೇಕು ಅಂತಾನೆ, ಆಸ್ತಿ ಪಾಸ್ತಿ ಮಾಡಬೇಕು ಅಂತಾನೆ, ಅವನಿಗೆ ವೇದಾಂತ ಉಪಯೋಗ ಆಗೋಲ್ಲ. ಅದಕ್ಕೆ ಅರ್ಥಶಾಸ್ತ್ರ ಇದೆ, ಸಮಾಜಶಾಸ್ತ್ರ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಎಕನಾಮಿಕ್ಸ್ ಇದೆ. ಒಂದು ಪುರುಷಾರ್ಥಕ್ಕೆ ಒಂದು ಶಾಸ್ತ್ರ. ಪುರುಷಾರ್ಥವೇ ಬೇರೆ ಆದರೆ ಶಾಸ್ತ್ರ ಬೇರೆ ಆಗುತ್ತೆ. ಸೌಂದರ್ಯ ಶಾಸ್ತ್ರ, ಈಸ್ಥೆಟಿಕ್ಸ್ ಅಂತ ಒಂದಿದೆ. ಅದು ಜಾತಕ್ಕೆ ಬರುತ್ತೆ. ಸೌಂದರ್ಯ ಅಂದ್ರೇನು? ವಸ್ತುಗತವೇ, ವ್ಯಕ್ತಿಗತವೇ. ಗುಲಾಬಿ ಸುಂದರವಾಗಿದೆ ಅಂದರೆ ನಿಮ್ಮ ಕಣ್ಣಿಗೆ ಹಾಕಿ ಕಾಣಿಸುತ್ತೆ, ಗುಲಾಬಿಯಲ್ಲಿಯೇ ಇದೆಯೇ? ಅದರ ನಿಚ್ಚಳ ಸ್ವರೂಪ ಏನು? ವೆದರ್ ಇಟ್ ಈಸ್ ಆಬ್ಜೆಕ್ಟಿವ್, ಸಬ್ಜೆಕ್ಟಿವ್. ಶ್ರೀನಿವಾಸ ಅಯ್ಯಂಗಾರ್ ಅಂತ ಒಬ್ಬರಿದ್ರು ಇಲ್ಲಿ, ಯಾರು ವಾಡಿಯಾ, ಪ್ರೊಫೆಸರ್ ವಾಡಿಯಾ ಶಿಷ್ಯರು, ಅಷ್ಟು ಪ್ರಸಿದ್ಧಿಗೆ ಬರಲಿಲ್ಲ ಅವರು. ಈಸ್ಥೆಟಿಕ್ಸ್ ಅಂತ ಇಷ್ಟಪದ ಪುಸ್ತಕ. ಅದು ಹುಳ ತಿಂದು ಬಿದ್ದಿದೆ, ಇನ್ನೂ ಬೇಕಾದಷ್ಟು ಪ್ರತಿಗಳು. ನಾನೊಂದು ಪ್ರತಿ ತಗೊಂಡು ಓದಿದೆ. ನನ್ನ ಮಾನ್ಯ ಮಿತ್ರರು, ಕ್ಲಾಸ್ಮೇಟ್ ಶ್ರೀಮಾನ್ ಭೈರಪ್ಪನವರು ಈಸ್ಥೆಟಿಕ್ಸ್ ಮೇಲೆಯೇ ಥೀಸಿಸ್ ಮಾಡಿದ್ದು. ಸೌಂದರ್ಯ ಶಾಸ್ತ್ರ. ಆ ಸೌಂದರ್ಯ ಶಾಸ್ತ್ರ ಓದಿದ್ರೆ ಮೋಕ್ಷ ಆಗ್ತದೆಯೇ? ಮೋಕ್ಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಅದು ಓದಿದ್ರಿಂದ ಹಣಕಾಸು ಬರ್ತದೆಯೇ? ಖಂಡಿತ ಬರುವುದಿಲ್ಲ. ಮತ್ತು ಆ ಶಾಸ್ತ್ರ ಯಾತಕ್ಕೆ? ಅದು ಯಾವನಿಗೆ ಅಧಿಕಾರಿಯೋ ಅವನಿಗಿದೆ ಅದು. ಆಟೋಮೊಬೈಲ್ ಇಂಜಿನಿಯರಿಂಗ್ ಇದೆ. ಆಟೋಮೊಬೈಲ್ ಇಂಜಿನಿಯರಿಂಗ್ ಯಾರಿಗೆ? ಅದರಲ್ಲೂ ಸ್ಪೆಷಲೈಸ್ ಮಾಡಿಕೊಳ್ಳೋ ಇಂಜಿನಿಯರ್ ವಿದ್ಯಾರ್ಥಿಗೆ. ಮತ್ತು ಮೆಕ್ಯಾನಿಕ್ಸ್, ಎಂಜಿನ್ ಹೇಗೆ ತಯಾರು ಮಾಡುವುದು, ಓಡಿಸೋದು ಹೇಗೆ. ವಿಮಾನಶಾಸ್ತ್ರ ಬೇರೆ, ತುಂಬ ಬೆಳೆದಿದೆ ಇವತ್ತು ಶಾಸ್ತ್ರಗಳು. ಮೆಡಿಕಲ್ ಸೈನ್ಸ್, ಅದರಲ್ಲೂ ಸರ್ಜರಿ, ಶಸ್ತ್ರಚಿಕಿತ್ಸಾ ವಿಭಾಗ, ಜನರಲ್ ಮೆಡಿಸನ್, ಕಿವಿ ಮೂಗು ಗಂಟಲು ಕಣ್ಣು ಇವೆಲ್ಲ ಬೇರೆ 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 ಮಾಡಿದ್ದಾರೆ. ಕಿವಿ ಮೂಗು ಗಂಟಲ ಅವನ ಹತ್ರ ಹೋಗಿ ನನ್ನ ಮೋಕ್ಷೋಪಾಯವನ್ನು ಹೇಳಿಕೊಡಿ, ನಮ್ಮ ಹತ್ರ ಬಂದು ನಮಗೆ ಗಂಟಲು ಸರ ಮಾಡಿ ಕೇಳ್ತಕ್ಕದ್ದಲ್ಲ. ಅನೇಕರಿಗೆ ಯಾರಲ್ಲಿ ಏನು ಕೇಳಬೇಕಂತ ಗೊತ್ತಿರೋಲ್ಲ. ನನ್ನ ಮಂತ್ರವಾದಿ ಅಂತ ತಿಳ್ಕೊಂಡಿದ್ದಾರೆ ಅನೇಕರು. ನಾನೇನು ಅಷ್ಟು ಭಯಂಕರವಾಗಿ ಕಾಣಿಸ್ತೇನೆ? ಅದೆಲ್ಲ ಟಿ ವಿನಲ್ಲಿ ಬರ್ತಾರೆ ನೋಡಿ, ಜೋಶ್ ಹೇಳೋದಕ್ಕೆ, ನೋಡೋಕೆ ಭಯವಾಗುತ್ತೆ ಅವ್ರನ್ನ. ಅಂತಕನದೂತರಿಗೆ ಕಿಂಚಿತ್ತು ದಯವಿಲ್ಲ. ಪ್ರೊಫೆಸರ್ ಯು ಆರ್ ರಾವ್ ಅನ್ನೋರು ಅವ್ರನ್ನೆಲ್ಲ ನೋಡ್ಬಿಟ್ಟು ಇದು ಬೋಗಸ್, ಇದು ಬಂದ್ ಮಾಡಿ ಜನ ಅದನ್ನೇ ಬಯಸ್ತಾರೆ. ಅವ್ರು ಟಿ ವಿಯವರು ಕೊಡ್ತಾರೆ. ನಮ್ಮಲ್ಲಿ ವೇದವನ್ನು ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೇನೆ, ಗುರುಕೃಪೆ ಇದೆ, ಮಂತ್ರ ಜಪವನ್ನು ಮಾಡ್ತೇನೆ, ಅದರಿಂದ ಏನಾದ್ರು ಯಾರಿಗಾದರೂ ಒಳ್ಳೆಯದಾಗಿರ್ಬೋದು, ಒಂದೊಳ್ಳೆ ಮಾತನ್ನು ಹೇಳಿದರೆ. ಆದರೆ ಜೀವನದಲ್ಲಿರುವ ಎಲ್ಲ ಜನರ ಎಲ್ಲ ಕಷ್ಟಗಳ ಪರಿಹಾರಕ್ಕೆ ನನ್ನಲ್ಲಿ ಔಷಧಿ ಇಲ್ಲ. ಭಾಳ ಅಂದರೆ ಮಂತ್ರ ಹೇಳ್ಕೊಡ್ಬೋದು ಸರಿಯಾದವರಿಗೆ. ಅದು ಸರಿಯಾದ ಉಪಯೋಗಕ್ಕೆ. ನೀವು ಹೇಳಿದ್ರಲ್ಲ ಸರ್, 10 ಸಲ ಜಪ ಮಾಡಿಬಿಟ್ಟೆ ಸುದರ್ಶನ ಮಂತ್ರವನ್ನು, ಅವ್ರು ನನಗೆ ವಶವಾಗಲೇ ಇಲ್ವಲ್ಲ. ಸುದರ್ಶನ ಮಂತ್ರ ಅದು ವಶೀಕರಣಕ್ಕಲ್ಲ, ಅದು ಬೇರೆ. ಅದು ಮಂತ್ರೋಪದೇಶ ಮಾಡೋದು ತಪ್ಪಾಗಿದೆ. ಅದು ಯಾವ ಶಾಸ್ತ್ರ ಯಾವುದಕ್ಕೆ ಅದನ್ನು ತಿಳ್ಕೋಬೇಕು. ಮುಮುಕ್ಷುತ್ವ. ರಾಮಾನುಜಾಚಾರ್ಯರು ಸಾಧನ ಸಪ್ತಕ ಅಂತ ಹೇಳಿದರು. ಯೋಗಶಾಸ್ತ್ರದಲ್ಲಿ ಪತಂಜಲಿ ಅಷ್ಟಾಂಗವನ್ನು ಹೇಳಿದರು ನೋಡಿ, ಪ್ರೀವಿಯಸ್ ಸ್ಟೆಪ್ಸ್. ಯೋಗ ಅಂದರೆ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಬೇಕು. ಇವತ್ತು ಅದೇ ವಿಷಯ ತುಂಬ ಹೊತ್ತಿಡಬೇಕಾಗಿದೆ.
ಮನಸ್ಸನ್ನೇ ಕೇಂದ್ರೀಕರಿಸುವುದು ಭಗವಂತನಲ್ಲಿ. ಅದಕ್ಕೇನು ಬೇಕು? ಯಮ ನಿಯಮ. ಮೊದಲನೇ ಸ್ಟೆಪ್ಪು ಸದಾಹಾರ ಸೇವನೆ, ಸತ್ಸಂಗ, ಸದ್ವಿವೇಚನೆ, ಸದ್ಗ್ರಂಥ ಸೇವನೆ ಒಂದು. ದುರಾಚಾರ ಬಿಡುವುದು, ದುಷ್ಟ ಸಂಘ ಬಿಡುವುದು, ಶಿಸ್ತನ್ನೇ ಕಲಿಯುವುದು. ಇವೆರಡು ಯಮ ಮತ್ತು ನಿಯಮ. ಬಿಡಬೇಕು, ಮಾಡಬೇಕಾದ್ದನ್ನು ಮಾಡಬೇಕು. ಯಮ ನಿಯಮ. ಅದರಲ್ಲಿ ಆರೋಗ್ಯ ಶಾಸ್ತ್ರ ಎಲ್ಲ ಬರ್ತದೆ. ಉಪನಿಷತ್ತಲ್ಲೂ ಹೇಳಿದ್ದಾರೆ. ಆಸನ, ಯೋಗಾಸನ, ಮೂರನೇದು ಸ್ಟೆಪ್ಪು ಬಾಬಾ ರಾಮದೇವ್ ಅವರು ಕಲಿಸೋದು ಅಷ್ಟೇ. ಹೊಟ್ಟೆಯಲ್ಲಿ ನೋವಿತ್ತು, ಅದು ಹೋಗೋದಕ್ಕೆ ಒಂದು ಆಸನ ಹೇಳ್ಕೊಡ್ತಾರೆ. ಮೂಗಲ್ಲೇನೋ ತೊಂದರೆ ಇತ್ತು, ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಶರೀರದ ಸರ್ವ ಅವಯವಗಳನ್ನು ಲೂಬ್ರಿಕೇಟ್ ಮಾಡುವುದು, ಆರೋಗ್ಯವಾಗಿರುವುದು. ಅದೇ ಯೋಗ ಅಲ್ಲ. ಅನೇಕರಿಗೆ ಏನು ತಪ್ಪು ಕಲ್ಪನೆ ಇದೆ, ಯೋಗಾಸನ ಈಸ್ ಈಕ್ವಲ್ ಟು ಯೋಗ. ಬೆಸ್ಟ್ ಕಲ್ಪನೆ ಅದು. ಅದು ಬರೀ ಫಿಸಿಕಲ್ ಎಕ್ಸಸೈಸು. ಪ್ರಾಣಾಯಾಮ ಅಂತ ಒಂದು ಯೋಗ. ಯಮ ನಿಯಮ, ಆಸನ, ಆಮೇಲೆ ಪ್ರಾಣಾಯಾಮ. ಅಯ್ಯೋ, ಈ ಪ್ರಾಣಗಳನ್ನು, ಪಂಚಪ್ರಾಣಗಳನ್ನು, ಅದರಲ್ಲೂ ಮುಖ್ಯ ಪ್ರಾಣವನ್ನು, ಉಸಿರಾಟವನ್ನು ಸಮ ಸ್ಥಿತಿಯಲ್ಲಿ ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ಮನಸ್ಸು ದಾರಿಗೆ ಬರ್ತದೆ. ಮನಸ್ಸಿಗೆ ಪ್ರಾಣಕ್ಕೆ ತುಂಬ ಸಂಬಂಧ ಉಂಟು. ಅನೇಕರಿಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ತಿಂದರೆ ಅನ್ನಮಯ ಕೋಶ ಫುಲ್ ಲೋಡೆಡ್ ಆಗಿದ್ದರೆ ಪ್ರಾಣಮಯ ಕೋಶ ದಾರಿಗೆ ಬರೋದಿಲ್ಲ. ಉಸಿರಾಟ ತೊಂದರೆ ಬರೋದು. ಅದರಿಂದ ಊಟ ಕಡಿಮೆ ಮಾಡಬೇಕು, ಸರಿಯಾದ ಆಹಾರ ತಗೋಬೇಕು, ಸರಿಯಾದ ಹೊತ್ತಿಗೆ ತಗೋಬೇಕು, ಸರಿಯಾದ ಪ್ರಮಾಣದಲ್ಲಿ ತಗೋಬೇಕು, ಸತ್ಸಂಗದಲ್ಲಿ ತಗೋಬೇಕು. ಕಾಲ, ದೇಶ, ಋತು, ವರ್ತಮಾನಗಳನ್ನು ನೋಡಿ ಆಹಾರ ಸ್ವೀಕಾರ ಮಾಡಬೇಕು. ಅದೇಶ ಕಾಲದಲ್ಲಿ ಉಂಟಾದ ಆಹಾರ ತಿನ್ನಬಾರದು. ಅದೇ ಬ್ರೆತ್ ಕಂಟ್ರೋಲ್. ಪ್ರಾಣಾಯಾಮ, ಪ್ರತ್ಯಾಹಾರ. ಆಸನ ಗೆದ್ದವನು ಒಂದು ಕಡೆ ಕೂತ್ಕೊಂಡು ಅತ್ಲಾಗಿತ್ಲಾಗ ನೋಡದೆ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಶಶ್ಚಾನವಲೋಕಯನ್ನೇ. ಆವಾಗ ಈ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವ ಪ್ರಯತ್ನ ಮಾಡಬೇಕು. ಪ್ರತ್ಯಾಹಾರ. ಇದು ಕೋತಿ ಕುಸಕ್ಕಂತೆಲ್ಲ ಹೋಗ್ತದೆ, ಎಳ್ಕೊಂಬರ್ಬೇಕು ಅದನ್ನು. ಪ್ರತ್ಯಾಹಾರ. ಪ್ರತಿ ಆಹ್ರಿಯತೆ ಚಂಚಲಂ ಹಿಮನ ಕೃಷ್ಣ ಪ್ರಮಾಧಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಎಳ್ಕೊಂಬರ್ಬೇಕು. ಅದು ರಿಪೀಟೆಡ್ ಅಭ್ಯಾಸ ಮಾಡಿ ಅಭ್ಯಾಸ ಏನದು ಕೌಂತೆಯ. ಹೌದು. ವೈರಾಗ್ಯೇಣ ಚ ಗೃಹ್ಯತೆ. ವೈರಾಗ್ಯ ಬರಬೇಕು. ವೈರಾಗ್ಯ ಅಂತ ಒಂದು ಸಪರೇಟ್ ಯೋಗದ ಅಂಗವನ್ನು ಪತಂಜಲಿ ಹೇಳಲಿಲ್ಲ. ಅದನ್ನು ಮಾಡಬೇಕು, ಬೇಕಾಗಿದೆ. ಅದಾದ ಮೇಲೆ ಧಾರಣ, ತರ್ಕ ಮಾಡಿಕೊಂಡು ಎಲ್ಲಿ ಯಾವುದರಲ್ಲಿ ಮನಸ್ಸನ್ನು ನಿಲ್ಲಿಸಬೇಕೋ ಅಲ್ಲಿ ಶಾಶ್ವತವಾಗಿ ನಿಲ್ಲಿಸುವುದು. ಅದಕ್ಕೆ ಸಮಾಧಿ ಎಂಬುದಾಗಿ ಹೆಸರು. ಸ್ವಾಮಿನಃ ಮನಃ ಸಮಾಧೀಯತ. ಉದಕ್ಷಾಂತಿ ಮಂತ್ರ ಹೇಳುವವರು, ಪುಣ್ಯವಾಚನ ಮಂತ್ರ ಹೇಳುವವರು ಸಮಾಧಿ ಸ್ಥಿತಿಯಲ್ಲಿರಬೇಕು ಇರ್ತಾರಿಯೇ? ನಮ್ಮ ಸಮಾಧಿ ಮಾಡ್ತಾರವರು. ಎಲ್ಲ ಸೊನ್ನಾಲ್ ವಿರೋಧಂ ಇದು ಅಹಿಲಂ ಸೊಲ್ಲವನ್ ಕೇಳ್ಮಿನೋ. ನನಗೊಂದು ಕೆಟ್ಟ ಹೆಸರು. ಅಲ್ಲಿ ಯಾರು ಹೇಳ್ತಾ ಇದ್ರಂತೆ, ಎಲ್ಲ ಚೆನ್ನಾಗಿ ಹೇಳ್ತಾರೆ ಆದರೆ ಬೈತಾರೆ ಎಂಬುದಾಗಿ. ನಾ ಯಾರನ್ನ ಬೈತೀನಿ? XYZ ಹೆಸರು ತಗೊಳ್ಳಿಲ್ಲ. ಇದು ತಪ್ಪು, ಇದು ಸರಿ ಅಂತ ಹೇಳ್ತೇನೆ. ಜನರಿಗೆ ಹಿಡಿಸ್ತಾ ಇದ್ದರೆ ನಾನೇನು ಮಾಡಲಿ ಅದನ್ನು? ಧಾರಣ, ತರ್ಕ, ವಿತರ್ಕ, ಕುತರ್ಕಗಳು ಬರ್ತವೆ. ಹೀಯೋ ಹಾಗೆಯೋ. ಕೃಷ್ಣನ ಮನಸ್ಸು ನಿಲ್ಲಿಸುವಂತೇವೆ. ಕೃಷ್ಣ ದೇವರು ಅಲ್ವೋ? ಆ ಹೊತ್ತಲ್ಲಿ ಬಂದರೆ ಏನು ಮಾಡ್ತೀರಿ? ಮೃತ್ಯು ಬಂದಾಗೆ 16,000 ಸ್ತ್ರೀಯನ್ನು ಮದುವೆ ಮಾಡ್ಕೊಂಡಿದ್ದ, ಅವನನ್ನು ಹೇಗೆ ದೇವರಂತ ಅನ್ನೋದು. ಈ ಕೋತಿ ಮನಸ್ಸು ಆ ಜಾಗದಲ್ಲೂ ಜಗಳ ಮಾಡುತ್ತೆ. ಅಡಗಿಸ್ಬೇಕದನ್ನು. ಸುಮ್ಮನೆ ಪ್ರಶ್ನೆಗಳೆಲ್ಲ ತೀರಿದ ಮೇಲೆ, ಅನುಮಾನವೆಲ್ಲ ತೀರಿದ ಮೇಲೆ ಧಾರಣ, ಸಮಾಧಿ. ಇದು ಮುಕ್ಷತ್ವದಿಂದ ಆರಂಭ ಆಗುತ್ತೆ. ಮೋಕ್ಷ ಇಚ್ಛೆ ಇದ್ದವನಿಗೆ ಇದೆಲ್ಲ. ಮೋಕ್ಷ ಇಚ್ಛೆ ಬರೋದು ಯಾವಾಗ? ಸ್ವಲ್ಪ ಕಷ್ಟವಾಗುತ್ತೆ. ನಿಮಗೆ ಹೇಳ್ತೇನೆ, ಹೇಳು ಅಂದ್ರೆ ಹೇಳ್ಬಿಡ್ತೇನೆ, ಬೇಡಾದ ಮುಂದೆ ಹೋಗ್ತೇನೆ.
ದೇಹಾಭಿಮಾನವನ್ನು ಬಿಡಬೇಕು. ಈ ದೇಹ ಶಾಶ್ವತ ನೋಡಿ, ಅದನ್ನು ಸ್ವಚ್ಛವಾಗಿಡುವುದು ಬೇರೆ ವಿಷಯ. ಅದು ನೋಡೋರು ಚೆನ್ನಾಗಿ ಕಾಣಬೇಕು ಅಂತ ಅಲಂಕಾರಾದಿಗಳಿಗೆ ಇಲ್ಲದೇ ಇದ್ದ ಅಡ್ವರ್ಟೈಸ್ಮೆಂಟ್ ವಸ್ತುಗಳನ್ನೆಲ್ಲ ತರಿಸಿ ತಿಕ್ಕಿ ತಿಕ್ಕಿ ಉಜ್ಜಿ 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 ಮೈಯೆಲ್ಲ ತೊನ್ನು ಮಾಡಿಕೊಳ್ಳುವುದು ಇದೆಯಾ ಹೊಣೆ ಬರಾರಿ. ಇದು ಟಿ ವಿ ಆನ್ ಮಾಡಿದ್ರೆ ಬರೀ ಇದೆ ಮಾರೀಶ, ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಅದು. ನೀವೇ ಕೇಳ್ಕೊಳ್ಳಿ, ನಾ ಹೇಳೋದು ಬೇಡ. ದೇಹಾಭಿಮಾನ ಬಿಡಬೇಕು. ಶರೀರಕ್ಕೆ ಆರೋಗ್ಯ ಮುಖ್ಯವೇ ಹೊರತು ಅಲಂಕಾರ ಮುಖ್ಯವಲ್ಲ. ಓ, ದೊಡ್ಡ ಪ್ರಶ್ನೆ ಇದು, ಬಾಂಬು. ಈಗ ಶರೀರವನ್ನು ಅಲಂಕಾರ ಮಾಡಿಕೊಳ್ಳುವುದು ನಿಮಗಾಗಿಯೋ ಇನ್ನೊಬ್ಬರಿಗಾಗಿಯೋ? ನೀವು ಚೆನ್ನಾಗಿ ಕಾಣಿಸ್ಬೇಕು, ನಿಮಗೆ ಕಾಣಿಸ್ಬೇಕು. ಸಿಕ್ಕಿಬಿದ್ರಿ. ನೋಟ ಪರರಿಚ್ಛೆ, ಇದು ಗಾದೆ ಯಾವ ಪಾಪಿ ಮಾಡಿದ್ನೋ. ಅಂದರೆ ನಾವು ನೀವು ಹುಟ್ಟಿರುವುದೇ ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕೆ, ಇನ್ನೊಬ್ಬರು ಚೆನ್ನಾಗಿ ಕಾಣಿಸೋದಕ್ಕೆ. ಆದರೆ ಹೆಂಗಸರಿಗೆ ಗಂಡ ಯಾತಕ್ಕೆ, ಗಂಡಸರಿಗೆ ಹೆಂಡತಿ ಯಾತಕ್ಕೆ? ಅಲ್ಲಿ ದೇಹಾಭಿಮಾನ ಇರೋದಲ್ಲೇ. ಭಗವಂತನಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಒಪ್ಕೊಳ್ತೀನಿ. ದೇವಸ್ಥಾನಕ್ಕೆ ಹೋಗ್ತೀರಿ, ದೇವರೆದುರು ನೀವು ತಿರುಕರಾಗಿ ಕಾಣಿಸಿದ್ರೆ ಅಯ್ಯೋ ನನ್ನ ಭಕ್ತರು ಹೀಗಿದ್ದಾರಲ್ಲ ಅಂತ ನೊಂದುಕೊಳ್ತಾನೆ. ಆದ್ದರಿಂದ ಪರಾಶರ ಭಟ್ರು ಒಳ್ಳೆ ಅಲಂಕಾರ ಪ್ರಿಯರು. ಅವ್ರ ನಾಮ ತೀಡಿದ್ರೆ 1 ಗಂಟೆ ಕಾಲ 2 ಗಂಟೆ ಕಾಲ ಹೊತ್ತು ಬೆರಡಿಗೂ ಉಂಗುರ ಹಾಕೊಳ್ಳೋರು. ಒಳ್ಳೆ ಕಚ್ಚೆ ಪಂಚೆ. ಯಾರೋ ಒಬ್ಬರು ಅವ್ರನ್ನ ನೋಡಿ ವೇದಾಂತ ಹೇಳ್ತಾರೆ, ಎಷ್ಟು ಅಲಂಕಾರ ಮಾಡ್ಕೊಳ್ತಾರೆ. ಅವ್ರು ಇನ್ನೊಬ್ಬರು ಕಿವಿಗೆ ಬೀಳೋ ಹಾಗೆ ಹೇಳಿದರು, ಇವ್ರಿಗೆ ಹೇಳಲಿಲ್ಲ. ನೋಡಿ, ಒಬ್ಬ ಚಕ್ರವರ್ತಿ ಜಂಬೂ ಸವಾರಿಯಲ್ಲಿ ಮುಂದೆ ಮುಂದೆ ಹೋಗ್ತಾನೆ. ಅವನ ಮುಂದೆ ಆನೆಗಳು ಹೋಗ್ತವೆ. ಆನೆಗೆ ಅಲಂಕಾರ ಮಾಡ್ತಾರಲ್ಲ, ಯಾರಿಗೋಸ್ಕರ? ರಾಜನಿಗೋಸ್ಕರ. ಆನೆ ಕೇಳ್ತೀಯ? ಜಂಬೂ ಸವಾರಿಗೆ ಮೊದಲನೇ ದಿವಸ ಊರೆಲ್ಲ ತಿರುಗಿಸ್ತಾರಲ್ಲ, ಬೋಳ ಕಾಣಿಸುತ್ತೆ ಆನೆ. ಆನೆ ಹಿಂತಿರುಗಿ ನೋಡೋಲ್ಲ, ಮಹಾರಾಜರೇ ನಾ ಚೆನ್ನಾಗಿ ಕಾಣ್ತೇನೆ. ಆನೆ ಕೇಳೋದಿಲ್ಲ. ಭಗವಂತನಿಗೆ ಚೆನ್ನಾಗಿ ಕಾಣಿಸ್ಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ. ಶರೀರ ಸ್ವಚ್ಛವಾಗಿರೋದಕ್ಕೋಸ್ಕರ ಸ್ನಾನ ಮಾಡ್ತೇವೆ, ಆರೋಗ್ಯವಾಗಿರೋಕ್ಕೋಸ್ಕರವಾಗಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ. ಅದು ಇಲ್ಲದೆ ಅದು ಮೇಕಪ್ ಅಂತ ಹೇಳ್ತಿರಲ್ಲ. ಈ ಟಿ ವಿನಲ್ಲಿ ಬರ್ತಾರೆ ಕೆಲವರು, ಗಬ್ಬು ಹೊಡೆಯುತ್ತೆ, ಟಿ ವಿನಲ್ಲೂ ವಾಸನೆ ಬರುತ್ತೆ ನನಗೆ. ಅದು ಅನವಶ್ಯಕವಾಗಿ. ಒಬ್ಬ ಮುದುಕಿ ಧಾರವಾಡದ ಆಕಾಶವಾಣಿಯಲ್ಲಿದ್ಲು ಆಕೆ. ಅಲ್ಲೇ ಬಹಳ ದೊಡ್ಡ ಫ್ಲರ್ಟ್, ಹೆಸರು ಹೇಳೋದು ಬೇಡ, ನಿಮಗೆಲ್ಲ ಗೊತ್ತು. ಅಲ್ಲಿ ಬಿಟ್ಟ ಮೇಲೆ ಆಕಾಶವಾಣಿಯಲ್ಲಿ ಮುದುಕಿ ಪಾತ್ರ ಮಾಡೋಕೆ ಬರ್ತಾರೆ. ಹಣೆಯಲ್ಲೆಲ್ಲ ಚೌಕುಳಿ 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 ಚರ್ಮ ಹೀಗಿರುತ್ತೆ, ಅದು ಕಾಣದೇ ಇರಲಿ ಅಂತ ಅದಕ್ಕೆಲ್ಲ ಮೆತ್ತಿ 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 ಅವ್ರು ನಗೋಕೆ ಹೋದರೆ ಅದು ಎಡದು ಕೆಳಗೆ ಬೀಳ್ತದೆ, ಅಸಹ್ಯವಾಗಿ ಕಾಣಿಸ್ತದೆ ಇದು. ಅದರಿಂದ ದೇಹ ಅಲಂಕಾರ, ದೇಹದ ಮೇಲೆ ಅಭಿಮಾನ ಬಿಡಬೇಕು. ನಿಮ್ಮ ನಗ್ಸೋಕೆ ಹೇಳಲಿಲ್ಲ, ಇದೆಷ್ಟು ಕಷ್ಟ ಅನ್ನೋಕೆ ಹೇಳಿದೆ. ಇದು ಹೋಮ್ವರ್ಕು, ನಾಳೆಯಿಂದ ಶುರು ಮಾಡಿ, ಇವತ್ತು ಬೇಡ. ದೇಹಾಭಿಮಾನ ಹೋಗಿರಬೇಕು. ಹೋಗೋದಕ್ಕೆ ಲಕ್ಷಣ ಅಂದರೆ ಶರೀರ ಧಾರಣಕ್ಕೆ ಮೊದಲು ನಾಲ್ಗೆ ರುಚಿ ಬಿಡಬೇಕು. ನಮ್ಮ ಬಿಂಬವನ್ನು ನಾವೇ ಕನ್ನಡಿಯಲ್ಲಿ ನೋಡ್ಕೊಳ್ಳೋದು ಬಿಡಬೇಕು. ಚೆನ್ನಾಗಿ ಕಾಣ್ತೇನೆ, ಕಾಣೋದಿಲ್ವೇ? ನೋಡಿ, ಯತಿಗಳು ಕನ್ನಡಿ ನೋಡಬಾರ್ದು. ನಾಮಧಾರಣೆ ಮಾಡುವಾಗ ಕೂಡ ಕನ್ನಡಿ ನೋಡಬಾರ್ದು. ನಮಗೆ ತಿಳಿದಾಗ ಒಬ್ಬರು ಸನ್ಯಾಸಿಗಳು ಮಾತ್ರ ಹಾಗಿದ್ದರು, ಆಂಡವನ್ ಸ್ವಾಮಿಗಳು, ತಿರುಕುಡಂದೈ ಕುಂಭಕೋಣದವರು. ಅವರು ಒಂದು ಕಾಲದಲ್ಲಿ ಐಶ್ವರ್ಯವಂತರಾಗಿದ್ದವರು, ನೆಲದ ಮೇಲೆ ನಡೀತಾ ಇರಲಿಲ್ಲ, ಕಾರಲ್ಲೇ ಓಡಾಡ್ತಿದ್ದವರು. ಸನ್ಯಾಸ ತಗೊಂಡ್ಮೇಲೆ ಮೃತಿಕೆ ಹನಮೆ ಪಾಪಮ್ಯನ್ ಮಯ ದುಷ್ಕೃತ ಅಂಕೃತ ಮಾಡಿ ಬರೀ ಕೈಯಲ್ಲಿ ಧರಿಸ್ಬಿಡೋರು. ಯಾರನ್ನಾರು ಕಡೆ ನನ್ನ ಕಡ ಸರಿಯಾದ ಕಡ ಹಣೆ ಇಲ್ಲೋದು ಇಲ್ಲವ ಹಚ್ಬಿಟ್ರೆ ಏನು ಮಾಡ್ತೀರಿ? ಅಷ್ಟೇ ಕೇಳೋರು ಹೊರತು ಆ ಶ್ರೀಚೂರ್ಣ ಅದು ಕನ್ನಡಿ ಅವ್ರ ಜನ್ಮದಲ್ಲಿ ನೋಡ್ರಿ. ಆಮೇಲೆ ಅವರು ವೈರಾಗ್ಯ ಅಂದರೆ
ನಮ್ಮ ಕನ್ನಡಿಯಲ್ಲಿ ನಾವೇ ನಮ್ಮನ್ನು ನೋಡಿಕೊಳ್ಳೋದು ಮನಸ್ಸು ವಿಕಾರವಾಗ್ತದೆ. ಐನ್ಸ್ಟೈನ್ ಅಂತ ಕೇಳಿದ್ರಲ್ಲ, ಅವನಿಗೆ ಕನ್ನಡಿ ಕಂಡ್ರೆ ಆಗ್ತಾ ಇರಲಿಲ್ಲ. ಎಲ್ಲರೂ ಗೆಸ್ಟ್ ಹೌಸಲ್ಲಿ ಕರ್ಕೊಂಡೋಗಿ ಇಳಿಸಿದ್ರೆ ಮೊದಲು ಮಾಡ್ತಾ ಇದ್ದ ಕೆಲಸ ನ್ಯೂಸ್ ಪೇಪರನ್ನು ತೆಗೆದು ಕನ್ನಡಿಗೆಲ್ಲ ಮುಚ್ಚಿಬಿಡೋವನು. ಅಡ್ವರ್ಟೈಸ್ಮೆಂಟ್ ಕಂಡ್ರೆ ಆಗ್ತಾ ಇರಲಿಲ್ಲ. ಒಂದು ಯಾವುದೋ ರೈಲ್ವೆ ಸ್ಟೇಷನ್ನು, ಅವನು ಇಳಿಬೇಕಾದ ಊರು, ದೊಡ್ಡ ಸಾವಿರಾರು ಜನ ಐನ್ಸ್ಟೈನ್ ನೋಡಬೇಕು ಅಂತ ಬಂದ್ಬಿಟ್ಟಿದ್ದ. ಗೇರ್ ಹಾಯಿಸ್ಕೊಂಡು ಯಾರೋ ಸಮಾಚಾರ ಕೊಟ್ಟರು. ಇವನು ಹಿಂದಿನ ಸ್ಟೇಷನ್ನಲ್ಲೇ ಇಳಿದು ರಿಕ್ಷಾ ತಗೊಂಡು ಹೋಗ್ಬಿಟ್ಟ. C.P. ಸ್ನೋ ಅಂತ ಒಬ್ಬ ಐನ್ಸ್ಟೈನ್ ಜೀವನ ಚರಿತ್ರೆ ಬರೆದಿದ್ದಾನೆ. ಹಾಗಿದ್ದ ಹೊತ್ತಿಗೆ ಅವನು ಅಷ್ಟು ಸಾಧನೆ ಮಾಡಿದ. ಆದ್ದರಿಂದ ವೈರಾಗ್ಯ ಬರಬೇಕು. ವೈರಾಗ್ಯ ಬರಬೇಕಾದ್ರೆ ಕೋಪತಾಪಗಳನ್ನು ಬಿಡಬೇಕು. ಇದೊಂದು ಬಾಂಬು. ಕೋಪತಾಪ ಬರೋದು ಯಾತಕ್ಕೆ? ಬಿಡೋದು ಆಮೇಲೇನು ಪ್ರಶ್ನೆ. ಕೋಪತಾಪ ಬರೋದು ಯಾತಕ್ಕೆ? ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಮಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ನಮ್ಮ ಕೃಷ್ಣನ ಮಾತು ಇದು ನೋಡಿ ಭಗವದ್ಗೀತೆಯಲ್ಲಿ. ಸೌಂದರ್ಯ ಪ್ರಿಯ ಆಗಿದ್ದ, ನವಿಲುಗರಿ ಬೇಕಾಗಿತ್ತು ತಲೆಯಲ್ಲಿ, ಗುಲಗಂಜಿ ಹಾರ ಹಾಕೊಂಡಿದ್ದ, ತುಳಸಿ ಮಾಲೆ ಧರಿಸ್ತಾ ಇದ್ದ. ಬಂಧು ಜೀವಂ ದಧಾನಃ ಗುಂಜಾಬದ್ಧಾಮರಸಲಿತಾಂ ಧಾರಯನ್ ಹಾರಯಷ್ಟಿಂ ಗೋಪಸ್ತ್ರೀಣಾಂ ಜಯತಿ ಕಿತವ ಕೋಪಿ ಕೌಮಾರಹಾರಿ ಲೀಲಾಯಷ್ಟಿಂ ಕರಕಿಸಲಯೇ ದಕ್ಷಿಣೇ ನ್ಯಸ್ಯ ಧನ್ಯ ವಂಶೇ ದೇವ್ಯಾ ಪುಲಕರುಚಿರೇ ಸನ್ನಿವಿಷ್ಟಾನ್ಯಬಾಹು ಮೇಘಶ್ಯಾಮೋ ಜಯಿತಲಲಿತೋ ಮೇಖಲಾ ದತ್ತವೇಣು ಮುಂಜಾಪೀಡ ಸ್ಫುರಿತಚಕರೋ ಗೋಪಕನ್ಯಾ ಭುಜಂಗ. ವೇದಾಂತೇಶಕರು ಕೃಷ್ಣನ ವರ್ಣನೆ ಮಾಡ್ತಾರೆ. ಸೌಂದರ್ಯ ಅಂತ ಅವನಿಗೆ ಒಪ್ಪುವುದು. ಸತ್ಯಂ ಶಿವಂ ಸುಂದರಂ, ಅವನು ಸುಂದರ. ಆದ್ದರಿಂದ ಸಂಗಾತ್ ಸಂಜಾಯತೆ ಕಾಮಃ. ಕೆಟ್ಟ ಸಂಘವನ್ನು ಮಾಡಿದರೆ ಕೆಟ್ಟ ಆಸೆ ಉಂಟಾಗ್ತದೆ. ಮುಂದೆ ಕಾಮಾತ್ ಕ್ರೋಧೋ ವಿಜಾಯತೆ. ನೀವು ಆಸೆ ಪಟ್ಟದ್ದು ಸಿಕ್ಕಲಿಲ್ವಾದ್ರಿಂದ ಕೋಪ ಬರ್ತದೆ. ಕೋಪ ಬರೋಕ್ಕೇನು ಕಾರಣ? ಕಾಮ ಇಲ್ಲದೆ ಇದ್ದಲ್ಲಿ ಕೋಪ ಬರುವುದಿಲ್ಲ, ಕಾಮ ಇದ್ದಲ್ಲಿ ಕೋಪ ಹೋಗುವುದಿಲ್ಲ. ಕ್ರೋಧಾತ್ ಭವತಿ ಸಮ್ಮೋಹ. ಕ್ರೋಧದಿಂದ ಬುದ್ಧಿ ಭ್ರಮೆಯಾಗುತ್ತೆ, ಅಜ್ಞಾನ ಉಂಟಾಗತ್ತೆ. ಕದಿಯುವ ಬುದ್ಧಿ, ಕೊಲೆ ಮಾಡುವ ಬುದ್ಧಿ, ವ್ಯಭಿಚಾರ ಮಾಡುವ ಬುದ್ಧಿ. ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಬುದ್ಧಿಯೇ ಕೆಡುತ್ತೆ, ಬುದ್ಧಿನಾಶಾತ್ ಪ್ರಣಶ್ಯತಿ. ಆಮೇಲೆ ಹಾಳಾಗ್ತಾನೆ. ಬುದ್ಧಿ ಚೆನ್ನಾಗಿಟ್ಕೋಬೇಕು. ಆದ್ದರಿಂದ ಭಗವಂತನನ್ನು ಹೊಂದಬೇಕು ಅಂತ ಮುಮುಕ್ಷುವಾದವನಿಗೆ ಮೊದಲಿರಬೇಕಾದ ಲಕ್ಷಣ ಅಂದರೆ ಕೋಪ ಹೋಗಬೇಕು. ಎಲ್ಲರಿಗೂ, ನಚಿಕೇತನ ತಂದೆಗೆ ಮಾತ್ರ ಅಲ್ಲ. ಆದ್ದರಿಂದ 3 ವರಗಳಲ್ಲಿ ಮೊದಲನೇದನ್ನೇನು ಕೇಳಿದ, ತಂದೆಯನ್ನು ನೆಪ ಮಾಡಿಕೊಂಡು ಅದು ನಮಗೆಲ್ಲರಿಗೂ ಅನ್ವಯ. ಅಥವಾ ನೋಡಿ, ವೇದವ್ಯಾಸರು ನಮ್ಮ ಹಾಗಲ್ಲ, ಬುದ್ಧಿವಂತರು. ತ್ರಯಾಣಾಮೇವ ಚ ಉಪನ್ಯಾಸ ಪ್ರಶ್ನ 3 ಪ್ರಶ್ನೆ 3 ಉತ್ತರ ಅಂತಾರಲ್ಲ. ಇಲ್ಲಿ ಮೇಲೆ ಆಪಾತತಃ ಬ್ರಹ್ಮಸೂತ್ರ ಓದ್ದೇ ಇದ್ದವರು ಈ ಮೊದಲನೇ ಪ್ರಶ್ನೆಯನ್ನು ನೋಡಿದರೆ ಅವ್ರಿಗೇನು ಅರ್ಥ ಆಗೋದಿಲ್ಲ, ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅವನು ಕೇಳ್ದ, ಶಾಂತ ಸಂಕಲ್ಪ ಸುಮನಃ ಯಥಾ ಸ್ಯಾತ್ ವೀತಮನ್ಯು ಗೌತಮೋ ಮಾಭಿಮೃತ್ಯೋ. 10ನೇ ಶ್ಲೋಕ. ತತ್ಪ್ರಸೃಷ್ಟಂ ಮಾಭಿವದೇತಿ ಪ್ರತೀತಃ ಏತತಿ ತ್ರಯಾಣಾಂ ಪ್ರಥಮಂ ವೃಣೇ ಪ್ರಥಮಂ ವರಂ ವೃಣೇ ಶಾಂತ ಸಂಕಲ್ಪ. ಇದೆಲ್ಲ ನಮಗೂ ಅನ್ವಯ. ಭಗವಂತನ ಹೊಂದಬೇಕಾದ್ರೆ ವಿಶ್ವಜಿತ್ ಜಾಗ ಮಾಡಬೇಕಾಗಿಲ್ಲ. ತಂದೆ ಮಾಡಿದ್ನಲ್ಲ, ಮೂರ್ಖ ಅವನು. ಬರೀ ಶೋ, ನಾನು ಮಾಡಿದೆ ಒಂದು ಜಾಗ ಅಂತ ಮಾಡಿದ್ನಲ್ಲ. ವಾಜಶ್ರವಸನಿಗೆ ಮೋಕ್ಷವಾಯಿತೆ.
ಬರೀ ಯಜ್ಞಯಾಗ ಮಾಡೋರಿಗೆಲ್ಲ ಮೋಕ್ಷ ಆಗುತ್ತೆ, ಆಗಲಿಲ್ಲ. ಯಾಕೆ? ಅವನ ಮನಸ್ಸು ಆಸೆಯಲ್ಲಿ ಕುದೀತಾ ಇತ್ತು. ನಾನು ಮಾಡಿದೆ, ಪೇಪರ್ ಬರಬೇಕು. ಸಾಯುವಾಗಲೂ ಕೆಲವರಿಗೆ ಸತ್ತ ಮೇಲೆ ತಮ್ಮ ಫೋಟೋ ಪೇಪರ್ನಲ್ಲಿ ಆಬಿಚೂರಿ ಕಾಲ ಬರ್ತೀಯೋ ಬರೋದಿಲ್ವೋ ಅಂತ ಭಯ. ಅದು ನಮ್ಮದೊಬ್ಬರು ಡಾಕ್ಟ್ರ್ ಇದ್ದರು, ಧಾರವಾಡದಲ್ಲಿ ಮಕ್ಕಳಿಗೆಲ್ಲ ಔಷಧಿ ಕೊಡ್ತಾಯಿದ್ರು. ನನಗೆ ಡಸ್ಟ್ ಅಲರ್ಜಿ, ಆಸ್ತಮಾ ಇತ್ತು, ನನಗೂ ಔಷಧಿ ಕೊಡ್ತಾಯಿದ್ರು. 86 ವರ್ಷ 87 ವರ್ಷ, ದೇಶಪಾಂಡೆ ಅಂತವ್ರ ಹೆಸರು. ಕೊನೆಯಲ್ಲಿ 2 ಮರಳಾಯಿತು ಅವರಿಗೆ. ತಂಗಿನ ಕರೆಯೋರು, ಪೇಪರ್ ತಗೋ, ಸಂಯುಕ್ತ ಕರ್ನಾಟಕ ಮಾತಾಡ್ತಾಯಿದ್ರು. ಯಾತಕ್ಕೆ ಅಣ್ಣ? ಅಲ್ಲಿ ನನ್ನ ಹೆಸರು ಬಂದದ ನೋಡು, ದೇಶಪಾಂಡೆ ಹೋದ ಅಂತ ಬಂದದ ನೋಡು, ಆಬಿಚೂರಿ ಕಾಲಮಲ್ಲಿ ನೋಡು. ನಾನು ಅಂದರೆ ಹೃದಯದ ಅಂತರಾಳದಲ್ಲಿ ಎಲ್ಲೋ ಕೂತಿದೆ ತಬ್ಲಿ ಆಸೆ. 2ನೇ ಪ್ರಶ್ನೆಗೆ ಅದ ಉತ್ತರ ಅದು. ಮೇಲೆ ನೋಡಿದ್ರೆ ನನಗೇನು ಆಸೆ ಇಲ್ಲಪ್ಪ ಅಂತೀರಿ. ನಿಮಗೆ ಗೊತ್ತಿಲ್ಲದೆ ಮನಸ್ಸಿನ ಪದರಗಳಲ್ಲಿ ಯಾವುದೋ ಪದರದಲ್ಲಿ ಕೂತಿರುತ್ತದೆ ಅದು. ಅದಕ್ಕೆ ಬೇರೆ ಬೇರೆ ಶಬ್ದಗಳಿಂದ ಗುರುತಿಸಿದ್ದಾರೆ. ಯಾವ ಸೈಕಾಲಜಿಯಲ್ಲೂ ಹೇಳಿಲ್ಲ ಅದನ್ನು. ಆಸೆ ಅನ್ನೋದು ಬೇರೆ, ಸಂಕಲ್ಪ ಅನ್ನೋದು ಬೇರೆ, ಚಿತ್ತ ಅನ್ನೋದು ಬೇರೆ, ಚಿತ್ತಿ ಅನ್ನೋದು ಬೇರೆ, ಆಕೂತಿ ಅನ್ನೋದು ಬೇರೆ. ಜಯಾದಿ ಹೋಮದಲ್ಲಿ ಹೇಳ್ತೀರಿ. ಅಯ್ಯೋ ಎಂಥ ಬಹಳ ದೊಡ್ಡ ವಿಷಯ ಅದು. ಅದಷ್ಟು ಹೈ ಸಿಂಬಲಿಸಮ್, ಅದಷ್ಟು ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡಿಸೈಫರ್, ಹೇಳೋಕ್ಕಾಗೋದಿಲ್ಲ ಅದು. ಆದ್ದರಿಂದ ಈ ಪುರೋಹಿತ ವಾಜಶ್ರವಸ ಅಲ್ಲಿ ಇಲ್ಲಿ ಹೋದರೆ ಜೊತೆ 4 ಜನ ಕರ್ಕೊಂಡು ಹೋಗ್ತಾ ಇದ್ದ. ಉದಕ್ಷಾಂತಿ ಹೇಳೋರಿಗೆ ಇವ್ರಿಗೆ 500 ರೂಪಾಯಿ ಕೊಡಿ, ಅವ್ರಿಗೊಂದು 500 ರೂಪಾಯಿ ಕೊಡಿ, ಇಲ್ಲೊಂದು 200 ರೂಪಾಯಿ ಇಡಿ. ಕೊಡೋರಿಗೆಲ್ಲ ಕೊಟ್ಟು ಮನೆಗೆ ವಾಪಸ್ ಬಂದು ನೋಡಿದ್ರೆ, ಅಯ್ಯೋ ನನಗೆ ಕಮ್ಮಿ ಆಯಿತೆ, ಬರೀ 100 ರೂಪಾಯಿ. ನನ್ನ ಜೊತೆಲಿ ಬಂದವ್ರಿಗೆ 500 ಕೊಡ್ಸಲ್ಲ, ನನಗೆ ಕಮ್ಮಿ ಆಯ್ತಲ್ಲ, ಅವನ ಮನೆ ಹಾಳಾಗ ಯಜಮಾನ ಕೊಡಲಿಲ್ವಲ್ಲ ಅಂತ ಹಲ್ಲು ಕಟ 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 ಅಂತ ಕಡಿತಾರೆ. ರಾತ್ರಿ ಚಿತ್ರ ಕೊಡ್ತಾರೆ. ಇಲ್ಲಿ ಪಕ್ಕದಲ್ಲಿ ಮಲಗಿದ್ದ ಮಗು, ಅಪ್ಪ ಏನು ಬಾಯಿ ಬಡಿಸ್ತಾ ಇದ್ರಿ ಏನು ಅಂದರೆ, ಅವನು ಪೋಲಿ ದುಡ್ಡೇ ಕೊಡಲಿಲ್ಲ, ಸರಿಯಾಗಿ ದುಡ್ಡೇ ಕೊಡಲಿಲ್ಲ. ಜೊತೆಲಿ ಬಂದಿದ್ದವರು 500 ಕೊಡಿಸಿದ್ನಲ್ಲ. ಹೌದು, ನಾನಾಗಿ ತಗೊಂಡದ್ದು, ನೀವಾಗಿ ಕೊಡಿಸಿದ್ದು ಅಂತ ಇವನ್ ದುಡ್ಡು ಲಪಟ ಮಾಡೋರಿದ್ರಲ್ಲ ಕೆಲವರು. ಗೃಹಾಮಿ ಕೆಲವು ದುಷ್ಟ ಪುರೋಹಿತರ ಬುದ್ಧಿ ಆಗಿರ್ತದೆ ಅಂತ ದುಡ್ಡಿನ ಮೇಲೆ ಜ್ಞಾನ. ಈ ಮೋಕ್ಷ ಆಗುತ್ತೆ ಏನ್ರಿ ಇಂಥವ್ರಿಗೆ? ಶಾಂತ ಸಂಕಲ್ಪ ಸುಮನಾಹ. ಶಾಂತ ಸಂಕಲ್ಪ, ಏನಾರು ಮಾಡಬೇಕಾದ್ರೂ ಸಂಕಲ್ಪ ಮಾಡ್ಕೋಬೇಕು. ಏನಂತ ಮಾಡ್ತೀರಿ? ಗೋವಿಂದೇತಿ ಹೇಳ್ಕೊಂಡು ಒಂದು ವಾರ ನಕ್ಷತ್ರ, ಚತುರ್ಮುಖ ಬ್ರಹ್ಮನ ದ್ವಿತೀಯ ಪರಾರ್ಧೆ ಶ್ವೇತ ವರಾಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ, ಇಷ್ಟೆಲ್ಲ ಹೇಳ್ತೀರಿ. ಜಂಬೂದ್ವೀಪ ಭಾರತವರ್ಷ ಭರತಖಂಡೇ ಶಕಾಬ್ದೆ ಮೇರೋಹ ದಕ್ಷಿಣೇ ಪಾರ್ಶ್ವೇ ಬೌದ್ಧಾವತಾರೆ. ಈ ಯಾವುದು ಹರಿಹರದಿಂದ ಆಚೆಗೆ ತುಂಗಭದ್ರಾ ನದಿ ಆಚೆಗಿರೋರು ಬೌದ್ಧಾವತಾರೆ, ಅದನ್ನು ಹೇಳ್ತಾರೆ. ಹೇಳಿಕೊಂಡು ಕೊನೆಯಲ್ಲಿ ನಾರಾಯಣ ಪ್ರೀತ್ಯರ್ಥಂ ಪರಮೇಶ್ವರ ಪ್ರೀತ್ಯರ್ಥಂ ಅಂದಮೇಲೆ ನಿಮ್ಮ ಆಸೆಯಲ್ಲಿ ಬಂತು ಅಲ್ಲಿ ಸಂಕಲ್ಪ ಮಾಡಿಸೋ ಉದ್ದೇಶವೇನು? ಭಗವಂತನಿಗೆ ಪ್ರೀತಿ ಆಗಲಿ ಎಂಬುದಾಗಿ. ಭಗವಂತನ ಪ್ರೀತಿ ಆಗಲಿ ಅಂತ ಹೇಳಿಬಿಟ್ಟು ಬರೀ 50 ರೂಪಾಯಿ ಕೊಟ್ಟನಲ್ಲ, 100 ರೂಪಾಯಿ ಕೊಡ್ತೇವೆ ಅಂತ ಹೇಳಿದವಲ್ಲ ಅಂದರೆ ನಿಮ್ಮ ಸಂಕಲ್ಪ ಎಲ್ಲಿ ಹೋಯಿತು? ಭ್ರಷ್ಟರು. ತೂತಿನ ಪಾತ್ರೆಯಲ್ಲಿ ಎಣ್ಣೆ ಇಟ್ಟ ಹಾಗೆ, ತುಪ್ಪ ಇಟ್ಟ ಹಾಗೆ, ಹಾಲಿಟ್ಟ ಹಾಗೆ. ಇಲ್ಲಿ ಡಿಸಿಪ್ಲಿನ್ನು, ಇದೆಲ್ಲ ಪತಂಜಲಿ ಹೇಳಲಿಲ್ಲ. ಶಾಂತ ಸಂಕಲ್ಪ ಸುಮನಃ. ಮನಸ್ಸು ಚೆನ್ನಾಗಿರಬೇಕು, ಡಿಸಿಪ್ಲಿನ್ ಮಾಡಬೇಕು. ಹಾಗಿದ್ದು ಯಥಾ ಸ್ಯಾತ್ ವೀತಮನ್ಯು. ಮನ್ಯು ಅಂದರೆ ಕೋಪ, ವೀತಮನ್ಯು ನಮ್ಮಪ್ಪನಿಗೆ ಕೋಪ ಹೋಗಿ ಗೌತಮ ಗೋತ್ರದಲ್ಲಿ ಬಂದಿದ್ದಾನೆ. ಮಾ ಅಭಿಮೃತ್ಯೋ, ಮಾ ಅಂದರೆ ನನ್ನನ್ನು, ನಿಷೇಧಾರ್ಥವಲ್ಲ. ಮಾ ಅಮ್ಮ ಆವಾನ್ ನೌ ಅಸ್ಮಾನ್ನ ದ್ವಿತೀಯ ವಿಭಕ್ತಿ. ಮಾ ಅಭಿಮೃತ್ಯೋ, ಹೇ ಮೃತ್ಯು, ಹೇ ಯಮದೇವನೇ ನನ್ನನ್ನು ಕುರಿತು ತ್ವತ್ಪ್ರಸೃಷ್ಟಂ ಮಾ ಅಭಿವದೇತೆ. ತ್ವತ್ಪ್ರಸೃಷ್ಟಂ, ನಿನ್ನಿಂದ ವಾಪಸ್ಸು ಕಳುಹಿಸಲ್ಪಡುವ,
ನೀನು ನಮಸ್ಕಾರ ಮಾಡಿ 3 ವರ ಕೇಳಿಕೊಂಡು 3 ಪ್ರಶ್ನೆ ಕೇಳಿ 3 ಉತ್ತರ ಪಡ್ಕೊಂಡು ನಾವು ವಾಪಸ್ ಹೋಗೋದು ಖಂಡಿತವಲ್ಲ, ಇಲ್ಲಿ ಇಟ್ಕೊಳ್ಳೋದಿಲ್ಲ ತಾನೇ. ನಿನ್ನಿಂದ ಕಳಿಸಲ್ಪಟ್ಟು ಮತ್ತೆ ತಂದೆಗೆ ಹೋಗುವಾಗ ಇಲ್ಲಿ ಯಾಕೋ ಬಂದೆ ನೀನು, ಯಮಲೋಕ ಕೊಟ್ಟನಲ್ಲ ಅಂತ ಮತ್ತೆ ನನ್ನ ಮೇಲೆ ಹಲ್ಲು ಕಡಿಯಬಾರ್ದು ನಮ್ಮ ತಂದೆ. ಮಾಭಿವದೇತಿ ಪ್ರತೀತಃ ಯಥಾ ಪೂರ್ವಂ, ಮೊದಲು ಹಾಗಿದ್ದ ಹಾಗೆ ನನ್ನನ್ನು ಪ್ರೀತಿಯಿಂದ ಮಗು ಅಂತ ಕಾಣುವಂತಾಗಲಿ. ವೇದತ್ರಯಾಣಾಂ ಪ್ರಥಮ ವೃಣೆ, ಮೊದಲನೇ ವರ ಅಂತ ಕೇಳಿದ. ಅರ್ಥವಾಯ್ತೆ? ಇದರಲ್ಲಿ ಬೋಧೆ ಏನು? ನಿಜವಾಗಿ ಕೇಳಿದ ಪಕ್ಷದಲ್ಲಿ ಹೇಳಿ ನೋಡೋಣ. ಇದರ ಅರ್ಥವೇನು? ಅವನು ಗೌತಮನಿಗೆ ಹೇಳಿದ ಮಾತು ನಚಿಕೇತನ ತಂದೆಗೆ ನಮಗೇನ್ರಿ ಸಂಬಂಧ ಅಂದರೆ, ಇಲ್ಲ ಇಲ್ಲ ಈ ಉಪನಿಷತ್ತು ಇರೋದೇ ನಿಮಗೋಸ್ಕರ. ಯಾರು ಹೇಳಿದ್ರಿ? ಇದು ಎಲ್ಲರಿಗೂ ಅನ್ವಯ ಆಗುವಂತಹ ಇದು ಉಪನಿಷತ್ ಪ್ರಕರಣವಾದ್ದರಿಂದ ಪರ್ಸನಲ್ ಅಲ್ಲ ಇದು. ಅದಕ್ಕಾಗಿ ವೇದವ್ಯಾಸರು ಇದನ್ನು ಇದು ಉಪೇತೃ ಸ್ವಭಾವ, ಉಪೇತೃ ಉಪಾಯ, ಉಪೇಯ, ಉಪೇತೃ 3 ಶಬ್ದ ನೋಟ್ಸ್ ಮಾಡ್ಕೊಳ್ಳೋ ಬರ್ಕೊಂಬಿಡಿ. ಉಪಾಯ, ಉಪೇಯ, ಉಪೇತೃ. ಉಪಾಯ ಅಂದರೆ ಭಗವಂತನ ಹೊಂದುವುದಕ್ಕಿರುವ ದಾರಿ, ಭಕ್ತಿ ಅಥವಾ ಪ್ರಪತ್ತಿ. ಉಪೇಯ, ಯಾರನ್ನು ಹೋಗಿ ಸೇರ್ತಿರೋ ಉಪಾಯದಿಂದ ಆ ಭಗವಂತನ ಸ್ವರೂಪ ಉಪೇಯ. ಅದು ಹೋಗಿ ಸೇರೋನು ಯಾರು? ನಾನಾದ್ದರಿಂದ ಮೊದಲು ನನ್ನ ಸ್ವರೂಪ ತಿಳಿಬೇಕು. ಇದನ್ನು 5 ಮಾಡಿದ್ದಾರೆ ಕೆಲವರು. ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ ಪ್ರಾಪ್ತಶ್ಚ ಪ್ರತ್ಯಗಾತ್ಮನಃ ಫಲಂ ಪ್ರಾಪ್ತೇ ಉಪಾಯಶ್ಚ ತಥಾ ಪ್ರಾಪ್ತಿ ವಿರೋಧಿ ಚ ವದಂತಿ ಸಕಲಾ ವೇದಾಃ ಸೇತಿಹಾಸ ಪುರಾಣಕಾಃ ಮುನಯಶ್ಚ ಮಹಾತ್ಮಾನಃ. ಇದಕ್ಕೆ ಅರ್ಥಪಂಚಕ ಅಂತ ಹೆಸರು. ಅರ್ಥಪಂಚಕ ಇದು ಒಂದು ಅಧ್ಯಾಯ ರಹಸ್ಯತೆ ಸಾರದಲ್ಲಿ. ಅದರಲ್ಲಿ 3 ಇದು ಯಾವ್ಯಾವುದು? ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ. ಅಕಸ್ಮಾತ್ ಕಠೋಪನಿಷತ್ತನ್ನು ಕೇಳಿ ವಯಸ್ಸಾಗಿ 80-90 ಆದಮೇಲೆ ನಿಮ್ಗೆ ಇನ್ನೂ ಜ್ಞಾಪಕ ಇದ್ದು ಒಂದು ದಿವಸ ಭಗವಂತನ ಹೋಗಿ ಸೇರಿದ್ರಿ ವೈಕುಂಠಕ್ಕೆ, ಅಕಸ್ಮಾತ್ ಪುಣ್ಯವಶದಿಂದ ಅಲ್ಲಿ ಹೋದ್ಮೇಲೆ ವೈಕುಂಠ ಅಂದರೆ ಹೀಗಿರ್ತದೆ ಅಂತ ಮೊದಲೇ ಗೊತ್ತಿದ್ರೆ ಬರ್ತಾ ಇರಲಿಲ್ಲವಲ್ಲ ಅನ್ನೋ ಪಶ್ಚಾತ್ತಾಪ ಆಗಬಾರ್ದು. ಅಯ್ಯೋ ದೇವರಂದ್ರೆ ಹೀಗಿರ್ತಾನೆ, ಆ ದೇವಸ್ಥಾನದ ವಿಗ್ರಹ ಅಂತ ತಿಳ್ಕೊಂಡಿದ್ನಲ್ಲ, ಇದು ಬೇರೆ ರೀತಿ ಇದ್ದಾನಲ್ಲ, ನಾನೇನೋ ಬೇರೆ ಆಗಿಬಿಟ್ನಲ್ಲ. ಅಲ್ಲ, ಮೊದಲು ಫಸ್ಟ್ ನೋ ಹೋಮ್ ಯು ವಾಂಟ್ ಟು ಅಟೈನ್. ಭಗವಂತ ಅಂದ್ರೇನು, ಅವನು ಯಾರು, ಎಲ್ಲಿರ್ತಾನೆ, ಅವನು ಎಂಥವನು, ಅವನ ಗುಣವೇನು, ಮತ್ತೊಂದೇನು, ಬರೀ ಅವತಾರ ಅಲ್ಲ. ರಾಮ, ಕೃಷ್ಣ, ನರಸಿಂಹ, ವಾಮನಾದಿ ಅವತಾರಗಳು ಭಗವಂತನ ಒಂದು ಅಭಿವ್ಯಕ್ತ ಮುಖ. ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚೆ ಎಂಬುದಾಗಿ ಭಗವಂತನ 5 ರೂಪಗಳನ್ನು ಹೇಳ್ತೇವೆ. ಅದರಲ್ಲಿ ಪರ ಎಂಬುದು ಪರವಾಸುದೇವ, ವೈಕುಂಠದಲ್ಲಿ ಕಾಣ್ತಾನಲ್ಲ, ಅಲ್ಲಿ ಆಗಿರ್ತಾನೆ. ನೋಡಿ ಬಂದವ್ರು ಹೇಳಬೇಕು, ನಾವು ನೋಡಿಲ್ಲ ಅವನನ್ನು. ವಿಶಾಖ ಯೂಪ ಸ್ತಂಭ ಅಂತ ಆಗಮದಲ್ಲಿ ಹೇಳ್ತಾರೆ. ದೊಡ್ಡದಾಗಿ ಉರಿಯತಕ್ಕಂಥ ಒಂದು ಪರಂಜ್ಯೋತಿ ಗೋಪುರಾರತಿ ಇರ್ತದಲ್ಲ, ಆ ಆರತಿ ಉರಿಯೋ ರೂಪದಲ್ಲಿ ತೇಜಸ್ವಿಯಾಗಿರ್ತಾನೆ, ಎಲ್ಲ ಕಡೆ ಬೆಳಕನ್ನು ಬೀರ್ತಾ. ವಿಶಾಖ ಯೂಪ ಸ್ತಂಭ ನಾ ಹೇಳಿದ್ದಲ್ಲ, ಆಗಮದಲ್ಲಿದೆ ಅದು. ಅಲ್ಲಿ ನೋಡಿ ಶಂಖವೇ ಇಲ್ವಲ್ಲ, ಚಕ್ರವೇ ಇಲ್ವಲ್ಲ. ಕೆಲವರು ಪಾಂಡುರಂಗನ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಆ ವಿಠಲನ ದರ್ಶನ ಮಾಡಿದರೆ ಅಲ್ಲಿ ಬರುವ ಕುತರ್ಕ ವಿತರ್ಕ ಎಂಥದ್ದು ಮನಸ್ಸಿಗೆ, ಇವನೇ ಈ ವಿಠಲನೇ. ವಿಠಲ ಅಂದ್ರೇನು? ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ದಾನೆ, ಒಂದು ಕೈ ನೋಡ್ತೇನೆ ಬಾ ಅನ್ನೋ ಹಾಗೆ ನರ್ತನ ಮಾಡ್ತಾ ಇದ್ದಾನೆ. ಇವನು ಕೃಷ್ಣ ಅಂತ ಹಾಗೆ ಗೊತ್ತು, ಶಂಖಚಕ್ರಗಳೇ ಇಲ್ಲವಲ್ಲ. ಒಬ್ಬ ಕ್ರೈಸ್ತ, ಇದು ಹೇಳಿದ್ದೆ ನಿಮಗೆ, ಪಾಂಡಗ ವಿಠಲನ ಬಗೆಗೆ ಒಂದು ಪುಸ್ತಕ ನನ್ನಲ್ಲಿದೆ, ಇದು ಕನ್ನಡ ಪುಸ್ತಕ. ಅಲ್ಲಿರೋ ಶಾಸನಗಳನ್ನೆಲ್ಲ ಓದಿ ಎಷ್ಟು ಹಳೆ ಕ್ಷೇತ್ರ, ಯಾತಕ್ಕೆ ಬಂತು, ಪುರಾಣದ ಕಥೆಗಳು, ಹಿಸ್ಟಾರಿಕಲ್ ಎವಿಡೆನ್ಸು ಎಲ್ಲ ಇಷ್ಟು ತಪ್ಪದ ಪುಸ್ತಕ. ನೋಡಿಲ್ವ ನೀವು ಅದನ್ನ? ಅವರಲ್ಲಿದ್ದರೆ ಗೊತ್ತಿಲ್ಲ, ಅವರು ತರಿಸಿದ್ರೆ ತರಿಸಿರ್ಬೋದು.
ಪ್ರಸಾದ್ ಎಸ್ ಕೆ ರಾಮಚಂದ್ರ ಬರೆದ್ರು, ನೆನಪಿಲ್ಲ ನನಗೆ. ಇದೇನ್ರಿ ಆ ಪುಸ್ತಕ ನಿಮ್ಮಲ್ಲಿ? ಪಾಂಡುರಂಗ ವಿಠಲ ದರ್ಶನ ಇದೆಯಾ? ಹಾಂ, ಎಲ್ಲಿದೆ? ತಂದಿದ್ದೀರಾ? ಪೂಜೆ ಮಾಡಿ ಮನೇಲಿ. ಇವೆಲ್ಲ ಅವಶ್ಯ ಓದಬೇಕಾದ ಪುಸ್ತಕ ಅದು. ನಾಳೆ ತಂದಿಡ್ತಾರೆ ನೋಡಿ. ಅದರಲ್ಲಿ ಕೊಡ್ತಾರೆ, ಒಬ್ಬ ಪಾದ್ರಿ ಸುಮಾರು 70-80 ವರ್ಷಗಳ ಹಿಂದೆ, ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ, ಇನ್ನೂ ಸ್ವಲ್ಪ ಹಳೆಯದು ಏನೋ, ಕೃಷ್ಣ ಪಾದ್ರಿ ಸನ್ಯಾಸಿ ವೇಷವನ್ನು ಧರಿಸಿ 2 ಜೋಳಿಗೆ ಹಾಕ್ಕೊಂಡು, ಜೋಳಿಗೆಯಲ್ಲಿ 2 ದೊಡ್ಡ ಕಲ್ಲುಗಳನ್ನಿಟ್ಟುಕೊಂಡು, ಯಾರು ಬೇಕಾದ್ರೂ ಮುಟ್ಬೋದಲ್ಲ ಕೃಷ್ಣನನ್ನು ಪಾಂಡುರಂಗನನ್ನು ಅಂತ ಅಲ್ಲಿ ಹೋಗಿ 2 ಕಲ್ಲುಗಳನ್ನು ತೆಗೆದು ಅವನ ಪಾದಗಳನ್ನು ಜಜ್ಜಿದ್ದಾನೆ. ಅದು ಕಾಣಿಸದೇ ಇರುವಂತೆ ತುಳಸಿ ಪುಷ್ಪಗಳನ್ನಿಟ್ಟು ಮುಚ್ಚಿದ್ದಾರೆ. ಇದು ರಹಸ್ಯ, ಅನೇಕರಿಗೆ ಗೊತ್ತಿಲ್ಲ. ಶ್ರೇಷ್ಠ ಹಾವಳಿ ಮಾಡ್ತಾರೆ ನೋಡ್ರಿ, ಸುಮ್ಮನೆ ಶಾಂತಿ ಅಂತ. ನಿಮಗೆಲ್ಲ ಗೊತ್ತಿಲ್ಲ ಹಿಸ್ಟ್ರಿ ಇದು. ಆ ಪಾಂಡುರಂಗ ವಿಠಲನ ಅವನಿಲ್ಲದೆ ಇದ್ದರೆ ಪುರಂದರದಾಸರು ಹರಿದಾಸರ ಚಳುವಳಿ ಇರ್ತಾ ಇರಲಿಲ್ಲ. ವಿಠಲ ವಿಠಲ ವಿಠಲ, ಪುರಂದರ ವಿಠಲ. ಅವನ ಹೆಸರಲ್ಲಿ ಅಂಕಿತ ರಂಗ ವಿಠಲ ನೋಡಿ, ವಿಠಲ ವಿಠ್ಸ್ಥಲ ಪಾಂಡುರಂಗ. ಶ್ರೀರಂಗದಿಂದ ಪಾಂಡುರಂಗದವರೆಗೆ ಎಲ್ಲ ಚಾಳುಕ್ಯರ ಕಾಲ. ಅವರೇ ತುಂಬ ಗೌರವಿಸಿದ್ರು. ಅವನು ಯಾತಕ್ಕೆ ಶಂಖಚಕ್ರ ಬಿಟ್ಟಿದ್ದಾನೆ ಅಂದರೆ, ತಾನು ಯಾರಂತ ತಿಳ್ಕೊಳ್ಳದೆ ಮುಗ್ಧ ಭಾವದಿಂದ ಸ್ತ್ರೀಯರು, ಗೊಲ್ಲರು, ಸಾಮಾನ್ಯರು, ಹುಡುಗರು ತನ್ನ ಹತ್ರ ಬರಲಿ ಎಂಬುದಾಗಿ. ಆದರೆ ಪ್ರಭಾವಳಿಯಲ್ಲಿ ಬರೀ ಗೋವುಗಳು ಚಿತ್ರ ಕಾಣ್ತೀರಿ, ಗೋಪಾಲನ ಚಿತ್ರ. ಅದು 2 ಕೈ ಇರೋ ದೇವರು, 4 ಕೈ ಇರೋ ದೇವರಿಗಿಂತ ಹೆಚ್ಚು ಪವರ್ಫುಲ್ ಅಂತಾರೆ. 4 ಕೈಲಿ ಕೊಡೋದನ್ನು 2 ಕೈಲಿ ಕೊಡ್ತಾನಂತೆ ಭಗವಂತ. ಆಗಮಶಾಸ್ತ್ರದಲ್ಲಿ ಹೇಳ್ತಾರೆ. ಅಲ್ಲಿ ಹಿಂದೆ ಶಂಕರಾಚಾರ್ಯರು ಹೋಗಿದ್ರು, ರಾಮಾನುಜರು ಹೋಗಿದ್ರು, ಮಧ್ವಾಚಾರ್ಯರು ಹೋಗಿದ್ರು, ಹರಿದಾಸರೆಲ್ಲ ಹೋಗಿದ್ರು, ಅಹೋಬಿಲ ಮಠದ ಜೀಯರುಗಳೆಲ್ಲ ಹೋಗಿದ್ರು, ವೇದಾಂತ ದೇಶಕರು ಹೋಗಿದ್ರು. ಸಂಕಲ್ಪ ಸೂರ್ಯೋದಯದಲ್ಲಿ ಮಂಗಳಾಶಾಸ್ತ್ರ ಮಾಡಿದ್ದಾರೆ ವಿಠಲನಿಗೆ. ನಮ್ಮ ಗುರುಗಳು ನೈಮಿಷಾರಣ್ಯದಲ್ಲಿ ಬೃಂದಾವನ ನೋಡಿದ್ರಲ್ಲ, ಅವರು ಉತ್ತರ ದೇಶ ಯಾತ್ರೆ ಹೋಗುವಾಗ 1 ದಿವಸದ ಪೂರ್ತಿ ಖರ್ಚನ್ನು ಅಲ್ಲಿನ ಪಂಡಾಗಳು ಕೊಟ್ಟು, ನೀವು ಹತ್ತಿರ ಬರಬೇಡಿ, ನಾನು ಇಷ್ಟ ಬಂದ ಪೂಜೆ ಮಾಡ್ತೇನೆ ಅಂತ ನಮ್ಮ ಕ್ರಮದಲ್ಲಿ ತುಳಸಿ ಅರ್ಚನೆ, ಪೂಜೆ, ತಿರುಮಂಜನ ಎಲ್ಲವನ್ನೂ ಮಾಡಿದ್ದು ಚರಿತ್ರೆಯಲ್ಲಿ ವರದಿಯಾಯಿತು. ಅವನು ಕೃಷ್ಣ ಅಲ್ಲದೆ ಇದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ರೆ ಅವನಿಗೆ ಯೋಚನೆ ಮಾಡಿ. ನಾವು ಒಂದು ವರ್ಷ ದರ್ಶನಕ್ಕೆ ಹೋದಾಗ ದಾರಿಯಲ್ಲಿ ಎಷ್ಟೋ ಹಳ್ಳಿಗಳು ಒಂದೊಂದು ಕಡೆಯಲ್ಲಿ ಇನ್ನೇನು ಊರು ಸಮೀಪ ಬಂತು ಅನ್ನುವಾಗ ಆಗ್ತಾನೆ ಊಟ ಮಾಡಿ ಎದ್ದಿದ್ರು. ಏನಂತ ಕೇಳಿದ್ರೆ ಒಂದೊಂದು ಕಡೆ ಹೇಳ್ತಾರೆ, ಜಾತ್ರೆ ಬಂದಿದ್ದಾರೆ, ದಂಡಿ ಯಾತ್ರೆ ಎಂಬುದಾಗಿ. ನೋಡಿ, ಈ ಮನೆಯಲ್ಲಿ ನಮ್ಮ ಕೃಷ್ಣ ವಿಠಲ ಮಜ್ಜಿಗೆಯನ್ನು ಕುಡ್ದ, ಈ ಮನೆಯಲ್ಲಿ ಪಾನಕವನ್ನು ಕುಡ್ದ, ಈ ಮನೆಯಲ್ಲಿ ಒಬ್ಬರ ಕೈಯಲ್ಲಿ ಬೇಸಣಿಗೆ ಸೇವೆ ಮಾಡಿಸ್ಕೊಂಡ. ಜನ ಅಳ್ತಾರ್ರಿ ಅಲ್ಲಿ. ಪಂಢರಪುರದಲ್ಲಿ ಮಡಿಯಿಲ್ಲ, ನೀವು ಸಾಕ್ಷಾತ್ ಆಗಿ ಮುಟ್ಬೋದು ಭಗವಂತನನ್ನ. ಅಲ್ಲಿ ಪಕ್ಕದಲ್ಲಿ ನಿಂತಿರ್ತಾರಲ್ಲ ಅವರಿಗೆ, ನೀ ಈಶ ಬಾ, ನೀ ಕೇಳಿದಷ್ಟು ಕೊಡ್ತೇನೆ, ನನಗೆ ಬೇಕಾದಷ್ಟು ವಿಠಲನ್ನು ಅನುಭವಿಸ್ಬೇಕು, ಅವನ ಪಾದದಲ್ಲಿ ತಲೆ ಇಟ್ಟು ಹೊರಡಾಡ್ಬೋದು. ವೆಂಕಟೇಶ್ವರಲ್ಲಿ ಸೌಲಭ್ಯ ಇಲ್ಲ. ಇದೆಲ್ಲ ಅರ್ಚಾವತಾರದಲ್ಲಿ ಕ್ಯೂ ನಿಂತು ವೆಂಕಟ 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 ತಿರುಪತಿ ಎಂಜೆಲ್ತಾರೆ. ಸುಲಭವಾಗಿದ್ದಾನೆ ಕಲಿಯುಗದಲ್ಲಿ ದೇವರು. ಇದು ಅರ್ಚಾವತಾರ. ವ್ಯೂಹಮೂರ್ತಿ. ವ್ಯೂಹ ಅಂದ್ರೇನು? ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಸಾಕಷ್ಟು ಹೇಳಿದ್ದೇನೆ ನಿಮಗೆ. ಜಾಗೃತಿ, ಸ್ವಪ್ನ, ಸುಷುಪ್ತಿಯಲ್ಲಿ ನಮ್ಮನ್ನು ನಿಯಮ ಮಾಡುವಂಥ ಭಗವಂತ. ಅವನು ಕಣ್ಣಿಗೆ ಕಾಣಿಸೋದಿಲ್ಲ. ಅನಿರುದ್ಧನ ನೋಡಿದವ್ರು ಯಾರು? ಕ್ಷೀರ ಸಮುದ್ರ ತನಕ ಹೋಗ್ಬೇಕಲ್ಲ, ಕರ್ಕೊಂಡು ಹೋಗ್ತೀರಾ? ಟೂರಿಸ್ಟ್ ಬಸ್ ಮಾಡ್ತೀರಾ? ನೋಡೋರು ಯಾರು? ವ್ಯೂಹಮೂರ್ತಿ ಪರ, ವ್ಯೂಹ, ವಿಭವ. ಅಂತರ್ಯಾಮಿ ನಾರಾಯಣ. ನೋಡಿದವ್ರು ಯಾರು? ಅವನನ್ನು ಒಳಗಿದ್ದಾನಲ್ಲ, ಲಕ್ಷ್ಮೀ ಸಮೇತನೋ, ಲಕ್ಷ್ಮೀ ವಿರಹಿತನೋ. ಅಲ್ಲೂ ಲಕ್ಷ್ಮೀ ಸಮೇತ ಅವನು. ಒಬ್ಬರು ಪಂಡಿತರು ಹೋಗಿ ನಮ್ಮ ಸ್ವಾಮಿಗಳ ಕೈಲಿ ಬೈಗಳ ಕೇಳ್ಕೊಂಬಂದರು. ಅಲ್ಲಿ ಒಳಗಿದ್ದವನು ಲಕ್ಷ್ಮೀ ಸಮೇತನೋ ಇಲ್ಲವೋ ಅಂತ ಕೇಳಿಬಿಟ್ರು. ಅಲ್ಲೆಲ್ಲಿರ್ತಾಳೆ ಲಕ್ಷ್ಮೀ ಅಂದ್ಬಿಟ್ರು. ಮೊದಲು ಸಂಭಾವನೆ ಕೊಟ್ಟು ಬಸ್ಸಲ್ಲಿ ಕಳಿಸಿ ಇವ್ರನ್ನ ಅಂದರು. ಓದಿಲ್ಲ, ಗ್ರಂಥಗಳನ್ನು ಓದಿಲ್ಲ. ಒಂದು ಕ್ಷಣವೂ ಲಕ್ಷ್ಮಿಯನ್ನು ಬಿಟ್ಟಿರುವುದಿಲ್ಲ ಭಗವಂತ. ಅರೆಗಳಿಗೆಯೋ
ಅವಳಿಲ್ಲದೆ ಇದ್ದರೆ ಅವನು ಇಂಥವನು ಎಂಬುದಾಗಿ ಸ್ವರೂಪ ಗ್ರಹಣ ಮಾಡುವುದಕ್ಕೆ ಬರುವುದಿಲ್ಲವಾದ್ದರಿಂದ ಒಳಗಿದ್ದಾನೆ. ಅಪಿಳ್ ಲೋಕಾಚಾರ್ಯ ಹೇಳ್ತಾರೆ, ಬಾಯಾರಿಕೆ ಆದವನಿಗೆ ಮೇಘ ನೋಡಿದಾಗತ್ತಂತೆ, ವ್ಯೂಹಮೂರ್ತಿ ನೋಡಿದರೆ, ವೈಕುಂಠದಲ್ಲಿರೋ ಗಂಗೆ ನೋಡಿದಾಗತ್ತಂತೆ, ಪರವನ್ನು ಕೇಳಿದ್ರೆ, ಒಳಗಿದ್ದವನ್ನ ನೆನೆದ್ರೆ ಬಾವಿ ನೀರು ಈಗ ಬಾವಿ ತೋಡು ಅಂತಾಗತ್ತಂತೆ. ನಮಗೆ ಸರ್ವದಾ ಎಟುಕುವನು ಕಣ್ಣು ಕಿವಿ ಮೂಗಿಗೆ ಅರ್ಚ ಮೂರ್ತಿ ವಿಠಲ ವಿಠಲ ವಿಠಲ, ಪಾಂಡುರಂಗ ವಿಠಲ ಶ್ರೀರಂಗನಾಥ. ಹೌದು, ಎಲ್ಲ ಕಡೆಯಲ್ಲಿ ಕಣ್ಣಿಗೆ ಕಾಣಿಸೋನು ಅರ್ಚಾಮೂರ್ತಿ. ಭಕ್ತಿಯಿಂದ ತಮರುಹಂದದಿ ಅವ್ರುವಂ ತಾನೇ. ಬಂಗಾರದಲ್ಲಿ, ಬೆಳ್ಳಿಯಲ್ಲಿ, ಮಣ್ಣಿನಲ್ಲಿ, ಶಿಲೆಯಲ್ಲಿ ಉದ್ಧವನಿಗೆ ಕೃಷ್ಣ ಹೇಳಿದ್ದು ಶೈಲಿ ದಾರುಮಯಿ. ಲೇಪ್ಯ ಪೇಂಟಿಂಗ್, ರೇಖಾಮಯಿ ಚಿತ್ರದಲ್ಲಿ ಒಂದು ಶಿಲ್ಪಿ ಬರೆದು ಭಕ್ತಿಯಿಂದ ಅವನನ್ನು ಬಾ ಅಂತ ಕರೆದ್ರೆ ಬಂದುಬಿಡುತ್ತಾನೆ ಸ್ವಾಮಿ. ಅದರಲ್ಲಿ ಭಕ್ತರಿಗೆ ಸುಲಭನಾಗಿದ್ದಾನೆ. ಆದ್ದರಿಂದ ಆ ಭಗವಂತನ ಧ್ಯಾನ ಮಾಡುವುದು, ಅವನ ಸ್ವರೂಪ ತಿಳ್ಕೊಂಡ್ರೆ ಅವನನ್ನು ಪ್ರೀತಿ ಉಂಟಾದ್ರೆ. ಇಷ್ಟೆಲ್ಲ ಹೇಳಿದ್ದು ಯಾತಕ್ರಿ? ಉಪನಿಷತ್ ಮುಂದೆ ಹೋಗೋದಿಲ್ಲ. ನಿಧಾನವಾಗಿ ನಿಮಗೆ ಜೇನುತುಪ್ಪ ಬಳಿದು ಕೊಡ್ತಾ ಇದ್ದೇನೆ, ಆಯಿಂಟ್ಮೆಂಟ್ ಹಾಕಿ. ಅವನೆಲ್ಲ ಆಸೆ ಉಂಟಾಗಬೇಕು. ಈ ಶರೀರ ಅಂತೂ ಬಿದ್ದು ಹೋಗುತ್ತೆ, ಅವನನ್ನು ನೋಡಬೇಕು. ಶರೀರ ಹೋದರೂ ಪರವಾಗಿಲ್ಲ, ಅವನನ್ನು ದರ್ಶನ ಮಾಡಲೇಬೇಕು ಎಂಬುದಾಗಿ ಧ್ರುವನಿಗೆ ಹಠ ಬಂದ ಹಾಗೆ, ಪ್ರಹ್ಲಾದನಿಗೆ ಹಠ ಬಂದ ಹಾಗೆ, ಆ ಪರಸ್ವರೂಪ ಗೊತ್ತಿದ್ರೆ, ಇಫ್ ಯು ನೋ ಇನ್ ಆಂಟಿಸಿಪೇಷನ್ ಹೋಮ್ ಟು ಸಿ, ವಾಟ್ ಟು ಸಿ, ಹೌ ಟು ಸಿ, ಅದು ಪರಸ್ವರೂಪ. ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ ಪ್ರಾಪ್ತಶ್ಚ ಪ್ರತ್ಯಗಾತ್ಮನಃ. ನಮಗೆ ಅನ್ಯೋಗ್ಯತೆ ಇದೆ, ನಾವು ಯಾರು? ಭಗವಂತ ನೋಡಬೇಕಾದ್ರೆ ನಾವು ಯಾರು? ಭಿನ್ನರೋ ಅಭಿನ್ನರೋ? ಇಂಡಿವಿಜುವಾಲಿಟಿ ಅಂದ್ರೇನು? ಸೆಲ್ಫ್ ಅಂದ್ರೇನು? ಸೌಲ್ ಅಂದ್ರೇನು? ಆತ್ಮ ಅಂದ್ರೇನು? ಅಥೋಹಮಪಿತೇ ದಾಸ. ಪೂರ್ವಾರ್ಧ ಹೇಳು. ದಾಸಭೂತ ಸ್ವತಃ ಸರ್ವೇ ಆತ್ಮನೋ ಪರಮಾತ್ಮನಃ ಅಥೋಹಮಪಿತೇ ದಾಸ. ಯಾರು ಮಾತಿದು? ಈ ಶ್ಲೋಕ ಯಾರ್ದು? ಶಂಕರಾಚಾರ್ಯರು ಮಾಡಿ ಸ್ತೋತ್ರ ಇದು ನೋಡಿ. ಇದು ಶಂಕರಾಚಾರ್ಯರು ಪರಮಶಿವ ಅಹೋಬಿಲದ ನರಸಿಂಹನಿಗೆ ಮಾಡಿದ ಸ್ತೋತ್ರ ಪಂಚಾಮೃತ. ಎಲ್ಲ ಜೀವಾತ್ಮರು ದಾಸಭೂತ ಸ್ವತಃ ಸರ್ವೇ, ಭಗವಂತನಿಗೆ ದಾಸರು. ಅದು ಬದಲಾವಣೆ ಮಾಡೋಕ್ಕಾಗೋಲ್ಲ. ದಾಸಭೂತ ಸ್ವತಃ, ಇದು ಆಗಂತುಕ ಅಲ್ಲ. ಮನುಷ್ಯ ಜನ್ಮದಲ್ಲಿ ಒಬ್ಬರೊಬ್ಬರಿಗೆ ದಾಸರಾಗುವುದು ಹಣಕಾಸು, ಲೋಭ, ಪ್ರವೃತ್ತಿ, ಅಗ್ರಿಮೆಂಟ್ ಏನಾರು ಇರ್ಬೋದು. ಜೀವಾತ್ಮರು ಹಾಗಲ್ಲ. ದಾಸಭೂತ ಸ್ವತಃ ಸರ್ವೇ ಆತ್ಮನೋ ಪರಮಾತ್ಮನಃ ಅಥೋಹಮಪಿ ದೇ ದಾಸಃ. ಪರಮಶಿವ ಹೇಳ್ತಾನೆ, ಅಲ್ಲಿರುವಂಥ ಸ್ಮಶಾನದಲ್ಲಿ ಇರ್ತೇನೆ, ಆಯುಷ್ಯ ಮುಗಿದವ್ರನ್ನ ಕರ್ಕೊಂಡು ಹೋಗ್ತೇನೆ, ಕ್ವಶನ್ ಮಾಡೋ ಅಧಿಕಾರ ನನಗಿಲ್ಲ. ಹಾಗಿದ್ರೆ ಇಲ್ಲೇ ಎಂಬುದಾಗಿ ಅಹೋಬಿಲದಲ್ಲಿ ಮೇಲ್ಗುಹೆಯಲ್ಲಿ ಪಕ್ಕದಲ್ಲಿಯೇ ಶಿವ ಲಿಂಗ ರೂಪದಲ್ಲಿ ನರಸಿಂಹನ ಹತ್ತಿರದಲ್ಲಿದ್ದಾನೆ, ದರ್ಶನ ಮಾಡ್ತೀರಿ. ಇದು ಜೀವಾತ್ಮ ಸ್ವರೂಪ ತಿಳಿಬೇಕು. ಪ್ರಾಪ್ತಶ್ಚ ಪ್ರತ್ಯಗಾತ್ಮನಃ. ಆಮೇಲೆ ಪ್ರಾಪ್ತ್ಯುಪಾಯಂ ಫಲಂ ಪ್ರಾಪ್ತೇ. ಪ್ರಾಪ್ತಿ ಭಗವಂತನ ಹೊಂದುವುದಕ್ಕೆ ಉಪಾಯ ದಾರಿ ಯಾವುದು? ಇಷ್ಟೊತ್ತು ಹಾಕಿದ್ರಲ್ಲ, ದಾರಿ ಯಾವುದಯ್ಯ ವೈಕುಂಠಕ್ಕೆ? ಇವತ್ತು ತೋರಿಸ್ತೇನೆ ನಿಮಗೆ. ಭಕ್ತಿ ಅಂತ ಒಂದು ದಾರಿ, ಶರಣಾಗತಿ ಅಂತ ಒಂದು ದಾರಿ. ನಾಣ್ಯ ಪಂಥ ವಿದ್ಯತೆ ಏನಾಯ, ಬೇರೆ ದಾರಿಯೇ ಇಲ್ಲ ಅಂದ್ಬಿಟ್ರು ವೇದದಲ್ಲಿ. ಫಲಂ, ಇದು ಮೂರಾಯಿತು. ಫಲಂ ಪ್ರಾಪ್ತೆ, ಇಲ್ಲಿ ಮೂರು ಹೇಳಿದ್ರಲ್ಲ. ತ್ರಯಾಣಾಮೇವ ಚ ಉಪನ್ಯಾಸ ಪ್ರಶ್ನಶ್ಚ. ಉಳಿದದ್ದೆರಡನ್ನೂ ಹೇಳ್ತಾನೆ ಯಮ ಇಲ್ಲಿ. ಇವನು ಕೇಳಿದೇನೆ ಹೇಳ್ತಾನೆ. ಫಲಂ ಪ್ರಾಪ್ತೆ, ಪರಮಾತ್ಮನನ್ನು ಹೊಂದಿದ ಮೇಲೆ ಅಲ್ಲಿ ಸಿಗುವ ಫಲವೇನು? ತಿರುಪತಿ 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 ಅಂತಂದ್ರಿ, ಬರೋದಿಲ್ಲ ಅಂತ ಬಡ್ಕೊಂಡೆ, ಕರ್ಕೊಂಡು ಹೋದ್ರಿ. ಏನು ಬಂತು ನನಗೆ? ಉಪವಾಸ ಹಾಕಿದ್ರಿ, ಒಂದಿಷ್ಟು ಪುಳಿಯೋರೆ ಕೊಟ್ಟರು, ಹೊಟ್ಟೆ ತುಂಬಲಿಲ್ಲ, ಕ್ಯೂ ನಿಂತಿದ್ದು, ಕೈಕಾಲು ನೋವಾಯಿತು. ಈ ಭಾಗ್ಯಕ್ಕೆ ಯಾಕೆ ಕರ್ಕೊಂಡ್ಬಂದ್ರಿ? ಇಂಥ ಮುಟ್ಟಾಡ್ರನ್ನ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ. ನಿಮ್ಮನ್ನು ದೇವ್ರು ನೋಡಿ ಕೊಡಿಸೋದಿಲ್ಲ, ಅವರು ನೋಡುವುದಿಲ್ಲ. ಅಷ್ಟೆಲ್ಲ ಕಷ್ಟಪಡ್ಕೊಂಡು ಯಾಕ್ರೆ ಹೋಗ್ತಾರೆ?
ಒಂದು ಕ್ಷಣ ದರ್ಶನ ಮಾಡಿದ್ರಿಂದ ಏನು ಆನಂದ ಉಂಟಾಯಿತು ಅದು ಫಲ. ದರ್ಶನವೇ ಫಲ. ದರ್ಶನದಿಂದ ಏನಂತಲ್ಲ, ದರ್ಶನದಿಂದ ಏನಾಯಿತು, ಎಲ್ಲ ಸರ್ವಾರ್ಥ ಸಿದ್ಧಿ ಆಯಿತು. ಅವನ ಅನುಗ್ರಹ ಉಂಟಾಯ್ತಲ್ಲ, ಅವನ ದೃಷ್ಟಿ ನಿಮ್ಮ ಮೇಲೆ ಬಿತ್ತಲ್ಲ, ಶ್ರಮ ಪರಿಹಾರವಾಯ್ತಲ್ಲ, ಬೆಟ್ಟ ಹತ್ಕೊಂಡು ಹೋಗಿ ಶ್ರಮ ಎಲ್ಲ ಮರೆತು ಹೋಗ್ತದಲ್ಲ. ಯೋಚನೆ ಮಾಡಿ, ಆನಂದಮಯನ ದರ್ಶನದಿಂದ ಕ್ಲೇಶವೆಲ್ಲ ಪರಿಹಾರವಾಯ್ತಲ್ಲ. ಅಲ್ಪ ಫಲಗಳನ್ನು ಅಪೇಕ್ಷೆ ಬಿಡಬಾರದು. ಫಲಂ ಪ್ರಾಪ್ತೆ ತಥಾ ಪ್ರಾಪ್ತಿ ವಿರೋಧಿ ಚ. ಭಗವಂತನ ಪ್ರಾಪ್ತಿಗೆ ಅಡಚಣೆ ಅಂತ ಇರ್ತದಲ್ಲ, ಅಡ್ಡಿ ಇರ್ತದಲ್ಲ. ಯಾವುದದು? ಕರ್ಮ. ನಾವು ಮಾಡಿದ ಕರ್ಮ. ಕರ್ಮ ಹೆಚ್ಚಾಗಿದ್ರೆ ಏನಾಗ್ತೆ? ವಾಜಶ್ರವಸಾದಾಗ ಆಗ್ತೀರಿ, ಅಡ್ಡದಾರಿ ಹಿಡಿತೀರಿ. ಅದರಲ್ಲಿ ಕೆಟ್ಟ ಆಸೆಗಳು ಬರುತ್ತೆ. ನಾನು ದೊಡ್ಡವನು ಅಂತ ಅನ್ಬೇಕು, ಪೇಪರ್ ಫೋಟೋ ಬರಬೇಕು, ಇದೆಲ್ಲ ಅಡಚಣೆಗಳು. ದೇಹಾಭಿಮಾನ ಅನ್ನೋದೊಂದು ಅಡಚಣೆ. ಆಢ್ಯೋಭಿಜನಮಾನಸ್ಮಿ ಕೋನ್ಯೋಶ್ಚಿ ದರ್ಶೋಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯೇ ಹೇಳಿ ಇತ್ಯಜ್ಞಾನ ವಿಮೋಹಿತಾ ಅನೇಕ ಜನ್ಮ ವಿಭ್ರಾಂತ ಮೋಹಜಾಲ ಸಮಾವೃತಾ. 14ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಪ್ರಾಪ್ತಿ ವಿರೋಧಿ ಹೇಳಿದ್ದಾರೆ. ಕಾಮಂ ಕ್ರೋಧಂಚ ಸಂಶ್ರಿತಾ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ ತಾನಹಂ ದೃಶತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ. ನರಾಧಮರನ್ನ, ನನ್ನನ್ನು ಉದ್ವೇಷ ಮಾಡುವವರನ್ನ, ನನ್ನ ಭಕ್ತರನ್ನು ಉದ್ವೇಷ ಮಾಡುವವರನ್ನ ಏನು ಮಾಡ್ತೇನೆ? ಸಂಸಾರದಲ್ಲಿ ಹಾಕ್ತೇನೆ. ಅದೇ ಪ್ರತಿಬಂಧಕ. ಕ್ಷಿಪಾಮಿ. ಸಂಸಾರ ಯಾತಕ್ಕೆ? ಸಂಸಾರ ಯಾತಕ್ಕೆ? ಜನ್ಮಾಂತರ ಪಾಪ ಇರೋದ್ರಿಂದ ಬರುತ್ತೆ ಇದು. ಸಂಸಾರದಿಂದ ಬಿಡುಗಡೆ ಹೇಗೆ? ಅವನನ್ನೇ ಕೇಳಬೇಕು, ಬಿಡಿಸೋ ಅಂತ ಕೇಳಬೇಕು, ತಪ್ಪಾಯಿತು ಅಂತ ಒಪ್ಕೋಬೇಕು. ಅಜಸ್ರಂ, ಬೇಗ. ಅಶುಭಾನ್ ಆಸುರೀಶ್ವೇ ವಯೋನಿಷು ಆಸುರೀಂ ಯೋನಿಮಾಪನ್ನಾಃ. ಬುದ್ಧಿಜೀವಿಗಳು ಮೂಢಾಃ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೆಯ ಸತೋ ಯಾಂತಿ ಅಧಮಾಂಗತಿಂ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾತ್ ಏತತ್ರಯಂ ತ್ಯಜೇತ್. ಎಲ್ಲಿ ಮುಟ್ಟಿದಲ್ಲಿ ಉಪದೇಶ ಕಾಣ್ರಿ. ಕಾಮಕ್ರೋಧ ಲೋಭ ಅನ್ನೋದು ನರಕದ 3 ದೊಡ್ಡ ಹೆಬ್ಬಾಗಿಲುಗಳು. ಹೆವಿ ಟ್ರಾಫಿಕ್, ಹೋಗಿದ್ದು, ಆಕ್ಸಿಡೆಂಟ್ ಇಲ್ಲ, ಶತ್ರುವಲ್ಲೇ ಬರ್ತಾರೆ, ಆಸ್ಪತ್ರೆ ಅದೇ, ಪೊಲೀಸ್ ಸ್ಟೇಷನ್ ಅದೇ, ನರಕ ಅದೇ. ವೈಕುಂಠಕ್ಕೆ ದಾರಿ ಯಾವುದು? ಅಯ್ಯೋ ಬಿಡಿಯ ಕಥೆ. ಸೊಂಟದಲ್ಲಿ ಬೀಗದ ಇಟ್ಕೊಂಡು ಬಾಗಿಲಲ್ಲೇ ಕೂತಿರ್ತಾನೆ ಭಗವಂತ ಆಕಳಿಸ್ತಾ. 10 ಬ್ರಹ್ಮ ಹುಟ್ಟಿ ಆಯಿತು, 10 ಬ್ರಹ್ಮ ಸತ್ತಾಯಿತು, ಒಬ್ಬರೂ ಬರಲಿಲ್ವಲ್ಲ ಇಲ್ಲಿಗೆ. ಬೇಗ ಹಾಕಿದ್ದಾನೆ, ಸೊಂಟದಲ್ಲಿ ಬೇಗದ ಕೈ ತುಕ್ಕು ಹಿಡಿದೋಗಿದೆ, ಜಂಗ್ ಹಿಡಿದೋಗಿದೆ. ಯಾವನಾರೊಬ್ಬ ನಿಮ್ಮಂಥವ್ರು ಭಗವದ್ಗೀತೆ ಕೇಳಿದವರು, ಕಠೋಪನಿಷತ್ ಕೇಳಿದವರು ಬಂದ್ರ ಮದ್ಭಕ್ತ ಯಾಂತಿ ಮಾಮಪಿ ಅಂತ ಒಳಗೆ ಕರ್ಕೊಂಡು ಖಂಡಿತ ಅವರನ್ನು ವಾಪಸ್ಸು ಕಳಿಸೋದಿಲ್ಲ. ಸಮಃ ಆತ್ಮ ಸುದುರ್ಲಭ, ಅದೇ ಗ್ಯಾರಂಟಿ. ಒಬ್ಬ ಒಳ್ಳೆಯ ಭಕ್ತ ಕಲ್ಪಕೋಟಿಯಲ್ಲಿ ತನ್ನ ಕಡೆಗೆ ಬಂದರೆ ಖಂಡಿತ ವಾಪಸ್ ಕಳಿಸೋದಿಲ್ಲ. ನಚ ಪುನರಾವರ್ತತೆ ಅಂತ ಭಕ್ತ ಸಿಕ್ಕೋದಿಲ್ಲ ಅಂತ ಅವನೇ ಹೇಳಿದ ಮೇಲೆ. ಆದ್ದರಿಂದ ಇದು ವೈಕುಂಠಕ್ಕೆ ಹೋಗೋ ದಾರಿ. ಪ್ರಾಪ್ತಿ ವಿರೋಧಿ ಚ. ಇದು ಪಂಚ. ಯಾವುದು? ಅರ್ಥ ಪಂಚಕ. ಅದರಲ್ಲಿ 3 ಕೇಳಿಕೊಂಡ ಇವನು. ಮೊದಲನೇ ವರ ಇದು. ಮೊದಲನೇ ಅರ್ಥ ಆಯ್ತಲ್ಲ ನಿಮಗೆ? ಇನ್ನೊಂದ್ಸಲ ಕೇಳ್ತೀನಿ, ಪ್ರಶ್ನೆ ಸರಿಯಾಗಿ ಉತ್ತರ ಹೇಳಿ ನೋಡೋಣ ದಯಮಾಡಿ. ನನ್ನ ಮೇಲೆ ಕೃಪೆಯಿಂದ ತಪ್ಪು ಉತ್ತರವನ್ನು ಹೇಳಬೇಡಿ. ಈ ಮೊದಲನೇ ಪ್ರಶ್ನೆ ಇಲ್ಲಿ ಕೇಳಿಕೊಂಡ ವರ ಇದೆಯಲ್ಲ, ಇದು ಯಾರಿಗೆ ಅನ್ವಯ? ಪ್ರತಿಯೊಂದು ಜೀವಿಗೆ. ಕೈ ಮುಗಿದೆ. ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಈ ಸಭೆಯಿಂದ ಹೊರಗೆ ಹೋಗುವಷ್ಟರಲ್ಲಿ ಮರಿಬಾರ್ದು. ಇದು ಪ್ರತಿಯೊಬ್ಬ ಅದೇ ಉಪೇತ್ರ ಸ್ವಭಾವವನ್ನು ಕೇಳಿದ್ದಾನೆ. ಮತ್ತೇನು ಮಾಡಬೇಕಾ ತಂದೆ? ಯಥಾ ಪುರಸ್ತಾದ್ ಭವಿತಾ ಪ್ರತೀತಃ. ಮೊದಲು ಹಾಗಿದ್ನೋ ಹಾಗೆ. ಔದ್ದಾಲಿಕಿ ಆರುಣಿಹಿ ಮತ್ಪ್ರಸೃಷ್ಟ. ಈ ಮುಂದಿನದು 11ನೇ ಮಂತ್ರ ಯಮ ಹೇಳಿದ ಮಾತು. ಯಮ ಹೇಳ್ತಾನೆ, ಮಗು ಇಷ್ಟ ತಾನೇನೋ. ಯಥಾ ಪುರಸ್ತಾದ್ ಭವಿತಾ, ನಿಮ್ಮ ತಂದೆ
ನಿನ್ನನ್ನು ಶಾಪ ಹಾಕಿ ಮೃತ್ಯು ಕೊಡ್ತೇನೆ ಅಂತ ಹೇಳಿದ್ನಲ್ಲ, ಆ ಮಾತು ಬರುವುದಕ್ಕೆ ಮುಂಚೆ ಎಷ್ಟೊಂದು ಪ್ರೀತಿಯಿಂದ ನಿನ್ನನ್ನು ಕಾಣ್ತಾ ಇದ್ನೋ, ಒಳ್ಳೆ ಮಾತನ್ನಾಡ್ತಾ ಇದ್ನೋ. ಯಾರವನು? ಔದ್ದಾಲಕಿ ಆರುಣಿ. ವಾರುಣಿ ಅಲ್ಲ, ಅರುಣ ಗೋತ್ರದವನು, ಅರುಣ ವಂಶದವನು. ಅರುಣ ಅಂದ್ರೆ ಯಾರು? ಸೂರ್ಯನ ರಥ ನಡೆಸ್ತಾನಲ್ಲ, ಗೌತಮ ಗೋತ್ರದವನು. ಔದ್ದಾಲಕಿ ಆರುಣಿ ಮತ್ ಪ್ರಸೃಷ್ಟಂ. ಇನ್ನೊಂದು ಪಾಠ, ಎರಡು ಒಂದೇ ಅರ್ಥ. ನನ್ನಿಂದ ವಾಪಸ್ಸು ಕಳಿಸಲ್ಪಡುವ ನಿನ್ನನ್ನು ಸುಖಂ ರಾತ್ರಿ ಶೈತ. ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಹಲ್ಲು ಕಡಿಯೋದನ್ನು ಬಿಡ್ತಾನೆ ನಿಮ್ಮಪ್ಪ. ಸುಖಂ ರಾತ್ರಿ ಶೈತ ಅಂದರೆ ಈ ವಾಜಶ್ರವಸ್ಸು ರಾತ್ರಿ ಮಲ್ಕೊಳ್ಳುವಾಗ ಬಡಬಡಿಸ್ತಾ ಇದ್ದ ಅಂತ ಇಲ್ಲಿ ಚಿತ್ರ ಕೊಟ್ಟರು ನೋಡ್ರಿ ಕ್ಯಾರೆಕ್ಟ್ರು. ಕೆಲವರು ಸುಖವಾಗಿ ನಿದ್ದೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಹೇಳ್ತಾರೆ ಕಾನ್ಷನ್ಸ್ ಚುಚ್ಚುತ್ತೆ ಅಂದ್ರು. ಕಾನ್ಷನ್ಸ್ ಅಂದ್ರೇನು? ಅಂತರಾತ್ಮ ಅಂದ್ರೇನು? ನೀವೆಷ್ಟು ತಪ್ಪು, ನಾವು ತಪ್ಪು ಮಾಡಲಿಲ್ಲ, ಆತ್ಮವಂಚನೆ ಅಂತ ಮಾಡಿಕೊಂಡ್ರು ಒಳಗಿಂದ ಹೇಳುತ್ತೆ, ಅಲ್ಲ ನೀ ಕಳ್ಳ. ಹತ್ಯಕ್ಕೂದಕ್ಕೆ ಬರೋದಿಲ್ಲ ಅದು. ಯು ಕೆನಾಟ್ ಸಪ್ರೆಸ್. ಅಂತರ್ವಾಣಿ ಅಂತ ಹೇಳ್ತೀರಿ, ಕಾನ್ಷನ್ಸ್ ಅಂತ ಹೇಳ್ತೀರಿ. ಅದ್ಯಾವುದು? ಭಗವಂತನ ಪ್ರತಿನಿಧಿ. ಅದು ಕೆಲವರಲ್ಲಿ ಸೂಕ್ತವಾಗಿರುತ್ತೆ, ಕೆಲವರು ಜಾಗೃತವಾಗಿರುತ್ತೆ, ಇನ್ನು ಕೆಲವರಲ್ಲಿ ನಾ ಹೇಳೋಕೆ ಸಂಕೋಚ ಪಟ್ಕೊಳ್ತೇನೆ, ಸತ್ತೇ ಹೋಗಿರುತ್ತೆ. ಕಾನ್ಷನ್ಸ್ ಸತ್ತು ಹೋಗಿದ್ರೆ ಏನು ಗತಿ ಒಬ್ಬನಿಗೆ? ಹೀಗೆಲ್ಲ ಮಾತಾಡ್ತೀನಿ ದೊಡ್ಡ ಪ್ರಶಸ್ತಿ ತಗೊಂಡು. ದೇವ್ರ ಮೂರ್ತಿ ಮೇಲೆ ಅಸಹ್ಯವಾದ ಮಾತನ್ನು ಹೇಳಿದ್ದೇನೆ ನಾನು. ಇದು ತಪ್ಪು ಅಂತ ತಿಳುವಳಿಕೆ ಬರದೇ ಇದ್ರೆ ಪ್ರಾಣಿಗಿಂತ ಕಡೆ ಮನುಷ್ಯ. ಅಧಮ ಜನ್ಮ ಅದು. ಬ್ರಾಹ್ಮಣ ಹುಟ್ಟೇನ್ರಿ ಪ್ರಯೋಜನ? ಕಾನ್ಷನ್ಸ್ ಸತ್ತು ಹೋಗುತ್ತೆ ಅಂತ. ಅದಕ್ಕೆ ಏಕೇಚ ಆತ್ಮಹನೋ ಜನ, ಇದೇ ಆತ್ಮಹತ್ಯೆ ಅನ್ನೋದು. ಹಗ್ಗ ಬೀರ್ಕೊಂಡೇ ಸಾಯ್ಬೇಕಂತಿಲ್ಲ. ಅಂತರಾತ್ಮ ಸತ್ತು ಹೋದರೆ, ಅಂತರ್ವಾಣಿ ಕಾನ್ಷನ್ಸ್ ಅನ್ನೋದು ಹೋದರೆ, ಕಾನ್ಷಿಯಸ್ನೆಸ್ ಬೇರೆ, ಕಾನ್ಷನ್ಸ್ ಅನ್ನೋದು ಬೇರೆ. ಹ್ಯಾಮ್ಲೆಟ್ ಅಂತ ಒಂದು ನಾಟಕ. ಆ ಹ್ಯಾಮ್ಲೆಟ್ ನಾಟಕದಲ್ಲಿ ಅವನು ಡೆನ್ಮಾರ್ಕಿನ ರಾಜಕುಮಾರ. ಅವರ ಅಮ್ಮ ಒಳ್ಳೆ ನಡತೆ ಅವಳಲ್ಲ, ಗರ್ಟ್ರೂಡ್ ಅವಳ ಹೆಸರು. ಅವಳು ಗಂಡನನ್ನು ಬಿಟ್ಟು ಗಂಡನ ತಮ್ಮನ ಜೊತೆಯಲ್ಲಿ ವ್ಯವಹಾರ ಇಟ್ಕೊಂಡು ಅವರಿಬ್ಬರೂ ಸೇರಿ ಈ ಗಂಡ ಎನ್ನುವನನ್ನು ಕೊಲ್ತಾರೆ. ಕಿವಿಯಲ್ಲಿ ಏನೋ ಒಂದು ಔಷಧಿ ಹಾಕಿ ಕೊಂದ್ಮೇಲೆ ದುರ್ಮರಣದಲ್ಲಿ ಹೋದಂಥ ದೊರೆ ಹ್ಯಾಮ್ಲೆಟ್ ಅಂತ ಅಂದೆ ಪ್ರೇತವಾಗಿ ಪಿಶಾಚವಾಗಿ ಬಂದು ಪ್ರಾರಂಭದಲ್ಲಿ ಬರುತ್ತೆ. ನಿಮ್ಮಮ್ಮ ನಾನು ಕೊಂದುಬಿಟ್ಲು, ಸೇಡು ತೀರಿಸ್ಕೋ ಅಂತ ಹೇಳುತ್ತೆ. ಇವನು ಅದಕ್ಕೆ ಒಳ್ಳೆ ಕಾಲ ಬರಲಿ ಅಂತ ಕಾಯ್ದು ಚಿಕ್ಕಪ್ಪನಲ್ಲಿ ಕೊಲೋಕೆ ಹೋಗ್ತಾನೆ. ಒಂದು ಸಲ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಅಯ್ಯೋ ಪ್ರಾರ್ಥನೆ ಮಾಡುವ ಕೊಲ್ಲಬಾರ್ದು, ಆಮೇಲೆ ಆಗಲಿ. ಹೀಗೆ ನೋಡಿ ಕೊನೆಯಲ್ಲಿ ಅವನಿಗೆ ಅವಕಾಶವೇ ಬರೋದಿಲ್ಲ. ಇವನೇ ದುರ್ಮರಣಕ್ಕೆ ಈಡಾಗ್ತಾನೆ. ಇದು ಹ್ಯಾಮ್ಲೆಟ್ ನಾಟಕ ಭಾಳ ವಿಚಿತ್ರವಾದ ನಾಟಕ. ಅದ್ರಲ್ಲಿ ಒಂದು ಕಡೆ ಹೇಳ್ತಾನೆ, ದಸ್ ಇಟ್ ಈಸ್ ದಟ್ ಕಾನ್ಷನ್ಸ್ ಡಸ್ ಕವರ್ಸ್ ಮೇಕರ್ಸ್ ಆಫ್ ಆಲ್. ನಾವು ಹೇಡಿಗಳಾಗೋದು ಯಾತಕ್ಕೆ? ಒಳಗೊಂದು ಕಾನ್ಷನ್ಸ್ ಅಂತ ಹೇಳ್ತೀರಿ. ಶಾಪ ಕೊಡೋಕೆ ಬರೋದಿಲ್ಲ, ಬೈಯೋಕೆ ಬರೋಲ್ಲ, ಕೊಲೆ ಮಾಡೋಕೆ ಬರೋಲ್ಲ. ಏನ್ರಿ ಒಂದು ಕೊಲೆ ಮಾಡೋಕೆ ಬರೋಲ್ಲ ನಿಮಗೆ? ಬರೋಲ್ಲ. ನನ್ನ ಕೈ ಬರ್ತಾ ಇಲ್ಲ, ನನ್ನ ಮನಸ್ಸು ಬರ್ತಾ ಇಲ್ಲ. ಮನುಷ್ಯ ಮೃದುವಾಗುವುದು, ಮನುಷ್ಯತ್ವ ಉಳಿಯುವುದು ಈ ಕಾನ್ಷನ್ಸ್ ಎಂಬುದರಿಂದ. ಅದಕ್ಕೆ ಅವನು ಬಲಿ ಆಗ್ಬಿಟ್ಟ ಪಾಪ. ಆ ನಾಟಕ ಸ್ಟೇಜ್ ಮೇಲೆ ಅಭಿನಯ ಮಾಡಿದರೆ ಕಲರ್ಫುಲ್ ಆಗೋದಿಲ್ಲ. ದಿ ಥೀಮ್ ಈಸ್ ಟೂ ಹೆವಿ ಫಾರ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಬ್ರಾಡ್ಲಿ ಗಿಡ್ಲಿ ಮೊದಲಾದವರು ಗ್ರಿಪ್ಪಿಂಗ್ ಇಲ್ಲ, ಮ್ಯಾಕ್ಬೆತ್ ಹಾಗೆ, ಒಥೆಲ್ಲೋ ಹಾಗೆ. ಮನುಷ್ಯ ಕಾನ್ಷನ್ಸ್ ಅನ್ನೋದಿರಬೇಕು, ಅಂತರಾತ್ಮ ತಾನೇ ಇರಬೇಕು. ನಾವು ಮಾಡಿದ ತಪ್ಪು ಅನ್ನೋದು ಜಾಗೃತವಾಗಬೇಕು ಮನಸ್ಸಿನಲ್ಲಿ. ಅದು ಇಲ್ಲದೇ ಇದ್ರೆ ಏನಾಗುತ್ತೆ, ರಾತ್ರಿ ಹೊತ್ತು ಯಾವ್ಯಾವ ಭಾವನೆಯನ್ನು ಅದುಮಿ ಇಟ್ಟಿರ್ತಾನೆಯೋ ಅದು ಮತ್ತೆ ಮೇಲೆ ಕೇಳುತ್ತೆ. ಒಂದು ಕಟ್ಟಿಗೆ ತುಂಡು ನೀರಲ್ಲಿ ತೇಲುತ್ತೆ, ನೋಡ್ತೀರಿ, ಮುಳುಗುಂತೀರಿ, ಮುಳುಗೋಲ್ಲ ಅನ್ನತ್ತೆ. ಅದು ಬಾಯಿನ್ಸಿ ಅಂತೀರಿ. ಒಂದು ಸಪ್ಪೆ ಹುರಿ ತಗೊಂಡು ಇಟ್ಟಿಗೆ ಕಟ್ಟಿ ಇಟ್ಟಿಗೆ ಸಮೇತ ಅದನ್ನು ಹಾಕಿದರೆ ಆವಾಗ ಏನಾಗುತ್ತೆ, ಅದು ಮುಳುಗುತ್ತೆ. ಸ್ವಲ್ಪ ದಿವಸ ಆದಮೇಲೆ ಸಪ್ಪೆ ಹುರಿ ಕೊಳೆತು ಹೋದರೆ
ಇಟ್ಟಿಗೆ ಕೆಳಕ್ಕೆ ಹೋಗುತ್ತೆ. ಆಮೇಲೆ ಏನಾಗುತ್ತೆ ನೋಡ್ರಿ, ಹಾಗೆ ಕಾನ್ಷಿಯನ್ಸ್ ಸಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಮನುಷ್ಯನ ಮನಸ್ಸಿನಲ್ಲಿ ಭೂತ ಪ್ರೇತ ಪಿಶಾಚಿ ಅನ್ನೋದು ಇದೇನೆ. ಇವನು ಅಧಿಮಿಟ್ಟ ಭಾವನೆಗಳು ಮೇಲಕ್ಕೆ ಏನು ಬರ್ತವೆ, ಅದು ಒತ್ತೊತ್ತಾಗಿ ಬಂದುಬಿಟ್ರೆ ಅದು ರೋಗ ಉಂಟಾಗುತ್ತೆ. ಅದರ ಒಂದು ರೂಪ ಯಾವುದು? ಹಿಸ್ಟೀರಿಯಾ. ಕೇಳಿದ್ದೀರ ಹಿಸ್ಟೀರಿಯಾ ಅಂದರೆ? ಹಿಸ್ಟೀರಿಯಾ ಅಂದ್ರೇನು? ಹಿಸ್ಟೀರಿಯಾ ಅಂತ ಒಂದು ಪೋಯಮ್ ಬರೆದಿದ್ದಾನೆ T.S. Eliot, ದಯವಿಟ್ಟು ಓದಿ ನೋಡಿ. ಅದೊಂದು ರೀತಿ ಅಮಲು ಹುಚ್ಚು, ಸನ್ನಿ ಅಂತಾರೆ ಅದನ್ನು. ಬಾಯಿಗೆ ಬಂದದ್ದು ಹೇಳ್ತಾ ಕೂತಿರ್ತಾರೆ, ಸಿಕ್ಕಾಪಟ್ಟೆ ಏನೇನೋ ಹೇಳ್ಕೊತಾ ಇರ್ತಾರೆ, ಹೀಗಾಯ್ತು ಹಾಗಾಯಿತು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಂಥವ್ರನ್ನ ಉಪನ್ಯಾಸ ಕರಿಬೇಕು ನೀವು. ಅವಾಗೆಲ್ಲರೂ ಹುಚ್ಚರಾಗ್ತೀರಿ. ಶಾಂತಿ ಶಾಂತಿ ಶಾಂತಿ. ಮಾತಿನ ಮೇಲೆ ಹತೋಟಿ ಇಲ್ಲ. ಯಾಕೆ? ಮನಸ್ಸಿನ ಮೇಲೆ ಹತೋಟಿ ಇಲ್ಲ. ಮನಸ್ಸಿನ ಜೊತೆ ಗುದ್ದಾಟ ಮಾಡೋನು ಯಾವನೂ ಲೋಕದಲ್ಲೂ ಬದುಕಿಲ್ಲ. ಅದನ್ನು ವಶ ಮಾಡ್ಕೊಳ್ಳೋದಕ್ಕೆ ವಶೇ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ಮೊದಲನೇ ಒಂದು ವರದಲ್ಲೇ ಎಷ್ಟು ಅಡಗಿಸಿದ್ದಾರೆ ನೋಡಿ. ಮನಸ್ಸು ಎಷ್ಟು ಹೇಳ್ತಾರೆ ಮುಂದೆ. ನನಗೊಂದು ಭಯವಾಯಿತು. ಬೆಳಗ್ಗೆ ವಾಕಿಂಗ್ ಹೋಗುವಾಗ, ಇವತ್ತು 5ನೇ ದಿವಸ ಪ್ರವಚನ, ಇನ್ನು 10 ದಿವಸದಲ್ಲಿ ಈಗ ಯಾವತ್ತು ಹೇಳಿಬಿಟ್ರು ಒಂದು ಮಾತಲ್ಲಿ, ಇದು ಮುಗಿಯೋದಿಲ್ಲ. ನೀವು ತಾನೇ ಹೇಳಿದ್ದು, ನೀವು ತಾನೇ ಹೇಳಿದ್ದು. ನೀವು ಹೇಳಿದ್ರಾ? ಇವತ್ತವ್ರು ಬರಲಿಲ್ಲ ಅಂದರೆ ನನ್ನ ಜನ್ಮದಲ್ಲಿ ಕೊಟ್ಟ ಅವಧಿಯಲ್ಲಿ ಪ್ರವಚನ ಮುಗಿಸೋಕೆ ನಮ್ಗೆ ಗೊತ್ತಿಲ್ಲ ಅಂತ. ಅವಾಗ ಏನು ಮಾಡ್ಬೋದು? ಒಬ್ರಂದ್ರು ಆಗೇನು ಮಾಡ್ಬೋದು? ತಿರುಗಿ ಜುಲೈ 1ರಿಂದ ಶುರುವಾಗುತ್ತಲ್ಲ, ಮಹಾಭಾರತಕ್ಕೆ ಬದಲಾಗಿ ಇದನ್ನೇ ಕಂಟಿನ್ಯೂ. ಅವ್ರು ತಲೆ ಆಡಿಸ್ತಾ ಇದ್ದಾರೆ. ಅವ್ರು ಪಾರ್ಕಲ್ಲಿ ಕೂತಿದ್ರು, ಅವ್ರು ಕೇಳಿಸ್ತಾ ಇದ್ದಾಗ ಇಬ್ಬರು ನನಗೆ ಹೇಳಿದ್ರು ಈ ಮಾತನ್ನು, ಹಿಡಿದಿದ್ದು ಮುಗಿಸ್ಬೇಕಲ್ಲ. ಆರಬ್ಧಸ್ಯ ಅಂತಗಮನಂ ದ್ವಿತೀಯಂ ಬುದ್ಧಿ ಲಕ್ಷಣಂ. ನೋಡೋಣ ಎಲ್ಲಿ ಹೋಗುತ್ತೆ. ನೀವು ಗಮನವಾಗಿ ಕೇಳ್ತಾ ಇದ್ದೀರಿ. ಅಮೃತದಂತಿದೆ, ಶಾಂತಿ ಪರ್ವವೂ ಇದೆ, ಕಠೋಪನಿಷತ್ತು ಇದೆ. ರಾತ್ರಿ ಶೈತ ಸುಖಂ ರಾತ್ರಿ ಶೈತ. ಮರದ ಕೆಳಗಡೆ ಮಲಗುವ ಕಲ್ಕುಟುಕನಿಗೆ, ಗಾರೆ ಕೆಲಸದವನಿಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಸುಪ್ಪತ್ತಿಗೆ ಮೇಲೆ ಮಲ್ಕೊಳ್ಳೋವನಿಗೆ 5 ಸ್ಟಾರ್ ಹೋಟೆಲ್ ನಾವು ನಿದ್ದೆ ಬರೋಲ್ಲ. ಯಾಕೆ? ಬರೀ ಶ್ರಮನ? ಹೇಳಿ, ನೀವು ಯಾರು ಮರದ ಕೆಳಗೆ ಮಲಗಿಲ್ಲ, ಅದು ಗೊತ್ತಿಲ್ಲ ನಿಮಗೆ. ಸಾಯಂಕಾಲ ತನಕ ದುಡ್ದ, 100 ರೂಪಾಯಿ ಬಂತು ಕೂಲಿ. ಹೆಂಡತಿ ಕೈಲಿ 50 ರೂಪಾಯಿ ಕೊಟ್ಟ, 20 ರೂಪಾಯಿ ಕುಡ್ದ. ಇನ್ಯಾವನು ಬಂದ, ಏನಪ್ಪ ಏನು ತಿನ್ನೋಕ್ಕೇನಿಲ್ಲ ಅಂತ, ತಗೊಳ್ಳಬಾರು ಅಂತ ಹೋಟ್ಲಾಗ ಕರ್ಕೊಂಡೋದ. 15 ರೂಪಾಯಿ ಅವನಿಗೂ ಕೊಡಿಸ್ದ. ಅವನಲ್ಲಿ ದಾತೃತ್ವ ಬುದ್ಧಿ, ತಲೆದಿಂಬಲ್ಲಿ ಏನೂ ಇಲ್ಲ ಅವನಿಗೆ. ಮಲ್ಕೊಂಡ, ನಿದ್ದೆ ಚೆನ್ನಾಗಿ ಬರುತ್ತೆ ಅವನಿಗೆ. ಯಾಕೆ? ಇನ್ನೊಬ್ಬರ ಬಗ್ಗೆ ಕೆಟ್ಟ ಯೋಚನೆ ಇಲ್ಲ. 5 ಸ್ಟಾರ್ ಹೋಟೆಲಲ್ಲಿ ಮಲಗ್ತಾರಲ್ಲ ಅವರು, ವಿದೇಶದಿಂದ ಬಂದವರು, ಕಂಪನಿ ಮ್ಯಾನೇಜರ್ಗಳು. ಪ್ರೆಷರ್ 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 ಎಂಬ ಭೂತಗಳು ಕಟ್ಕೊಂಡ್ಬಂದಿರ್ತಾರಲ್ಲ, ಅವ್ರಿಗೆ ಅಯ್ಯೋ ಟೈಮ್ ಐತೆ, ಅಯ್ಯೋ ಟೈಮ್ ಐತೆ, ಮೀಟಿಂಗ್ ಲೇಟ್ ಐತೆ, ಆ ಪಾಯಿಂಟ್ಸ್ ಬರ್ಕೋಬೇಕಾಗಿತ್ತಲ್ಲ, ಏನು ಮಾಡಬೇಕು? ಈ ಪ್ರೆಷರ್ ಎಂಬ ಹುಚ್ಚು ಮನಸ್ಸಿನ ಮೇಲೆ ಬಿದ್ದಷ್ಟು ನಿದ್ದೆ ಹತ್ತೋದಿಲ್ಲ ಅವರಿಗೆ. ಆದ್ದರಿಂದ ಈ ಪುರೋಹಿತರ ಗತಿ ಇದು. ನಾನೇ ತುಂಬ ಕಮ್ಮಿ ತೊಗೊಂಡ್ಬಿಟ್ನೆ, ಅವ್ರಿಗೆ ತುಂಬ ಕೊಡಿಸ್ಬಿಟ್ನೆ, ಯಜಮಾನ ತಿಳ್ಕೊಬಾರ್ದೆ. ಬೇಡ ಬೇಡ ಅಂತ ನಾ ಅಂದೆ. 10 ರೂಪಾಯಿ ಕೊಡೋಕೆ ಏನಾಗಿತ್ತು? ಅವ್ರ ಮೇಲೆ ಊಟಕ್ಕೆ ಕರೆದಿದ್ರು, ಏನೋ ಸಂಕೋಚಕ್ಕೋಸ್ಕರ ಲಾಡು ಗಿಡು ಜಿಲೇಬಿ ಮಾಡಿದ್ರು. ಒಂಚೂರು ಬೇಡ 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 ಒಂಚೂರು ಹಾಕ್ರಿ ಅಂತ ನಾ ಬಾಯಿ ಮಾತು ಹೇಳಿದ್ದಕ್ಕೆ ಬೇಡವೇ ಬೇಡ ಅಂತ ಹೋಗ್ಬಿಟ್ರಲ್ಲ. 1-2 ಕೊಡಬಾರ್ದಾಗಿತ್ತೆ, ಇಲ್ವೇದಲ್ಲ? ಹಾಂ, ನಾ ಬೇಡ ಅಂತ ಅನ್ಬೋದ್ರಿ, ಅವ್ರು ಕೊಡಬಾರ್ದ ನಮಗೆ. ಆವಾಗ ಪ್ರದ್ಯುಮ್ನ ಹೇಳ್ತಾನೆ, ಜಿಲೇಬಿ ತಾನೇ ಬೇಕು ನಿನಗೆ? ಹರಿಜನರ ಮನೆಯಲ್ಲಿ ಜಿಲೇಬಿ ತಿನ್ನುವಂತೆ ರಾತ್ರಿ ಕನಸಲ್ಲಿ ಮಾಡಿಸ್ತಾನೆ ಅದನ್ನು. ಅದುಮಿಟ್ಟ ಭಾವನೆಗಳಿಗೆ ಅನುಗುಣವಾದಂತಹ ಸ್ವಪ್ನಗಳನ್ನು ಕೊಟ್ಟು ತೃಪ್ತಿಪಡಿಸ್ಬಿಡ್ತಾನೆ ಭಗವಂತ. ಒಳಗೆ ನಡೆಯೋ ವ್ಯಾಪಾರವೆಲ್ಲ ಕಂಟ್ರೋಲ್ ಮಾಡ್ತಾ ಕೂತಿರ್ತಾನೆ ಅನಿರುದ್ಧ, ಅವನು ಪ್ರದ್ಯುಮ್ನಾದವನು. ಇದು ನಮ್ಮ ಉದಾಹರಣೆ. ನಿಮಗೆ ಮುಂದಿನ ಪ್ರಸಂಗದಲ್ಲಿ ಹೇಳೋಣ ಅಂತಿದ್ದೆ, ಅಲ್ಲೇ ಹೇಳಿಬಿಡುತ್ತೆ. ನನಗೆ ಬರೋ ಕನಸುಗಳೆಂತ ಗೊತ್ತೇನು?
ಅಪರೂಪಕ್ಕೆ ಗುರುಗಳು ಬರ್ತಾರೆ, ಹೇಳ್ಕೊಡ್ತಾರೆ, ಪಾಠ ಹೇಳ್ತಾರೆ, ದಿವ್ಯದೇಶ ಅದು ನಡೆಯುತ್ತೆ. ಕೆಲವು ದಿವಸ ಏನಾಗುತ್ತೆ, ನಾನು ಎಲ್ಲಿ ಪಾಠ ಹೇಳ್ತಿದ್ದೆ 40 ವರ್ಷ ಯಾವ ಊರಲ್ಲಿದ್ದ, ಬರೀ ಆ ಕರ್ನಾಟಕ ಕಾಲೇಜಿನ ಅನುಭವಗಳು. ನನ್ನ ಆಫೀಸು, ನನ್ನ ರೂಮು, ಅದ್ರ ಮುಂದೆ ಸ್ಕೂಟ್ರ್ ನಿಲ್ಲಿಸಿದ್ದೆ, ಕ್ಲಾಸ್ಗೆ ಹೋಗಿದ್ದೆ, ಆ ಹುಡುಗರಿಗೆ ಪಾಠ ಮಾಡ್ತಾಯಿದ್ದೆ, ಆ ಲೈಬ್ರರಿ ಹೀಗಿತ್ತು, ಆ ಪುಸ್ತಕ ತೊಗೊಂಡಿದ್ದೆ. ಸರ್ ತೊಗೊಳ್ಳಿ, ಇನ್ನೂ 10 ಪುಸ್ತಕ ತೊಗೊಳ್ಳಿ, ಮನೆಗೆ ತಂದು ಕೊಡಲೆ, ಸರ್ವೆಂಟ್ಸು ಮನೆಗೆ ತಂದು ಕೊಡಿ. ಇದೆಲ್ಲ ಯಾಕ್ರಿ ಬರುತ್ತೆ ಅಂದರೆ ಹೇಳಿ, ಯಾಕೆ ಬರುತ್ತೆ ಹೇಳ, ಬೇಜಾರು ಮಾಡ್ಕೋಬೇಡಿ. ನನಗೆ ಧಾರವಾಡ ಬಿಟ್ಟು ಬಂದದ್ದು ಮನಸ್ಸಿಗೆ ಒಗ್ಗಿಲ್ಲ. ಐ ಆಮ್ ನಾಟ್ ರಿಕನ್ಸೈಲ್ಡ್ ಟು ದಿ ಫ್ಯಾಕ್ಟ್ that I have left that divine place where I taught for more than 33 years and where I lived for more than 40 years. 40 ವರ್ಷ ಜೀವನದಲ್ಲಿ ಅರ್ಧ ಆಯುಷ್ಯ ಕಳೆದ ಜಾಗ, ಅದೇ ಫೀಲ್ಡು, ಅದೇ ಲೈಬ್ರರಿ, ಅದೇ ಪ್ರಿನ್ಸಿಪಾಲ್ ಆಫೀಸು. ಯಾವತ್ತೋ ಪಾಠ ಹೇಳಿದ ಹುಡುಗರು ಮತ್ತೆ ಮತ್ತೆ ಬರುವುದು, ರಿಪೀಟೆಡ್ಲಿ ಇದೇ ಕನಸು. ಇದು ಬಿಟ್ಟರೆ ಬೇರೆ ಥರ ಕನಸು ಇನ್ನೊಂದು, ಒಂದು ರೈಲು, ನಾನೊಂದು ಬೋಗಿ ಹತ್ತೇನೆ, ಅವರೊಂದು ಬೋಗಿ ಹತ್ತಾರೆ, ಬೋಗಿಗಳು ಬೇರೆ ಬೇರೆಯಾಗಿ ಬಿಡ್ತವೆ. ಈ ಕನಸು ಯಾಕೆ ಬರುತ್ತೆ ಅಂದರೆ ಹೇಳಿ ನೋಡೋಣ. ಇದರಲ್ಲಿ ಈ ಕನಸಿನ ಆಶಯ ಏನು ಅಂದರೆ, ನಾವಿರೋ ತನಕ ಅವರು ಇರಬೇಕು, ಬೇರೆ ಆಗಬಾರ್ದು, ಇಬ್ಬರು ಜೊತೆಯಲ್ಲಿರಬೇಕು. ಇದು ಒಳ್ಳೆ ಆಶೆ ಕೆಟ್ಟ ಆಶೆ ಗೊತ್ತಿಲ್ಲ, ಯಾರು ಮೊದಲು ಯಾರು ಆಮೇಲೆ ನಮ್ಗೆ ಗೊತ್ತಿಲ್ಲ. ವಯಸ್ಸಾಗ್ತಾ ನಾವು ಚಿಂತನೆ ಮಾಡಬಾರ್ದು, ತಲೆಯಲ್ಲಿ ಬರುತ್ತೆ ಅದು. ಒಂದೊಂದು ಸಲ ಏನು ಮಾಡೋಣ, ಯಾರು ಹೋದವ್ರು ನೋಡಿದ್ರೆ ನಾವು ಯಾರು ಮುಂದೆ ಹೋಗ್ತೇವೆ, ಇಂಥ ಕನಸುಗಳು ಬೀರುತ್ತಲ್ಲ. ಕನಸುಗಳಿಗೆ ಹಿಂದೆ ಆಗಿದ್ದರದ ಛಾಯೆಯನ್ನು ಹೇಳುತ್ತೆ. ಶಾಸ್ತ್ರ ಹೇಳ್ತಾರೆ ಸೂತ್ರದಲ್ಲಿ, ಬ್ರಹ್ಮಸೂತ್ರ, ಮುಂದಾಗುವುದನ್ನು ಕೆಲವು ಕನಸುಗಳು ಸೂಚನೆ ಕೊಡ್ತವೆ. ಸೂಚಕಶ್ಚ ಹಿ ಶ್ರುತೆ, ಬ್ರಹ್ಮಸೂತ್ರ. ಸೂಚಕಶ್ಚ ಹಿ ಶ್ರುತೆ, ಅದು ಅನುಭವ ಆಗಿದೆ 3 ಸಲ ನಮಗೆ. ಸಾತ್ವಿಕ ಕನಸಾಗಿದ್ದರೆ, ಲಘು ಆಹಾರ ತಗೊಂಡು ಮಲಗಿದ್ರೆ ಮುಂದೆ ನಡೆಯುವ ವಿಷಯವನ್ನು ಭಗವಂತ ಸೂಚ್ಯದಲ್ಲಿ, ಸಂಕೇತದಲ್ಲಿ ತಿಳಿಸ್ತಾನೆ. ಕನಸನ್ನೋದು ಒಂದು ದೊಡ್ಡ ಶಾಸ್ತ್ರ. ಇದನ್ನೆಲ್ಲ ಅಧ್ಯಯನ ಮಾಡಿ ಕುಲಗಡಿಸಿ ಡ್ರೀಮ್ ಸೈಕಾಲಜಿ, ಫ್ರಾಯ್ಡ್ ಅನ್ನೋನು ಇದರೊಳಗೆಲ್ಲ ಬರೀ ಸೆಕ್ಸ್ ಇದೆ, ಹಾಗಿದೆ, ಹೀಗಿದೆ. ಅಬ್ನಾರ್ಮಲ್ ಸೈಕಾಲಜಿ ಅನ್ನೋದು ಹುಚ್ಚರದು. ಎಲ್ಲರೂ ಹುಚ್ಚರಲ್ಲ, ಹೌದಾ? ಎಲ್ಲರೂ ಹುಚ್ಚರೇ? ಅಪರೂಪಕ್ಕೆ ಹುಚ್ಚರೋ, ಅಪರೂಪಕ್ಕೆ ಜಾಣರೋ? ನೀವು ಎರಡು ಕಡೆ ಸಲ್ತೀರಿ. ಯಾರೇನಂದ್ರಿ? ಇದರಿಂದ ನಮಗೇನು ತೃಪ್ತಿ? ಈಗ ಹೇಳಿದ್ರೆ ಗೋಳಕ್ಕೆ ಹೋಗ್ಬೇಡಿ, ಸರಿಯಾಗಿ ಹೇಳಿ. ಇಲ್ಲೇ ಕೇಳ, ಈ ಸಭೆಯಲ್ಲಿರುವ ಹುಚ್ಚರಷ್ಟು? ಸಬ್ಜೆಕ್ಟ್ ಕೇಳಬೇಡಿ. ಪ್ರಪಂಚ ಅಂದ್ರೆ ಇದು ಸೇರುತ್ತೆ, ಸೇರೋಲ್ವ? ಹುಚ್ಚು ಬೇರೆ. ಅವ್ರು ಹೇಳಿದ್ದದು. ಹುಚ್ಚಿನಲ್ಲಿ ಎಷ್ಟೋ ವಿಧ. ಕೆಲವರಿಗೆ ದೇವರಲ್ಲಿ ಹುಚ್ಚು, ಕೆಲವರಿಗೆ ಹಣದಲ್ಲಿ ಹುಚ್ಚು, ಕೆಲವರಿಗೆ ಅಧಿಕಾರದಲ್ಲಿ ಹುಚ್ಚು, ಕೆಲವರಿಗೆ ನನಗೇನು ಇಲ್ಲವಲ್ಲ ಅಂತ ಹುಚ್ಚು. ಹುಚ್ಚಲ್ಲಿ ಎಷ್ಟು ತರಹ, ಆಸೆಗಳೆಷ್ಟು ತರವೋ, ನಿರಾಸೆಗಳೆಷ್ಟು ತರವೋ ಅಷ್ಟು ತರಹ ಹುಚ್ಚಿರುತ್ತೆ. ಬರೀ ಸೈಕಾಲಜಿ. ಉಪನಿಷತ್ತು ಸೈಕಾಲಜಿ ಕನ್ನಡಿ ಹಿಡಿತಾದ್ರಿಂದ ಇವನು ರಾತ್ರಿ ಹೊತ್ತೆಲ್ಲ ಬಡಬಡಿಸ್ತಾ ಇದ್ದ. ಅರ್ಧಂಬ ಕಟ ಅನ್ನೋದು, ತನಗೆ ತಾನೇ ಮಾತಾಡ್ಕೊಳ್ಳೋದು. ಆ ಮಗು ಎಷ್ಟು ಸಂಕಟ ಪಟ್ಟಿರಬೇಡ್ರಿ. ನಚಿಕೇತ ಅವನ ಚಿತ್ರ ನೋಡಿ, ತಂದೆ ಪಕ್ಕದಲ್ಲೇ ಮಲಗಿಸ್ತಾ ಇದ್ದ ಪ್ರೀತಿಯಿಂದ. ಕತೆ ಹೇಳು ಅಂದರೆ, ನನ್ನ ಕತೆ ದೊಡ್ಡ ಕತೆ ಆಗಿದೆ, ನೀ ಕತೆ ಹೇಳಿ ಅಂತ. ರಾತ್ರಿ ಎಲ್ಲ ಬರೀ ಬಡಬಡಿಸೋದು. ಅದರಿಂದ ನೋಡಿದ ಕೂಡಲೇ ಏನೋ ತೃಪ್ತಿ ಇದೆ. ಔಟ್ ಲೇಡಿ ಮ್ಯಾಕ್ಬೆತ್ತು ಕೈ ನೋಡ್ಕೊಳ್ತಾಳೆ, ರಕ್ತದ ಕಲೆಗಳು ಕಾಣಿಸುತ್ತೆ, ಅಲ್ಲಿ ಏನೂ ಇಲ್ಲ. ಡಂಕನ್ ಎಂಬ ದೊರೆಯನ್ನು ಕೊಲ್ಲಿಸಿದವಳು ಗಂಡನಿಗೆ ಹೇಳಿ, ಇನ್ನೂ ಇದೆಯಾ ಹೋಗುವಂತ. ಅರೇಬಿಯಾದ ಸುಗಂಧವೆಲ್ಲ ತಂದು ಹಚ್ಚಿದ್ರು ನನ್ನ ಕೈಯಿಂದ ರಕ್ತದಾತ ಹೋಗೋದಿಲ್ಲ.
ಸಮುದ್ರ ನೀರೆಲ್ಲ ಹಾಕಿದ್ರು ಕೈ ತೊಳೆಯೋಕ್ಕಾಗೋಲ್ಲ ಅಂತ ತನಗೆ ತಾನೇ ಮಾತಾಡ್ಕೊಳ್ತಾ ಒಂದು ಕ್ಯಾಂಡಲ್ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಮುಂದಕ್ಕೆ. ಹಗಲಲ್ಲಿ ಹುಚ್ಚು ಹಿಡ್ದೋಯ್ತು ಅವಳಿಗೆ. ಗಂಡ ಹೇಳ್ತಾನೆ ಮ್ಯಾಕ್ಬೆತ್ತು, ಡಾಕ್ಟ್ರನ್ನ ಕರೆದು ಇವಳನ್ನು ಕ್ಯೂರ್ ಮಾಡು, ಗುಣ ಮಾಡು. ಏನು ರೋಗನೋ ಏನೋ ಅಂತ ತಿಳ್ಕೊಂಡು ಡಾಕ್ಟ್ರು ಅವಳು ಹೋದ ಕಡೆಯೇ ಹಿಂದೆ ಹಿಂದೆ ಹೋಗ್ತಾ ಇದ್ದ. ಆಮೇಲೆ ಒಂದು ದಿವಸ ಕರೆದ ಮ್ಯಾಕ್ಬೆತ್ತು ಡಾಕ್ಟ್ರನ್ನ. ಡಾಕ್ಟರ್, ಹೌ ಗೋಸ್ ಯುವರ್ ಪೇಷಂಟ್, ಹೌ ಗೋಸ್ ಯುವರ್ ಪೇಷಂಟ್. ಶೇಕ್ಸ್ಪಿಯರ್ ಮಾತು, ನಿಮ್ಮ ಪೇಷಂಟ್ ಆಗಿದ್ದಾರೆ. ಅವನು ಹೇಳ್ದ, ದೇರ್ ಇನ್ ದಿ ಪೇಷಂಟ್ ಮಸ್ಟ್ ಮಿನಿಸ್ಟರ್ ಟು ಹಿಮ್ಸೆಲ್ಫ್. ಈ ರೋಗಕ್ಕೆ ರೋಗಿ ಔಷಧ ಕಂಡುಕೋಬೇಕು. ದಿಸ್ ಈಸ್ ಮೋರ್ ದ್ಯಾನ್ ವಾಟ್ ಫಿಸಿಕ್ ಕ್ಯಾನ್ ಕ್ಯೂರ್. ಥ್ರೋ ಯುವರ್ ಫಿಸಿಕ್ ಅಂಟು ಡಾಗ್ಸ್ ಅಂತ ನಾವು. ಮನಸ್ಸಿನ ಅಂತರಾಳದಲ್ಲಿ, ಗರ್ಭದಲ್ಲಿ ಲ್ಯಾಬಿರಿಂತ್, ಅದರಲ್ಲೊಂದು ಮುಳ್ಳೇನೋ ಹೊಕ್ಕಿಬಿಟ್ಟಿದೆ. ಆ ಮುಳ್ಳನ್ನು ಕಿತ್ತೆ ಸೀದೆ ಇದ್ರೆ ಔಷಧ ತಗೊಂಡೇನು ಪ್ರಯೋಜನ, ಹಾಕಾಚೆಗೆ ಅಂತ ಬೈತಾನೆ ಅವನು. ಇವನಿಗೂ ಹುಚ್ಚಿಡಿಯೋದು ಒಂದು ಬಾಕಿ. ಅದು ಆ ಮನಸ್ಸಿನ ವಿಷಯ ಬರುತ್ತೆ ಮುಂದೆ. ಎರಡನೇ ಪ್ರಶ್ನೆಯಲ್ಲಿ, ಮೇಲೆ ಒಂದು ಹೂವಿನಲ್ಲಿ ಒಂದು ದಳದಲ್ಲಿ ಏನಾದ್ರು ಒಂದು ಮುಳ್ಳಿದ್ರೆ ಕಿತ್ತಾಕ್ಬೋದು. ಜೇನು ಮಕರಂದ ಸೇರುವ ಗರ್ಭಾಶಯ ಅಂತ ಹೇಳ್ತಾರೆ, ಯಾವುದು ಮುಂದೆ ಕಾಯಾಗಿ ಹೂವಾಗಿ ಹಣ್ಣಾಗುತ್ತೆ, ಅದರಲ್ಲೇ ಮುಳ್ಳು ಹೊಕ್ಕಿದ್ರೆ ತೆಗೆಯೋರು ಯಾರು? ಮನಸ್ಸಿನ ಮೊನೆ, ಮನಸ್ಸಲ್ಲಿ ಮುಳ್ಳಿನ ಮೊನೆ ಹೊಕ್ಕರೆ ತೆಗೆಯೋರು ಯಾರು? ಮೊದಲನೇದು ಮುಳ್ಳು ಹೋಗದೆ ಇರುವಂತೆ ನೀವು ನೋಡಿಕೊಳ್ಳಬೇಕು. ಡಯಾಬಿಟಿಸ್ ಇರ್ತಕ್ಕವರು ಕಾಲಲ್ಲಿ ಮುಳ್ಳು ಚುಚ್ಚದೇ ಇರುವಂತೆ ನೋಡಿಕೊಳ್ಳುವಂತೆ. ಅದಕ್ಕಿಂತ ಮುಖ್ಯವಾದ, ಕಾಲಿಗಿಂತ ಮುಖ್ಯವಾದ ಮನಸ್ಸು. ಅದರಲ್ಲಿ ಯಾರಿಗೂ ಕೆಟ್ಟದ್ದನ್ನು ಎಣಿಸದೆ ಲೋಕಕ್ಕೆ ಶುಭವನ್ನು ಹೇಳ್ತಾ ನಾನು ಪರಮ ಮಂಗಳವಾದ ಗುರಿಯನ್ನು ಹೊಂದಬೇಕು. ಭದ್ರಂಕರ್ಣೆ ವಿಶ್ವದಯಾಮದೆ, ಬರೀ ಮಂತ್ರವೇ ಇದು, ಜೀವನದ ಗುರಿ. ಭದ್ರಂ ಪಶ್ಯೇ ಮಾಕ್ಷಭಿರ್ಜತ್ರ ಸ್ಥಿರೈರಂಗೈ ಸ್ತುಷ್ಟವಾಗಂಸಸ್ತನೂಭಿ ಯಶೇಮ ದೇವಹಿತಂ ಯದಾಯು. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾ. ವೃದ್ಧಶ್ರವ ಕೀರ್ತಿ ಅಂತ ಮುದುಕಾಗ್ಬಿಟ್ಟಿದ್ದಾನಂತ ಅವನು. ವೃದ್ಧಶ್ರವ. ಸ್ವಸ್ತಿನ ಪೂಷ ವಿಶ್ವವೇದಾ. ಸ್ವಸ್ತಿನ ಸ್ತಾರ್ಕ್ಷ್ಯೋ ಗರುಡ ಅರಿಷ್ಟನೇಮಿ. ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಈ ಶಾಂತಿ ಮಂತ್ರ ಹೇಳುತ್ತೆ. ದಯವಿಟ್ಟು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ, ಶಾಂತವಾಗಿಟ್ಕೊಳ್ಳಿ. 100 ವರ್ಷ ಚೆನ್ನಾಗಿ ಬದುಕಬೇಕು. ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ದಯವಿಟ್ಟು ಕಿತ್ತಾಕಿ. ಋಣಾತ್ಮಕ ಚಿಂತನೆ, ನೆಗೆಟಿವ್ ಥಿಂಕಿಂಗು. ತಿರುಪತಿಗೆ ಬಾ ಅಂತ ಒಬ್ರು ಕರೀತಾರೆ. ಬಸ್ ಕೆಟ್ಟೋದ್ರೆ ಪ್ರಾರಂಭದಲ್ಲೇ ಶುರು ಅಪಶಗುನ. ಕೆಡೋದಿಲ್ರಿ, ಒಳ್ಳೆ ಬಸ್ಸು ಅಲ್ಲ. ಅಕಸ್ಮಾತ್ ಕೆಟ್ಟರೆ, ಕಮರಿಗೆ ಬಿದ್ದು ಹೋದರೆ, ಆಸ್ಪತ್ರೆ ಹತ್ರ ಸಿಕ್ಕದೆ ಇದ್ರೆ, ಹಾಗಿದ್ರೆ ನೀವು ಇಲ್ಲ ಇರಿ ಅಂತ ಹೇಳಬೇಕು. ನೆಗೆಟಿವ್ ಥಿಂಕಿಂಗ್ ಮಾಡೋರ ಜೊತೆ ದಯವಿಟ್ಟು ಸಹವಾಸ ಮಾಡಬೇಡಿ. ಕಠೋಪನಿಷತ್ ಕೇಳಬೇಕಂತ ಯಾರು ಬಂದಿದ್ದೀರಿ? ನೀವೆಲ್ಲ ಪಾಸಿಟಿವ್ ಥಿಂಕಿಂಗ್ ಇರೋದ್ರಿಂದಲೇ ಬಂದಿದ್ದೀರಿ. ಮೃತ್ಯು ಅಂತ ಹೆದರಿಲ್ಲ, ಯಮನ ಹೆಸರು ಬರುತ್ತೆ ಅಂತ ಹೆದರಿಲ್ಲ, ಬಂದಿದ್ದೀರಿ. ಇದನ್ನು ದಯವಿಟ್ಟು ಈ ವ್ಯವಹಾರವನ್ನು ಮುಂದಕ್ಕೆ ಇಟ್ಕೊಂಡು ಹೋಗಿ. ವಾಜಶ್ರವಸ್ಸು ಮನುಷ್ಯ ಹೇಗೆ ಬದುಕಬಾರದು ಅಂತ ತೋರಿಸ್ತಾನೆ, ಅವನ ಮಗ ಹೇಗೆ ಬದುಕಬೇಕು ಅಂತ ತೋರಿಸ್ತಾನೆ. ಇವು ಬದುಕಿಯು ಮೃತ್ಯುವಿನ ವಶವಾಗಿದ್ದಾನೆ, ಅವನು ಸತ್ತು ಅಮೃತ ದೋಷವಾಗಿದ್ದಾನೆ. ವ್ಯತ್ಯಾಸ ನೋಡಿಕೊಳ್ಳಿ. ಉಪೇತ್ರ ಸ್ವಭಾವ ಸುಖಂ ರಾತ್ರಿಶಯಿತ ಅವೀತಮನ್ಯು ತ್ವಾಂ ದರ್ಶಿವಾನೆ. ನಿನ್ನನ್ನು ನೋಡ್ತಾನೆ ಮಗು, ನನ್ನ ವಾಪಸ್ ಕಳಿಸ್ಕೊಡ್ತೇನೆ. ನಿಮ್ಮಪ್ಪ ನಿನ್ನ ನೋಡ್ತಾನೆ. ಮೃತ್ಯು ಮುಖಾತ್ ಪ್ರಮುಕ್ತಂ. ಇಲ್ಲಿ ಇನ್ನೊಂದು ವರ, ಇದು ಹೇಳ್ದಿಯೇ ಕೇಳ್ದಿಯೇ ಕೊಟ್ಟ ವರ. ನಾವು ವಾಪಸ್ ಹೋಗ್ಬೇಕಂತ ಈ ಮಗು ಕೇಳಲಿಲ್ಲ, ವಾಪಸ್ ಕಳಿಸ್ತೇನೆ ಅಂತ ಅವನೇ ಹೇಳ್ತಾ ಇದ್ದಾನೆ. ಯಮಲೋಕಕ್ಕೆ ಹೋಗಿ ಮೃತ್ಯುವಿನ ಮುಖದಿಂದ ಅಮೃತವನ್ನು ಪಡ್ಕೊಂಡು ತಂದೆ ಬಳಿಗೆ ಹೋಗ್ತಕ್ಕಂಥ ಮಗು. ಆಶ್ಚರ್ಯಕರವಾದ ಮಗು ಇದು. ನಾ ಕಳಿಸ್ಕೊಡ್ತೇನೆ. ಟೋಟಲಿ ಟ್ರಾನ್ಸ್ಫಾರ್ಮ್ಡ್. ಐ ಶಾಲ್ ಟ್ರಾನ್ಸ್ಫಾರ್ಮ್ ಯು ಆಸ್ ವೆಲ್ ಆಸ್ ಯುವರ್ ಫಾದರ್. ನಿಮ್ಮ ಅಪ್ಪನನ್ನು ಟ್ರಾನ್ಸ್ಫಾರ್ಮ್ ಮಾಡ್ತೇನೆ. ಇಂಥ ಧೈರ್ಯಶಾಲಿಯಮ್ಮ ನೋಡ್ರಿ, ಇಲ್ಲಿ ಕೂತ್ ಹೇಳ್ತಾನೆ, ನಿಮ್ಮ ಅಪ್ಪನ ಸ್ವಭಾವವನ್ನು ತಿದ್ದುತ್ತೇನೆ, ಹಲ್ಲು ಕಡಿದಾರೋ ಮಾಡ್ತೇನೆ, ನೀ ಸುಖವಾಗಿ ಹೋಗಪ್ಪ. ಕೃಷ್ಣಾಯ ನಮಃ. ಮೊದಲನೇ ವರವಾಯಿತು, ಸಾಕ? ಇನ್ನು ಹೇಳ ಸಾಕ? ಎರಡನೇ ವರಕ್ಕೆ ಹೋಗ್ತಾ ಇದ್ದೇವೆ ಈಗ. ಇಲ್ಲಿ ದೊಡ್ಡ ಗಂಡಾಂತರ, ಅಪರೂಪದ ವಿಷಯಗಳನ್ನು ಹೇಳಬೇಕು. ನನ್ನೇ ಹೇಳಬೇಕಂತ ಮಾಡಿದ್ದೆ, ಆಗಲಿಲ್ಲ. ಇವತ್ತು ಹೇಳೋಕೆ ನೋಡ್ತೇನೆ. ಇಷ್ಟೊತ್ತು ಎಷ್ಟು ಗಂಭೀರವಾಗಿ ಆಲಿಸಿದ್ರೋ ಅದಕ್ಕಿಂತ ಹೆಚ್ಚು ಗಂಭೀರವಾಗಿ ಆಲಿಸಬೇಕು. 7:45
ಅಂದ್ಕೊಂಡು ಕಲ್ ತಗೊಂಬಂದು ಜಜ್ಬಿಡಿ, ಇದನ್ನೇನು ಮಾಡಲಿ ನಾನು. ಅಮೃತದಂಥ ವಿಷಯ ಹೇಳುವಾಗ ಇದು ಒಂದು ಪ್ರತಿಬಂಧಕ ನಮಗೆ. ಎರಡನೇ ಕೇಳ್ತಾನೆ, ಗಮನವಾಗಿ ಕೇಳಿ. ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ. ಸ್ವರ್ಗಲೋಕದಲ್ಲಿ ಯಾವುದೂ ಭಯವಿಲ್ಲ. ಯಾವ ಭಯ ಇದು? ಮೃತ್ಯು ಭಯವಿಲ್ಲ. ಹಾಗಿದ್ರೆ ಸ್ವರ್ಗ ಯಾವುದು? ನೆನ್ನೆ ಮೊನ್ನೆನೇ ಕೈ ಮುಗಿದೆ ನಿಮಗೆಲ್ಲ. ಪಂಡಿತರಲ್ಲವಾದ್ರೆ ಸುಲಭವಾಗಿ ತಿಳಿಯಿತು ನಿಮಗೆ ಅಂತ. ಸ್ವರ್ಗ ಶಬ್ದ ಬಂತಲ್ಲ ಇದು. ಹಾಗಿದ್ರೆ ಇಂದ್ರ ಸ್ವರ್ಗಕ್ಕೆ ಹೋದ್ರೆ ಏನಾಗುತ್ತೆ? ಅಲ್ಲಿ ಭಯ ಇರುತ್ತೆ. ಯಾಕೆ? ಭುಕ್ತ್ವಾ ತಂ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಕ್ಷೀಣೆ ಪುಣ್ಯ ಅಂದ್ರೇನು? ವೀಸಾ ಮುಗಿದೋಯ್ತು. ಪಾಸ್ಪೋರ್ಟ್ ಇರ್ಬೋದು, ವೀಸಾ ಮುಗಿದು ಹೋದ್ರೆ ಏನು ಮಾಡ್ತಾರೆ? ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. ಅದೇ ಹಗಲೆಲ್ಲ ನೋಡ್ಕೋತಾ ಇರ್ಬೇಕು. ಡೇಟಲ್ಲಿ ಹೋಯ್ತು. ಅಲ್ಲಿ ಹೋಗಿದ್ದ ದಿವಸದಿಂದ ಡೇಟ್ ನೋಡ್ತಾ ಇರಬೇಕು. ನಮ್ಮ ಸ್ನೇಹಿತರೊಬ್ಬರಿದ್ರು, ಮಾಧುರು, ಧಾರವಾಡದ SDM ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದವರು. ಅವ್ರ ತಂದೆಯವರು ದೊಡ್ಡ ಪಂಡಿತರು, ರಾವ್ ಬಹದ್ದೂರ್ ವೆಂಕಟೇಶಾಚಾರ್ಯರು, ಅರಮನೆ ಪಂಡಿತರು. ಅವ್ರ ಮಗ ಅವರು ನಾಸ್ತಿಕರು. ಅವ್ರ ಮಕ್ಕಳೆಲ್ಲ ಇಂಟರ್ ಕ್ಯಾಸ್ಟು. ಅಲ್ಲಿ ಹೋಗಿ ಅಮೆರಿಕಾದಲ್ಲಿ ಬಿಳಿ ಹುಡುಗಿಯರನ್ನೆಲ್ಲ ಮದುವೆಯಾಗಿ ಮಾಡಿ ನಮ್ಮ ಮನೆಗೆ ಬರೋರು. ನಮ್ಮಲ್ಲಿ ತುಂಬ ವಿಶ್ವಾಸ. ಅವ್ರು ನಮಗೆ ಇಷ್ಟು ಪ್ರೀತಿ. ನಮ್ಮನೆ ಯಾಕೆ ಹುಡ್ಕೊಂಡು ಬರ್ತಾರೆ? ಮಣಿಪಾಲಲ್ಲಿ ಪ್ರಿನ್ಸಿಪಲ್ ಆಗಿದ್ದವರು ಅವರು. ಅವ್ರನ್ನ ವೀರೇಂದ್ರ ಹೆಗಡೆ ಕರೆಸಿ ಧಾರವಾಡದಲ್ಲಿ ಪ್ರಿನ್ಸಿಪಾಲ್ ಮಾಡಿಬಿಟ್ರು. ನಮ್ಮಲ್ಲಿ ಪ್ರೀತಿ. ಪದೇ ಪದೇ ಬರೋರು, ಮಾತಾಡೋರು, ಸಂಸ್ಕಾರ ಇತ್ತು ಅವರಿಗೆ. ಒಂದು ದಿವಸ ಅವ್ರ ಮಿಸ್ಸಸ್ಸು ವೀಣೆ ಚೆನ್ನಾಗಿ ನುಡಿಸೋರು. ನಮ್ಮನೆ ವೀಣೆ ನುಡಿಸಿದ್ದಾರೆ ಅವರು. ಸರೋಜಮ್ಮ ಅಂತ ಅವ್ರ ಹೆಸರು. ಎಲ್ಲ ಜ್ಞಾಪಕ ಇಟ್ಟಿದ್ದೀನಿ, ಹರಳು ಮರಳಾಗಿಲ್ಲ. ವೀಣೆ ತಂದಿರಲಿಲ್ಲ ಅವರು. ನನ್ನ ಮಗಳು, ಕೊನೆ ಮಗಳು ವೀಣೆ ಕಲ್ತಿದ್ದಾಳೆ, ಅವಳು ವೀಣೆಯಲ್ಲಿ ನುಡಿಸಿದ್ರು ಅವರು. ಅದು ಇದು ಮಾತು ಬಂತು. ಒಂದು ದಿವಸ ಹೇಳಿದ್ರು, ಏನು ಮಾಡ್ತಾ ಇದ್ದಾನೆ ನಿಮ್ಮ ಮಗ? ಅವನು ಒಳ್ಳೆ ಡಾಕ್ಟರ್ ಆಗಿದ್ದಾನ್ರಿ, ಅವನ ಸಂಪಾದನೆ ಏನು ಹೇಳಬೇಕು. ಸುಮ್ಮನೆ ಇರ್ಬೇಕು. ಇಲ್ಲೋ ನಮ್ಮ ಸೊಸೆನೂ ಒಳ್ಳೆ ಬಿಳಿ ಹುಡುಗಿ. ನಾವು ಹೋಗಿದ್ದೆ ನೋಡಿ, ಮಗನ ನೋಡ್ಕೊಂಬರೋಣ ಅಂತ ಹೋದರೆ ವಿಮಾನದಲ್ಲಿ ಇಳಿದು ಕೂಡಲೇ ಸೊಸೆ ಕೇಳಿದ್ದಂತೆ. ಏನಂತ? ಅಲ್ಲ ಹೇಳಿದ್ನ ಇದನ್ನ ಎಲ್ಲೋ ಪಾಠ ಮಾಡುವಾಗ ಹೇಳಿದ್ದಿ ಕತೆ. ಅವಳು ಕೇಳ್ತಾಳೆ, ಹಲೋ ಮಿಸ್ಟರ್ ಕೃಷ್ಣಮೂರ್ತಿ, if your son dies by accident, would you like me to bury him in our own way, or would you expect me to send the body to you in India? ಏನಂತೀರಿ? ಇವ್ರಿಗ ಗಾಬರಿ, ಇವ್ರಿಗಿಂತ ಅವ್ರ ಹೆಂಡತಿ ಗಾಬರಿ. ಕನ್ನಡದಲ್ಲಿ ಹೇಳ ಇದನ್ನ, ಹೆಚ್ಚು ಗಾಬರಿ ಆಗುತ್ತೆ ನಿಮಗೆ. ವಿಮಾನದಿಂದ ಇಳಿದಿದ್ದಾರೆ ಇವರು ಗಂಡ ಹೆಂಡತಿ. ಆ ಸೊಸೆ ಎಂಬವಳು ಕೇಳ್ತಾಳೆ, ನಿನ್ನ ಮಗ ಅಕಸ್ಮಾತ್ ಆಕ್ಸಿಡೆಂಟಲ್ಲಿ ಸತ್ತು ಹೋದರೆ ಮೊದಲನೇ ಮಾತು ನಮ್ಮ ಕ್ರಮದಲ್ಲಿ ಇಲ್ಲೇ ಹೂಳುವುದೋ ಅಥವಾ ಭಾರತಕ್ಕೆ ಆ ಶವವನ್ನು ಕಳಿಸುವುದೋ? ಸೊಸೆ ಕೇಳೋ ಮಾತೇನ್ರಿ? ಅವರು ಅರ್ಥ ಆಯ್ತು ನಿಮಗೆ? ಐ ಆಮ್ ನಾಟ್ ಜೋಕಿಂಗ್. ಯಾಕೆ ಹೇಳ್ತೀವಿ ಅಂದರೆ ಅವ್ರು ಹೇಳ್ತಾರೆ, ನಮ್ಮ ಪ್ರಕಾರ ಹೂಳಬೇಕಾದ್ರೆ ಅಡ್ವಾನ್ಸ್ ರಿಸರ್ವೇಷನ್ ಆಗಬೇಕು. ಉಂಟಾ? ನಿಜನೇ ಇದು? ಅಲ್ಲಿ ಸ್ಮಶಾನದಲ್ಲಿ ಜಾಗ ರಿಸರ್ವ್ ಮಾಡಿ, ಕಾಫಿನ್ಗಳನ್ನು ರಿಸರ್ವ್ ಮಾಡಬೇಕು. ಮರದ ಹೆಣದ ಶವಪೆಟ್ಟಿಗೆ ಗೋವಿಂದ. ಇದು ಅವ್ರು ಹೇಳಿದ ಉದಾಹರಣೆ. ಅಂದ್ರೆ ಅಮೆರಿಕ ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು 60-70 ಸಾವಿರ 80 ಸಾವಿರ ಖರ್ಚು ಮಾಡ್ಕೊಂಡು ಹೋದ್ರೆ ಮೊದಲನೇ ಪ್ರಶ್ನೆ ಹೇಗೆ ಹೂಳಬೇಕು ಅಂದ್ರೆ ಅಲ್ಲಿ ಭಯ ಇರ್ತದೆಯೇ ಇಲ್ಲವೇ? ಇದೇನು ಸ್ವರ್ಗ ಅಂತಾರೆ ಅಮೆರಿಕಾನ? ನಮ್ಮ ದೇಶ ಆಗಿಲ್ಲ. ಅದ್ರಲ್ಲಿ ಪಟ್ಟಣದಲ್ಲಿ ಸಾಯೋದು ವಾಸಿ, ಹಳ್ಳಿಯಲ್ಲಿ ಸಾಯೋದು ವಾಸಿಯೇ. ಹಳ್ಳಿಯಲ್ಲಿ ಸಾಯೋದು ವಾಸಿ. ಯಾಕೆ? ಡಾಕ್ಟ್ರು ಶವ ಪರೀಕ್ಷೆ, ಪೋಸ್ಟ್ ಮಾರ್ಟಮ್ಮು, ಡೆತ್ ರಿಪೋರ್ಟು ಏನು ಬೇಕಾಗಿಲ್ಲ.
ಪುರೋಹಿತರು ಸಿಕ್ಕರು ಸಿಕ್ಕದೇ ಇದ್ರು ಅಕ್ಕಪಕ್ಕದವರು ಏನೋ ತಮ್ಮ ತೋರ್ದಾಗ ಮಾಡ್ತಾರೆ, ಮುಗಿಸ್ತಾರೆ. ಪ್ರೆಷರ್ ಆಫ್ ಮೈಂಡ್ ಇಲ್ಲ. ದೊಡ್ಡ ಊರಾದರೆ ಅಯ್ಯಯ್ಯೋ ಡಾಕ್ಟ್ರೇ ಬರಬೇಕು, ಸತ್ತಿದ್ದಾನೆ, ಸರ್ಟಿಫಿಕೇಟ್ ಅವ್ನು ಕೊಡಬೇಕು. ನಮಗೆ ಗೊತ್ತಿದೆಯಲ್ರಿ, ನಿಮ್ಗೆ ಗೊತ್ತಿರ್ಬೋದ್ರಿ, ಅವ್ರು ಸತ್ತಿದ್ದಾರೆ ಅಂತ ಇನ್ನೊಬ್ರು ಹೇಳಬೇಕು. ಯಾಕೆ ನೀವೇ ಕೊಂದಿದ್ದೆ ಒಂದು ವೇಳೆ ನಾಳೆ ಮತ್ತೆ ಅದೆಲ್ಲ ಎಕ್ಸಾಮಿನೇಷನ್ ಮತ್ತೊಂದು ಬರುತ್ತಲ್ಲ. ಅದರಿಂದ ಸಂಶಯದ ಸುಳಿಯಲ್ಲಿ ಸಾಯ್ತಾರೆ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಎಷ್ಟೆಷ್ಟು ಸೌಲಭ್ಯ ಸುಖವನ್ನು ಮನಸ್ಸು ಬಯಸ್ತದೆಯೋ ಅಲ್ಲೆಲ್ಲ ಭಯ ಇರ್ತದೆ. ನಾವು ಹೇಳೋ ಸ್ವರ್ಗ ಬೇರೆ. ಸ್ವರ್ಗೇ ಲೋಕೇನ ಭಯಂ ಕಿಂಚನಾಸ್ತಿ. ಭಯ ಇಲ್ಲದೆ ಇರೋದು ಯಾವುದು? ವೈಕುಂಠ ಲೋಕದಲ್ಲಿ. ಅಲ್ಲಿ ಹೋದವರು ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮ ಅನ್ನೋದು ಮಹಾಭಯ. ಭಯಗಳಲ್ಲಿ ಅತ್ಯಂತ ಭಯ. ಭಯ ರಾಜ ಅಂದರೆ ಯಾವುದು? ಪುನರ್ಜನ್ಮದ ಭಯ. ಭವರೋಗ, ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು. ಸತ್ರೆ ಪರವಾಗಿಲ್ಲ, ತಿರುಗಿ ಮನುಷ್ಯರಾಗಿ ಬರ್ತೇವೆ, ಗ್ಯಾರಂಟಿ ಇಲ್ಲ. ಈ ಪುನರ್ಜನ್ಮದಲ್ಲಿ ನಂಬಿಕೆ ಇದ್ದವರಿಗೆ ಮಾತು. ನಂಬಿಕೆ ಕಿತ್ತು ಹಾಕಿಬಿಟ್ರೆ ಬುದ್ಧಿಜೀವಿ ಆಗ್ತೀರಿ. ಅದಕ್ಕೆ ನಾ ಜವಾಬ್ದಾರಿ ಅಲ್ಲ. ನಾಯಾಗಿ ಹುಟ್ಟೋದಿಲ್ಲ, ನರಿಯಾಗಿ ಹುಟ್ಟೋದಿಲ್ಲ, ಮಲಮೂತ್ರದಲ್ಲಿ ಕ್ರಿಮಿಯಾಗಿ ಹುಟ್ಟೋದಿಲ್ಲ ಅಂತ ಏನು ಗ್ಯಾರಂಟಿ ಯಾರು ಕೊಡೋರು ನಿಮಗೆ? ಈಗ ಜನ್ಮ ಇದೆ. ಈಗ ಜನ್ಮದಲ್ಲಿ ದೇವ್ರ ಇಷ್ಟೆಲ್ಲ ಬಾಯಿ, ಕೈ, ಕಣ್ಣು, ಮೂಗು, ಮನಸ್ಸು, ಪ್ರವಚನ ಮಂದಿರ, ಪ್ರವಚನ ಮಾಡೋರು, ನನ್ನಂತಹ ಭ್ರಷ್ಟರು ಎಲ್ಲವನ್ನೂ ಕೊಟ್ಟಿದ್ದಾನೆ ದೇವ್ರು. ನನಗೆ ಬೇರೆ ಕೆಲಸ ಇಲ್ಲ. ನಾನು ಬಹುಚ್ಚ ಹೇಳಲಿಲ್ಲ ಯಾರು ನೀವು ಅದನ್ನು. ಅನುವರ್ತು ಪ್ರಿಪರೇಷನ್, ಓದೋದು, ಬರೆಯೋದು, ನೋಟ್ಸ್ ಮಾಡಿದ್ದೆ. ಈ ಜನ್ಮ ನನ್ನ ಜನ್ಮ ಸಾರ್ಥಕವಾಗಲಿ, ಕೈಂಕರ್ಯ ಕೊಟ್ಟಿದ್ದಾನೆ ದೇವರು. ಕೇಳೋರು ಉಪಯೋಗ ಬರಲಿ ಅಂತ ಹೇಳ್ತೇನಲ್ಲ. ಇಂಥ ಜನ್ಮ ತಿರುಗಿ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ಬಂದಿರೋವಾಗ ಏನು ಮಾಡೋದು? ಮುಗಿಸ್ಬಿಡು ಈ ಜನ್ಮವನ್ನು. ತಿರುಗಿ ಜನ್ಮವನ್ನು ಕೊಡಬೇಡ ನನಗೆ, ನಿನ್ನ ಪಾದಾರವಿಂದದಲ್ಲಿ ಸುಖವನ್ನು ಕೊಡು ಅಂತ ಕೇಳ್ಕೋಬೇಕಲ್ಲ. ಅಂಥದ್ದೊಂದು ಸ್ವರ್ಗ ಇದೆ ಅಂತ ಅಲ್ಲ ಯಮದೇವ. ಸ್ವರ್ಗೇ ಲೋಕೇನ ಭಯಂ ಕಿಂಚನಾಸ್ತಿ ನ ತತ್ರ ತ್ವಂ. ಪ್ಲೀಸ್ ನೋಟ್ ಡೌನ್. ಅಲ್ಲಿ ನೀನಿಲ್ಲ. ಅಲ್ಲಿ ಅರ್ಥ, ಅಲ್ಲಿ ಯಮ ಇಲ್ಲ ಅಂದರೆ ಅಲ್ಲಿ ಮರಣವಿಲ್ಲ. ನ ಜರಯ ಬಿಭೇತಿ. ಅಲ್ಲಿ ಮನುಷ್ಯನಿಗೆ ಮುಪ್ಪು ಬರುವುದಿಲ್ಲ. ಉಭೇ ತೀರ್ಥ. ಯಾವುದು? ಉಭೇ ಪುಣ್ಯ ಪಾಪೇ ತೀರ್ಥ. ಪುಣ್ಯ ಶೃಂಖಲೆ ಇರುವಿನೆ ಹೇಳ್. ಸುಖ ಪ್ರಾರಬ್ಧ, ದುಃಖ ಪ್ರಾರಬ್ಧ. ಪ್ರಾಗ್ಲಬ್ಧ, ಹಿಂದೆ ಸಂಪಾದನೆ ಮಾಡಿದ ಕರ್ಮಕ್ಕೆ ಪ್ರಾರಬ್ಧ ಅಂತ ಹೆಸರು. ಪ್ರಾರಬ್ಧ ಶಬ್ದಕ್ಕೆ ಅರ್ಥ ಏನು? ಪ್ರಾಕ್ ಲಬ್ಧ. ಹಿಂದಿನಿಂದ ಸಂಪಾದನೆ ಮಾಡಿಕೊಂಡು ಮೂಟೆ ಕಟ್ಕೊಂಡು ಬಂದಿರ್ತೇವಲ್ಲ ಪಾಪವನ್ನ ಅಥವಾ ಪುಣ್ಯವನ್ನ. ಇವೆರಡರಲ್ಲಿ ಯಾವುದು ವಾಸಿ? ನನಗೆ ಗೊತ್ತು ಪುಣ್ಯ ಅಂತ ಹೇಳ್ತೀರಿ ಅಂತ. ಅಯ್ಯೋ, ಪುಣ್ಯ ಮಾಡಿದ್ರು ಅನುಭವಿಸೋದಕ್ಕೆ ತಿರುಗಿ ಜನ್ಮ ಬೇಕಾಗ್ತದೆ, ಪಾಪ ಮಾಡಿದ್ರು ಜನ್ಮ ಬೇಕಾಗ್ತದೆ. ಎರಡನ್ನೂ ತೀರಿಸಬೇಕು. ಉಭಯ ತೀರ್ಥ. ಮನುಷ್ಯನಾದವನು ಎಲ್ಲವನ್ನು ಮುಗಿಸಿ ನಿರಂಜನ ಪರಮಂ ಸಾಮ್ಯಮುಪೈತಿ ಮಮ ಸಾಧಮ್ಯಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಥಂತೆ ಚ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮುಂಡಕೋಪನಿಷತ್ತಲ್ಲಿ ತದಾ ವಿದ್ವಾನ್ ನಾಮರೂಪೇ ವಿಹಾಯ. ಜ್ಞಾನಿಯಾದವನು ವಿದ್ವಾನ್ ಅಂದರೆ ಪರೀಕ್ಷೆ ಪಾಸ್ ಮಾಡಿದವನಲ್ಲ, ದೇವರನ್ನರಿತವನು. ನಾಮರೂಪೇ ವಿಹಾಯ, ಈಗಿರುವ ಶರೀರ ರೂಪ, ಈಗಿರುವ ಹೆಸರನ್ನು ಕಳೆದುಕೊಂಡು ನಿರಂಜನ ಪಾಪಲೇಪವಿಲ್ಲದೆ ಪರಮಂ ಸಾಮ್ಯಮುಪೈತಿ. ಒಂದು ಧರಣಿ ನಿಮ್ಮ ಮನೆ ತೀರ್ಥ ತಗೊಂಡೋಗಿ ಗಂಗೆಯಲ್ಲಿ ಹಾಕಿದರೆ ಗಂಗೆಯಲ್ಲಿ ಬೆರೆತು ಹೋಗುವಂತೆ, ವ್ಯತ್ಯಾಸ ಕಾಣದೇ ಇರುವಂತೆ ಪರಮಾತ್ಮನಲ್ಲಿ ಬೆರೆತು ಸೇರಿಬಿಡ್ತಾನೆ. ಅದೇ ಮೋಕ್ಷ ಎಂಬುದಾಗಿ ಉಪನಿಷತ್ತಲ್ಲಿ ಹೇಳಿದರು. ಇಲ್ಲೂ ಅಂಥ ಮಾತು ಬರುತ್ತೆ, ಮಮ ಸಾಧಮ್ಯಮಾಗತಃ ಮಮೈವಾಂಶೋ ಜೀವಲೋಕೆ. ಹೇಳಿ, ಜೀವಭೂತ ಸನಾತನ. ಇಲ್ವೇ? ಮನಃಷ್ಟಾನೇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರಿಷತಿ ಶರೀರಂ ಯದವಾಪ್ನೋತಿ.
ಯಚ್ಚಾಗೋತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುಃ ಗಂಧಾನಿ ವಾಶಯಾತ್ ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ. ಬ್ಯೂಟಿಫುಲ್ ಬ್ಯೂಟಿಫುಲ್. ಭಗವದ್ಗೀತೆ ಬಾಯ್ಪಾಠ ಮಾಡಿಬಿಡಿ, ಎಲ್ಲ ಸೋಪಾನ ಅದು. ಭಗವದ್ಗೀತೆ ಕಠೋಪನಿಷತ್ತಿಂದ ಎಷ್ಟೊಂದು ಪ್ರಭಾವಿತವಾಗಿದೆ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ. ಉಪನಿಷತ್ತು ಎಂಬುವ ಗೋವುಗಳಿಂದ ಹಾಲನ್ನು ಕರೆದು ಕೃಷ್ಣ ನಮಗೆ ಅರ್ಜುನನನ್ನು ನೆಪ ಮಾಡಿಕೊಂಡು ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಾತೆ. ಭಗವದ್ಗೀತೆ ಈ ಕಠೋಪನಿಷತ್ತು ಎಷ್ಟು ಒಂದಕ್ಕೊಂದಕ್ಕೆ ನಿಕಟ ಅನ್ನೋದನ್ನು ಕುರಿತೊಂದು ದೊಡ್ಡ ಮುನ್ನುಡಿಯನ್ನು ಬರೆದಿದ್ದೇನೆ ಇಂಗ್ಲಿಷ್ನಲ್ಲಿ. ಮೇಲ್ಕೋಟೆಯವರು ಪ್ರಕಟ ಮಾಡಿರುವ ಸಂಸ್ಕೃತ ಎಡಿಷನ್ ಕಠೋಪನಿಷತ್ತಿನ ಒಂದು ಎಡಿಷನ್ಗೆ ಆ ಮುನ್ನುಡಿ ಹಾಕಿದ್ದಾರೆ. ಇನ್ನೊಂದು ದೊಡ್ಡ ಪುಸ್ತಕದಲ್ಲಿ ಇನ್ನೂ ವಿಸ್ತಾರವಾದದ್ದು ಇನ್ನೊಂದು ನನ್ನದೇ ಮುನ್ನುಡಿಯನ್ನು ಹಾಕಿದ್ದಾರೆ. ಅಲ್ಲಿ ಕೇಳಿ, ಇಂಗ್ಲೀಷ್ ಪುಸ್ತಕ ಇದ್ದರೆ ಅಟ್ಲೀಸ್ಟ್ ಫಾರ್ ದಿ ಸೇಕ್ ಆಫ್ ಮೈ ಇಂಟ್ರೊಡಕ್ಷನ್ ದಯವಿಟ್ಟು ಓದಿ. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ನಿಮ್ಮ ಇಂಟ್ರೊಡಕ್ಷನ್ ನೋಡದೇ ಇದ್ರೆ ವಾಟ್ ಟು ಸಿ ಇನ್ ಕಠೋಪನಿಷತ್ ತಿಳಿತಾ ಇಲ್ಲ ನಮಗೆ. ಎಳೆಯಾಗಿ ಎಷ್ಟು ಟಾಪಿಕ್ಸ್ ಇವೆ, ಎಲ್ಲಿ ಬರುತ್ತೆ, ಏನು ನೋಡಬೇಕು ಬರೆದಿದ್ದೇನೆ. ಎಲ್ಲ ಕನ್ನಡದಲ್ಲಿ ಬರೀಬೇಕು, ಪ್ರತ್ಯೇಕ ಪುಸ್ತಕ ಆಗಬೇಕು. ಎಷ್ಟು ವರ್ಷ ಹಿಡಿತು ಗೊತ್ತಿಲ್ಲ. ಆದ್ದರಿಂದ ಅಲ್ಲಿ ಹೋದವನು ಉಭೇ ತೀರ್ಥ. ಯಾವ್ಯಾವುದನ್ನು ಅಶನಾಯ ಪಿಪಾಸೆ, ಎರಡೆರಡು ಒಂದು ಅಲ್ಲ, ಪುಣ್ಯ ಪಾಪಗಳನ್ನು ತೀರಿಸಿಕೊಂಡು ಅಶನಾಯ ಪಿಪಾಸೆ, ಹಸಿವು ಬಾಯಾರಿಕೆಗಳನ್ನು ತೀರಿಸಿಕೊಂಡು ಶೋಕಾತಿಗ, ದುಃಖವನ್ನು ದಾಟಿ ಮುಂದೆ ನೋಡಿ ಮೋದತೆ ಸ್ವರ್ಗಲೋಕೆ, ಆನಂದ ಪಡ್ತಾನೆ ಆ ಲೋಕದಲ್ಲಿ. ಮೋದ ಆನಂದ ಪ್ರಮೋದ. ಅಹಮನ್ನಂ 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 ಅಹಮನ್ನಾದೋ ಅಹಮನ್ನಾದೋ ಓಹಮನ್ನಾದ ಅಹಗ್ನ ಶ್ಲೋಕೃತೆ ಅಹಗ್ನ ಶ್ಲೋಕೃತ ಅಹಗ್ನ ಶ್ಲೋಕೃತೆ ಕಾಮಹನ್ನಿ ಕಾಮರೂಹಪ್ಯನು ಸಂಚರನ್ನೇ ಮೋದತೆ ಸ್ವರ್ಗಲೋಕೆ. ಮೋದತೆ ಮೋದನೀಯಂ ಹಿ ಲಬ್ಧ್ವಾ. ಇನ್ನೊಂದು ಕಡೆ ಬರುತ್ತೆ, ನೀವು ಸಂತೋಷ ಪಡ್ತೀರಿ ಯಾರ ಜೊತೆಯಲ್ಲಿ? ಮೋದನೀಯಂ, ಯಾರನ್ನು ಸಂತೋಷಪಡಿಸ್ಬೇಕೋ ಆ ಭಗವಂತನ ಜೊತೆಯಲ್ಲಿದ್ದರೆ ಅವನಿಗೂ ಆನಂದ, ನಿಮಗೂ ಆನಂದ. ನೀವಲ್ಲಿರ್ತೀರಿ, ಭಗವಂತನ ಜೊತೆಯಲ್ಲಿರ್ತೀರಿ, ಅವನು ಆನಂದಮಯ, ನಿಮಗೂ ಆನಂದ ಪ್ರಾಪ್ತಿ ಎಂಬುದಾಗಿ ಜೀವಾತ್ಮ ಉಂಟು ಪರಲೋಕದಲ್ಲಿ ಮೋಕ್ಷಾವಸ್ಥೆಯಲ್ಲಿ ಅಂತ ಇಲ್ಲೇ ಹೇಳಿಬಿಟ್ರು. ಈಗ ಹೇಳಿ, ಯಾವ ಲೋಕ ಇದು? ಸ್ವರ್ಗಲೋಕ ಅಂದರೆ ಇದು ಅನುಮಾನ ಇದೆಯಾ? ಇಂಥದ್ದೊಂದು ಮಾತು ರಾಮಾಯಣದಲ್ಲಿ ಬರುತ್ತೆ. ಸ್ವರ್ಗಮೇವ ಜಗಾಮಸ. ಯಾವಳವಳು? ಸಾ ಅಂದ್ರೆ ಸ್ತ್ರೀಲಿಂಗ. ಒಬ್ಬ ಹೆಣ್ಣುಮಗಳು ವಿಹರಂತೆ ಮಹರ್ಷಯ. ಹೌದು, ಶಬರಿ. ವಿದ್ಯುತ್ ಸೌದಾಮನೀಯಥ ರಾಮ ಚಕ್ಷುಷಾ ತವ ಸೌಮ್ಯೇನ ಪೂತಾಸ್ಮಿ ರಘುನಂದನ. ನಿನಗೋಸ್ಕರ ಶರೀರ ಹಿಡಿದಿದ್ನಪ್ಪ ವತ್ಸ, ಬಂದೆಲ್ಲ ನನ್ನ ಆಶ್ರಮಕ್ಕೆ. ಇದು ಹಣ್ಣು ಬುಟ್ಟಿ ತಂದಿಟ್ಟಿದ್ದೇನೆ, ತಗೊಳ್ಳೋ ಲಕ್ಷ್ಮಣ. ಇದು ಕೈಗೆ ನೀರು, ಇದು ಕಾಲಿಗೆ ನೀರು. ನಮ್ಮ ಆಶ್ರಮದಲ್ಲಿ ಕೊಡೋದಕ್ಕೆ ಒಣಗಿದ ಹಣ್ಣು, ನೀರು ಬಿಟ್ಟರೆ ಏನೂ ಇಲ್ಲ, ಗೋವುಗಳಿಲ್ಲ, ಹಾಲಿಲ್ಲ. ತಗೋಪ್ಪ, ನೀನು ನೋಡಿದೆಯಲ್ಲ ನನ್ನ ಕಣ್ಣಿಂದ, ನಿನ್ನ ಕಣ್ಣಿಂದ ನಾನು ಶುದ್ಧವಾಗಿದ್ದೇನೆ, ತಗೋ ಅಂತ ಹೇಳಿ ಒಂದೆರಡು ಹಣ್ಣು 3 ಹಣ್ಣು ರಾಮಚಂದ್ರ ಅದನ್ನು ತಿಂದ. ಶಬರಿ ಕೊಟ್ಟ ಹಣ್ಣುಗಳನ್ನು ತಿಂದ ಮೇಲೆ ಕಾಯ್ಕೊಂಡಿದ್ಲು. ಗುರು ಸಾಯುಜ್ಯಕ್ಕೆ ಹೋಗಬೇಕು ಅಂತ ಪುಸ್ತಕಂತ ಏನು ಮಾಡಿದ್ಲು, ನೀನು ಅಪ್ಪಣೆ ಕೊಟ್ಟರೆ ಈಗ ನಾನು ನನ್ನ ಗುರುಪಾದವನ್ನು ಸೇರ್ತೇನೆ ಅಂತ ಹೇಳಿ. ಎದುರುಗಡೆ ದೇವರೇ ನಿಂತಿದ್ರೆ ಅವನನ್ನು ತಿರಸ್ಕರಿಸಿ ನಿನಗಿಂತ ನನ್ನ ಗುರು ಹೆಚ್ಚು ಎಂಬುದಾಗಿ ಆಶ್ರಮದ ಹಿಂದೆಯಲ್ಲಿ ಒಣಗಿದ ಕಟ್ಟಿಗೆ ಸೌದೆಯಲ್ಲಿಟ್ಟಿದ್ಲು. ತಗೊಂಬಂದು ತಾನೇ ಇದನ್ನು ಹಚ್ಚಿ ಬೆಣಚ್ಕಲ್ಲಿಂದ ಕಿಡಿ ಸೃಷ್ಟಿ ಮಾಡಿ ಅದಕ್ಕೆ ಉರಿ ಹಚ್ಚಿ ನಾ ಹೋಗಿ ಬರ್ತೇನೆ ಅಂತ ಹೇಳಿ ಅದರ ಮೇಲೆ ಕೂತು ಸ್ವರ್ಗಮೇವ ಜಗಾಮಸ ಮಹರ್ಷಯ ಯತ್ರ ವಿಹರಂತಿ. ಮಹರ್ಷಿಗಳು ತಪಸ್ಸು ಮಾಡಿದವರು ಎಲ್ಲಿ ಹೋದರು? ಅಲ್ಲಿ ಹೋದ್ರು ಅಂದರೆ ಇಂದ್ರ ಸ್ವರ್ಗವೇ ಅದು. ಇಷ್ಟೆಲ್ಲ ಮಾಡಿ ಇಂದ್ರ ಸ್ವರ್ಗಕ್ಕೆ ರಂಭ ಭೋಗಕ್ಕೆ ಹೋದ್ಲೆ ಅವಳು. ವೈಕುಂಠ ಅಂತ ಅರ್ಥ.
ಅಲ್ಲಿ ಹೋದ್ಮೇಲೆ ಗುರುಗಳು ಕೇಳಿದ್ರು, ಛೀ ಇಲ್ಲಿ ಯಾಕೆ ಬಂದೆ ನೀನು, ಆ ರಾವಣನ್ನ ಸೇವೆ ಮಾಡೋದು ಬಿಟ್ಟು ಇಲ್ಲಿ ಬಂದೆಲ್ಲ ಎಂಬುದಾಗಿ. ನಾನೇನು ಮಾಡಲಿ, ಹೋಗಿ ಇಲ್ಲಿದ್ದಾನೆ, ಯುಗ ಮುಗಿದಿದೆ, ಕೃಷ್ಣಾವತಾರವಾಗಿದೆ, ಸೇವೆ ಮಾಡು ಅಂತ ಹೇಳಿದಾಗಿ ಮತ್ತೆ ಶಬರಿಯಾಗಿ ಬಂದು ಕೃಷ್ಣನಿಗೆ ಹಣ್ಣನ್ನು ಕೊಡ್ತಾಳೆ ಎಂಬುದು ಇದು ಕತೆ, ಶಬರಿ ಕತೆ. ಸ್ವರ್ಗ ಅಂತ ಬಂದಾಗಲೆಲ್ಲ ಇಂದ್ರ ಸ್ವರ್ಗ ಅಂತ ಹೇಳಬೇಡಿ, ಪುರಾಣ ಕಲ್ಪನೆ. ಸ್ವರ್ಲೋಕ ಭೂರ್ಭುವ ಸುವಃ, ಸುವರ್ಲೋಕ, ಸ್ವರ್ಲೋಕ, ಸ್ವರ್ಗಲೋಕ, ಬೆಳಕಿನ ಲೋಕ. ಸ್ವಹ ಅಂದರೆ ಬೆಳಕು, ಸ್ವಾಹ ಅಲ್ಲ. ಅತ್ಯಂತ ದೇದೀಪ್ಯಮಾನವಾದ ಬೆಳಕಿರುವಂತಹ ಲೋಕ. ಕತ್ತಲೆಗೆ ತಮಸಃ ಪರಾಕೆ, ತಮಸಃ ಪರಸ್ತಾತ್, ಕತ್ತಲೆ ಹೆಸರೇ ಕೇಳಬಾರ್ದಲ್ಲಿ. ಅಂಥ ಲೋಕಕ್ಕೆ ಹೋಗ್ತಾರೆ ಅಂತಾರಲ್ಲ. ಕೇಳ್ತಾ ಇದ್ದೀಯನಯ್ಯ ಯಮದೇವ, ಅಂಥದ್ದೊಂದು ಸ್ವರ್ಗಲೋಕ ಇದೆ ಅಂತ ಹೇಳ್ತಾರಲ್ಲ, ಯಾವುದು? ಅಲ್ಲಿ ನೀನಿಲ್ಲ, ಅಲ್ಲಿ ಮುಪ್ಪಿಲ್ಲ, ಅಲ್ಲಿ ಬಾಯಾರಿಕೆ ಇಲ್ಲ, ಅಲ್ಲಿ ಪುಣ್ಯ ಪಾಪ ಇಲ್ಲ, ಅಲ್ಲಿ ಶೋಕಗಳಿಲ್ಲ, ಬರೀ ಆನಂದ ಇರುತ್ತೆ ಅಂತಾರಲ್ಲ, ಆನಂದಮಯ ಲೋಕ. ಹೌದು, ಹೇಳೋ ಮಗು ಹೇಳೋ ಅಂದರೆ ಅಲ್ಲಿಗೆ ಹೋಗೋದು ದಾರಿ ಹೇಳ್ಕೊಡು ನನಗೆ ಅಂತ ಕೇಳಿದ ಹುಡುಗ. ಸತ್ವಮಗ್ನಿಂ ಸ್ವರ್ಗ್ಯಂ ಮಧ್ಯೆ ಶಿವನೃತ್ಯ. ಸ್ವರ್ಗ್ಯಂ ಆ ವೈಕುಂಠಕ್ಕೆ ಅರ್ಹವಾದದ್ದು ಸ್ವರ್ಗ್ಯಂ, ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು. ಸತ್ವಂ ಅಗ್ನಿಂ, ಅದಕ್ಕೆ ಸಂಬಂಧಪಟ್ಟ ಒಂದು ಅಗ್ನಿ ಚಯನ. ಅಗ್ನಿ ಚಯನ ಅಂತಾರೆ, ಅದು ಒಂದು ಅಗ್ನಿ ಕಾರ್ಯ. ಅಲ್ಲಿ ಕೇಳಿದ್ದಾನ್ರಿ ಹುಡುಗ, ಎಲ್ಲೋ ಈ ಹುಡುಗ ಸಾಮಾನ್ಯ ಅಲ್ಲ. ಅಲ್ಲಿ ಹೋಗೋಕೆ ಮುಂಚೆ ಸಾಕಷ್ಟು ಹೋಮ್ವರ್ಕ್ ಮಾಡಿದ್ದಾನೆ. ಒಂದು ಅಗ್ನಿ ಚಯನ ಇದೆಯಂತೆ, ವೈಕುಂಠಕ್ಕೆ ಹೋಗೋದಕ್ಕೆ ಒಂದು ದಾರಿ, ಅದು ನೀನು ತಿಳ್ಕೊಂಡಿದ್ದೀಯಂತೆ. ನಿನಗೆ ಯಾರೋ ಹೇಳಿದ್ರು ಪೋಲಿ ಹುಡುಗ, ಅದೆಲ್ಲ ಬೇಡ, ನಿನಗೆ ಗೊತ್ತಿದೆಯಲ್ಲ ವೈಕುಂಠಕ್ಕೆ ಹೋಗೋದಕ್ಕೆ ಒಂದು ಅಗ್ನಿ ಚಯನ ಅಂತಿದೆಯಲ್ಲ. ಸತ್ವಂ ಅಗ್ನಿಂ ಸ್ವರ್ಗ್ಯಂ ಅಧ್ಯೇಶಿ. ಗುರುಗಳಿಂದ ಕಲಿತಿದ್ದೀಯೆ, ನೀನು ಅಧ್ಯಯನ ಮಾಡಿದ್ದೀಯೆ. ನಿನಗೆ ಯಾರು ಹೇಳಿದ್ರು? ನಾನು ಗುರು. ನಿನ್ನ ಗುರು ಸೂರ್ಯ ಅಲ್ವೇ? ಸೂರ್ಯನಿಗೆ ಬ್ರಹ್ಮ ಅಲ್ವೇ? ಬ್ರಹ್ಮನಿಗೆ ನಾರಾಯಣ ಅಲ್ವೇ? ಆ ದಾರಿ ಕಲ್ತಿದ್ದೀಯಲ್ಲ. ಸ್ವರ್ಗ್ಯಂ ಅಗ್ನಿಂ ಅಧ್ಯೇಶ ಮೃತ್ಯೋ. ನೋಡೋಕೆ ನೀನು ಹೇಳ್ತಾರೆ ನೀನು ಮೃತ್ಯು, ಎಲ್ಲರನ್ನು ಕೊಲ್ಲುವವನು. ನಾನು ಹೇಳ್ತೇನೆ ನೀನು ಅಮೃತಕ್ಕೆ ದಾರಿ. ಯಮನಿಗೆ 2 ರೂಪ ಆಯಿತು, ಕೊಲ್ಲುವವನು ಮಾತ್ರ ಅಂತ ಹೇಳಿ ತಗೊಳ್ತೇವೆ. ಇಲ್ಲ ಇಲ್ಲ, ವೈಕುಂಠಕ್ಕೆ ದಾರಿ ತೋರಿಸುವವನು. ಈ ಯಮನ ಈ ಮುಖ ಯಾರೇ ನೋಡಿದ್ರು ಜೀವನದಲ್ಲಿ? ನೀವು ವೈಕುಂಠ ಅಂದರೆ ಯಮಲೋಕಕ್ಕೆ ಹೋಗೋದೇನು ತಪ್ಪಲ್ಲ, ಹೋದ್ರೆ ಏನು ಕೇಳಬೇಕು? ವೈಕುಂಠಕ್ಕೆ ದಾರಿ ಅದು ಅಂತ ಅವನನ್ನು ಕೇಳಬೇಕು. ಅವನಂತ ತಿಳ್ಕೊಂಡವ್ರು ಇನ್ನೊಬ್ರಿಲ್ಲ. ಬ್ರಹ್ಮನನ್ನು ಕೇಳಿದ್ರೆ ಗೊತ್ತಿಲ್ಲ ಅಂತಾನೆ, ಇಂದ್ರನ ಕೇಳಿದ್ರೆ ಗೊತ್ತಿಲ್ಲ ಅಂತಾನೆ. ಯಮನನ್ನು ಕೇಳಿದ್ರೆ ಹೇಳ್ತಾನೆ ಇಲ್ಲಿಂದ ಆಚೆಗೆ ಇನ್ನೊಂದು ದಾರಿ ಇದೆ. ಮೈ ವರ್ಲ್ಡ್ ಈಸ್ ನಾಟ್ ದಿ ಡೆಡ್ ಎಂಡ್. ಸ್ಮಶಾನ ಅನ್ನೋದು ಕೊನೆಯಲ್ಲ, ಅಲ್ಲಿಂದ ಆಚೆಗೆ ಲೋಕ ಇದೆ. ಈ ಗುಟ್ಟು ಹೇಳ್ಬಿಟ್ಟ ಹುಡುಗ, ನಿಮ್ಗೆ ಗೊತ್ತಿದೆ ಅಂತಾರಲ್ಲ, ಅದನ್ನ ಪ್ರಬ್ರೂಹಿ, ನನಗೆ ಹೇಳು. ಪ್ರಬ್ರೂಹಿ ಪ್ರಕರ್ಷೇಣ ಬ್ರೂಹಿ, ಚೆನ್ನಾಗಿ ಹೇಳು. ನಿನಗೆ ಹೇಳಬೇಕೆ, ನಿನಗಾಗ ಹೇಳಬೇಕು ಅಂದರೆ ಶ್ರದ್ಧಾನ ಯಮಹ್ಯಂ. ಅತ್ಯಂತ ಶ್ರದ್ಧೆಯಿಂದ ಕೇಳ್ತಾ ಇದ್ದೇನೆ ನಾನು. ಶ್ರದ್ಧೆಯಿಂದ ಕೇಳ್ತಾ ಇದ್ದೀಯ? ಯಾರಯ್ಯ ಹೇಳ್ಕೊಟ್ರು? ಶ್ರದ್ಧಾ ಅಂತ ಒಬ್ಬಳಿದ್ದಾಳಲ್ಲ, ಅವಳು ಹೇಳ್ಕೊಟ್ಟಿದ್ದಾಳು ನನಗೆ. ಅಲ್ಲ, ಲಕ್ಷ್ಮೀ ಕಟಾಕ್ಷವಿದ್ರೆ ನಿಮಗೆ ಮೋಕ್ಷ ರುಚಿ ಬರುತ್ತೆ ಇಲ್ವೇ? ಐಶ್ವರ್ಯಂ ಅಕ್ಷರಗತಿಂ ಪರಮಂ ಪದಂ ವಾ. ಎಲ್ಲಿ ಪರಾಶರ ಭಟ್ರು ಶ್ರೀ ಗುಣರತ್ನ ಕೋಶ ಎಂಬ ಸ್ತೋತ್ರದಲ್ಲಿ ನಮ್ಮ ಯದುಗಿರಿ ನಾಚ್ಯಾರ ಮೇಲ್ಕೋಟೆ ತಾಯಿಯನ್ನ, ಅಮ್ಮ ನೀ ಏನು ಬೇಕಾಗಿ ಕೊಡ್ತೀಯ? ಐಶ್ವರ್ಯಂ, ಈ ಲೋಕದಲ್ಲಿ ಐಶ್ವರ್ಯ ಬೇಕೆ. ಅಕ್ಷರಗತಿಂ ಕೈವಲ್ಯಗತಿ, ಪರಮಂ ಪದವ್ವ, ಪರಮಪದವನ್ನು ಕೊಡ್ತೀಯ ನೀನು. ಆದರೆ ಎದುರಿಗೆ ಬಂದವರಿಗೆ ಕೇಳೋಕೆ ಗೊತ್ತಿಲ್ಲ. ಏನು ಬೇಕು ಅಂತ ಕೇಳ್ತಾರೆ. ಎದುರಿಗೆ ನಾಚ್ಯಾರ್ ಬಂದವರು ಒಂದು ಉಂಡೆ ಪೊಂಗಲ್ ಕೊಡು ಅಂತ ಕೇಳ್ತಾರೆ. ಅಯ್ಯೋ ಅಸ್ಮೈನ ಕಿಂಚಿತ್ ಉಚಿತಂ ಕೃತವಾನ್. ಇವನು ನೋಡಿದ್ರೆ ಒಳ್ಳೆ ವೈಷ್ಣವನ ಕಾಣ್ತಾನೆ, ಪೊಂಗಲ್ ಕೇಳ್ತಾ ಇದ್ದಾನಲ್ಲ, ಇಲ್ಲಿಂದ ಹೇಳಿದ್ರೆ ಮುಗಿದೋಗುತ್ತಲ್ಲ, ಇವನು ಉಚಿತವಾದ್ದನ್ನ ಕೊಡ್ಲಿಲ್ವಲ್ಲ ಅಂತ ತಮ್ಮ ಲಜ್ಜಸೆ ಕಥಯಕೋ ಎಂಬುದು ಆರಭಾವ. ತಲೆ ತಗ್ಸಿದ್ದಾಳಂತೆ. ನಾ ಕುಡ್ಕೊಂಡವನು ಪಾಕ್ರೆ ಅವನು ಕೇಳ್ಕರ್ತಕ್ಕೆ ಬರಾದೆ ಅಂತ ತಲೆ ತಗ್ಗಿಸಿ ನಾವು ಉಚಿತವಾದದ್ದು ಮಾಡಲಿಲ್ವಲ್ಲ ಅಂತ
ತುಂಬ ಉದಾರವಾಗಿದ್ದೀಯ ತಾಯಿ. ದೇವಜುಷ್ಟ ಮುದಾರಾಂ ತಾಂ ಪದ್ಮನೇಮೀಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ. ಆ ಉದಾರ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರಲ್ಲಿ. ಶ್ರೀ ಗುಣರತ್ನ ಘೋಷ ಅಂತ ಆಶ್ಚರ್ಯಕರವಾದ ಸ್ತೋತ್ರ ಅದು. ಆದ್ದರಿಂದ ಹೇಳ್ಕೊಟ್ಟಿದ್ದಾಳೆ ನನಗೆ ಅದು. ಶ್ರದ್ಧಾನಾಯ ಮಹ್ಯಂ. ನಾನು ಅಸಡ್ಡೆ ಅಂತ ಕೇಳ್ತಾ ಇಲ್ಲ, ಅಸಡ್ಡೆ ಅಂತ ಅಲ್ಲ. ಏನು ಹಾಗಂದ್ರೆ ಕನ್ನಡದಲ್ಲಿ ಅಶ್ರದ್ಧೆ, ಕನ್ನಡದಲ್ಲಿ ಅಸಡ್ಡೆ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಅಶ್ರದ್ಧೆ ಅನ್ನೋದಿದ್ದ ಬಂದದ್ದು. ಯಾರಿಗೆ? ಶ್ರದ್ಧೆ ಇಲ್ಲದೆ ಇದ್ದವರಿಗೆ, ಸಂಸ್ಕೃತ ಗೊತ್ತಿಲ್ಲದೆ ಇದ್ದವರಿಗೆ, ಸಂಸ್ಕೃತ ದ್ವೇಷ ಮಾಡುವವರಿಗೆ. ಉದಾಸಿ ಅಳಬೇಡಿ, ಅಳಬೇಡಿ. ಅದ್ಭುತವಾದ ವಿಷಯ. ನಿಮ್ಮಂಥವ್ರು ಕೇಳಬೇಕಮ್ಮ ಉಪನಿಷತ್ತನ್ನು. ಸ್ತ್ರೀಯರಿಗೆ, ಇತರರಿಗೆ, ಬ್ರಾಹ್ಮಣರಲ್ಲದೆ ಇದ್ದವ್ರಿಗೆ ಹೇಳಬಾರ್ದು. ಯಾವುದೋ ಕಾಲದಲ್ಲಿ ಹೇಳಿಟ್ರೆ ಹೊರತು ಶ್ರದ್ಧಾನಾಯ ತುಭ್ಯಂ, ಶ್ರದ್ಧೆ ಇರೋರು ಹೇಳಬೇಕು. ಎಲ್ಲರೂ ಕೇಳಿ ಕೃತಾರ್ಥರಾಗಬೇಕು. ಭಗವಂತಲ್ಲಿ ಅನನ್ಯವಾದ ಪ್ರೀತಿಯನ್ನು ಮಾಡಿಕೊಳ್ಳಬೇಕು. ಪ್ರೀತಿ ದಾರಿ, ಆ ದಾರಿ ಹೇಳ್ಕೊಡೋ ಯಮ ನನಗೆ. ಸ್ವರ್ಗಲೋಕ. ಯಮ ಬಾಯಿ ಬಿಟ್ಬಿಟ್ಟ. ಇಂದ ಪೈಯಲ್ ಜೊತೆ ಕೇಳ್ಬಿಟ್ಟಾನೆ. ಮೋಕ್ಷ ದಾರಿ ಕೇಳ್ತಾ ಇದ್ದ, ವೈಕುಂಠ ದಾರಿಯನ್ನ ಅಂತ. ಇವರಿಗೆ ಚೋಟದ್ದು ಹುಡುಗನಿಗೆ ತಿಳಿಯುತ್ತೆ ಇದು. ಅಗ್ನಿಶಯನ ನಾ ಹೇಳ್ಬೋದು, ಬರೀ ಇಟ್ಟಿಗೆ ಇಟ್ಕೊಂಡು ಹೋಮ ಮಾಡೋದಲ್ಲ. ಸಿಂಬಾಲಿಕ್ ಮೀನಿಂಗ್ ಅಂತ ಒಂದಿದೆ ಅದು. ಆ ಮಗುವಿಗೆ ತಿಳಿಯುತ್ತೆ ಇದು. ನಾ ಹೇಳ್ಕೊಡೋದು ಹಾಗೆ ಅಂತ ಬಾಯ್ ಬಿಟ್ಟಿದ್ದ. ಆ ಮಗು ವೇಷ ನೋಡಿದ್ರೆ ಹೇಳಬಾರ್ದು ಅನ್ಸುತ್ತ ಅವನಿಗೆ, ಇಲ್ವೇ? ಎದ್ರಿ ಕೂತಿರೋರು ನೋಡಿದ್ರೆ ನಮಗೂ ಎಷ್ಟೋ ಸಲ ಇವರಿಗೆಲ್ಲ ಪ್ರವಚನ ಮಾಡಬೇಕೇ ಬೇಡವೇ ಯೋಚನೆ ಬಂತ. ದುಡ್ಡು ಭಾಳ ಹಿಂದೆ, 6 ವರ್ಷಕ್ಕೆ ಹಿಂದೆ. ನೀವು ಪದೇ ಪದೇ ಕೇಳಿ ಕೇಳಿ ಒಂದು ರೂಪಕ್ಕೆ ಬಂದಿರೋದ್ರಿಂದ ಈಗ ನಿಮ್ಮನ್ನು ನೋಡಿದ್ರೆ ನನಗೆ ಭಯ ಆಗೋದಿಲ್ಲ. ಹೇಳಬೇಕು ಅಂತ ಆಸೆ ಉಂಟಾಗುತ್ತೆ. ಹೊಸ ಆಡಿಯನ್ಸ್ ಆದರೆ, ಹೊಸ ಜಾಗ ಆದರೆ ಹೆದರುತ್ತೆ ನಾನು. ಕಮ್ಯುನಿಕೇಷನ್ ಈಸ್ ಡಿಫಿಕಲ್ಟ್. ಯಾರು ಏನು ಬ್ಯಾಕ್ಗ್ರೌಂಡು, ಯಾಕೆ ಬಂದಿರ್ತಾರೋ, ಹೇಳಬೇಕೋ ಬೇಡವೋ. ಗುರುಗಳ ಸಂಕಟ ಹೇಗಿರುತ್ತೆ, ಶಿಷ್ಯರ ಸಂಕಟ ಬೇರೆ ರೀತಿ. ಅವರು சொல்றார், எனக்கு புரியுறதோ இல்லையோ ಶಿಷ್ಯರ ಸಂಕಟ. ನಾ சொல்லணும், ಅವಳು புரியுறதோ இல்லையೋ, புரியும்படி ನಾ சொல்லுವೇನೋ ಇಲ್ಲೈಯೋ ಗುರುಗಳ ಸಂಕಟ. ಗುರು ಶಿಷ್ಯರ ಸಂಕಟ ಯಮ ನೋಡ್ತಾ ಇದ್ದಾನೆ. ಅದಕ್ಕೆ ಇನ್ನೊಂದು ಬಾಣ ಬಿಟ್ಟ ಹುಡುಗ. ಸ್ವರ್ಗಲೋಕ ಅಮೃತತ್ವಂ ಭಜಂತೆ. ಇನ್ನೇನಾರು ಅನುಮಾನ ಇದೆಯಾ ನೋಡಿ? ಇದು ವೈಕುಂಠ ಅನ್ನೋಕೆ ಇನ್ನೇನು ಅನುಮಾನ ಇದೆಯೇ? ಅಮೃತತ್ವಂ ಭಜಂತೆ. ನಿಮ್ಮ ಕೈಲಿರೋ ಭಾಷಾಂತರಗಳನ್ನು ನೋಡಿ ಬೇರೆ ಬೇರೆ ಮಠಗಳವ್ರು ಮಾಡಿದ್ದಾರಲ್ಲ. ಒಬ್ಬರು ಇಲ್ಲಿ ವೈಕುಂಠ ಅಂತ ಅರ್ಥವನ್ನು ಬರೆದಿಲ್ಲ. ಅಷ್ಟು ಚೆನ್ನಾಗಿ ನೋಡಿದ್ದಾರೆ ಉಪನಿಷತ್ತನ್ನು. ಗುರುಮುಖೇನ ಕೇಳದೆ ಇದ್ದವ್ರು ಬರೆದ್ರೆ ಹೇಳಿದರೆ ನೀವು ಅವರು ಕೂಡ್ಕೊಂಡು ನರಕಕ್ಕೆ ಹೋಗ್ತೀರಿ, ತಪ್ಪು ದಾರಿಗೆ. ನನಗೆ ಯಾರೋ ಹೇಳಿದ್ರು ಅಂದರೆ ಇಲ್ಲಲ್ಲ, ಆ ವೈಕುಂಠಕ್ಕೆ ಸ್ವರ್ಗಲೋಕಕ್ಕೆ ಹೋದರೆ ಅಮೃತತ್ವಂ ಭಜಂತೆ, ಅಮೃತರಾಗ್ತಾರೆ. ವೈಕುಂಠಕ್ಕೆ ಹೋದರೆ ಅಮೃತತ್ವ ಅವರಿಗೆ ಮತ್ತೆ ಮರಣ ಇಲ್ಲದೆ ಇರುವ ಪದವಿ ಉಂಟಾಗುತ್ತೆ. ಏತದ್ವಿತೀಯೇನ ವರೇಣ ವೃಣೇ. ಅದನ್ನೇ ನನಗೆ ಹೇಳ್ಕೊಡ್ಬೇಕು 2ನೇ ವರದಲ್ಲಿ. ಪ್ರತೇ ಬ್ರವೀಮಿ ತದುಮೇ ನಿಬೋಧ. ಯಮ ನೋಡ್ದ, ಓ ಹುಡುಗ ಹಠ ಬಿಡೋದಿಲ್ಲ ಅಂತ. ಹೌದೇನಪ್ಪ, ಬಾಯಿ ಕೂತ್ಕೋ. ಒಂದಷ್ಟು ಇಟ್ಟಿಗೆ ತಗೊಂಬಂದ. ಮರದ ಪಾತ್ರೆಗಳಿರುತ್ತಲ್ಲ, ಸೌಟು ಉಸಿರು ಬಾಯೆಲ್ಲ ತಗೊಂಬಂದು, ನೋಡು ಈ ಚಯನ ಮಾಡಬೇಕಾದ್ರೆ ಮಗು ಈ ಹೇಳ್ಕೊಡ್ತೀನಲ್ಲ ವೈಕುಂಠಕ್ಕೆ ಹೋಗೋ ದಾರಿ, ಈ ಅಗ್ನಿ ಚಯನಕ್ಕೆ ಇನ್ನು ಮೇಲೆ ನಿನ್ನ ಹೆಸರನ್ನೇ ಹೇಳ್ತೇನೆ, ನಾಚಿಕೇತ ಅಗ್ನಿ ಎಂಬುದಾಗಿ. ಮಗು ಕೇಳಲಿಲ್ಲ ಅದನ್ನ. ಯೋ ಅಗ್ನಿನ್ನಾಚಿಕೇತಂಚನುತೆ ಯೌ ಶಯನಮೇವಂ ವೇದ. ತೈತ್ರಿಯ ಬ್ರಾಹ್ಮಣದಲ್ಲಿ ಏನಪ್ಪ, ವರ್ಣ ಅಲ್ಲ, ಕಾಟಕ. ಕಾಟಕದಲ್ಲಿದೆ ಇದು, ಅಲ್ಲೂ ಬರುತ್ತೆ. ಇನ್ನು ವಿಸ್ತಾರವಾಗಿ ಹೇಳಬೇಕು, ಟೈಮ್ ಆಗ್ತಾ ಬಂದು ನಾ ಏನು ಮಾಡಲಿ. ಇವತ್ತಾಗದೇ ಇದ್ರೆ ನಾಳೆ, ನಾಳೆ ಆಗದಿದ್ರೆ ನಾಡಿದ್ದು, ಇದೇ ಇದೆ. ಕಾಲ ಓಡುತ್ತಲ್ಲ. ಹೇಳ್ಕೊಡ್ತೀನಿ ಕಾಣೋ ಮಗು. ನೋಡು, ನಿಮ್ಮ ಅಪ್ಪ ಎಷ್ಟು ದೂರ ಬರಲಿಲ್ಲ, ನನ್ನ ಲೋಕಕ್ಕೆ ಬಂದವರು ಒಬ್ಬರು ಇದನ್ನು ಕೇಳಲಿಲ್ಲ. ಇಷ್ಟೊಂದು ಕಂಪಾರ್ಟ್ಮೆಂಟ್ ಇದೆಯಲ್ಲ, ಒಬ್ರಿಗೂ ಈ ಕಡೆ ಲಕ್ಷ್ಯ ಇಲ್ಲ. ನೀನು ಎಲ್ಲಿಂದ ಬಂದಿಯೋ ಇಲ್ಲಿ ಬಂದು ನರಕದಲ್ಲಿ ಕೇಳ್ತೀಯ ವೈಕುಂಠಕ್ಕೆ ಹೋಗೋ ದಾರಿಯನ್ನ. ನೀನಂತ ಶಿಷ್ಯ ನನಗುಂಟಾಗಬೇಕು ಇಲ್ಲಿ ಅಂತ. ಒಂದೊಂದು ಅಗ್ನಿ ಚಯನಕ್ಕೆ ಇಷ್ಟಿಷ್ಟೇ ಇಟ್ಟಿಗೆಗಳಿರಬೇಕು ಅಂತ ಲೆಕ್ಕಾಚಾರ ಇದೆ.
ನಿಮ್ಗೆ ತೋರ್ದ ಹಾಗೆ ಸುಮ್ಮನೆ ಸಿಮೆಂಟ್ ಇಟ್ಟಿಗೆ ಇಟ್ಟಿಗೆ ಕನ್ನಡ ಶಬ್ದ ಇಷ್ಟಿಕ ಅನ್ನೋದ್ರಿಂದ ಬಂತು. ಅದು ಕಟ್ಟಬೇಕಾದ್ರೆ ಅರ್ಧ ಚಂದಾಕೃತಿಯಲ್ಲಿ, ಗುಂಡಾಕೃತಿಯಲ್ಲಿ, ಚತುರಷ್ಟಾಕೃತಿಯಲ್ಲಿ, ಬೇರೆ ಬೇರೆ ಡಯಾಗೋನಲ್ ಫಾರ್ಮ್ನಲ್ಲಿ ಅಗ್ನಿಚಯನ ಮಾಡುವಾಗ ಕಟ್ಟುತ್ತಾರೆ ಆಕೃತಿಗಳು. ಅಗ್ನಿಯನ್ನು ಕೂರ್ತಿ ಎರಡು ಬೃಹತ್ ಸಂಪುಟಗಳು. ಕೇರಳದವ್ರು ಯಾರೋ ಒಬ್ಬ ಮೋಟ್ರ್ ಸೈಕಲ್ ಮೇಲೆ ಜಗತ್ತೆಲ್ಲ ಸುತ್ತಿದವನು ಫಾರಿನರು ಕೇರಳಕ್ಕೆ ಬಂದು ಬ್ರಾಹ್ಮಣರು ಮಾಡುವ ಎಲ್ಲ ಯಜ್ಞ ಯಾಗ ವಿಧಿಗಳನ್ನು ಅಗ್ನಿ ಸಂಬಂಧದ್ದೆಲ್ಲ ತಿಳ್ಕೊಂಡು ಫೋಟೋ ತೆಗೆದು ಚಿತ್ರ ತೆಗೆದು ವಿಧಿವಿಧಾನಗಳನ್ನು ಓಂ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜನ್ಯೈಷವ್ಯಶೂರೋ ಮಹಾರಥೋ ಜಾಯತಾಂ ದೋಗ್ಧ್ರೀಧೇನುರ್ವೋಢಾ ನಡ್ವಾನ್ ಆಶು ಸಪ್ತಿ ಪುರಂಧಿರ್ಯೋಷ ಜಿಷ್ಣುರಥೇಷ್ಟ ಸಭೇಯೋ ಯುವ ಅಸ್ಯ ಯಜಮಾನಸ್ಯ ವೀರೋ ಜಾಯತಾಂ ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನವೋಷಯ ಪಚ್ಯಂತಾಂ ಯೋಗಕ್ಷೇಮೋ ನ ಕಲ್ಪತಾಂ ಹರಿ ಓಂ. ಅರ್ಥ ಕೊಟ್ಟಿದ್ದೇನೆ ನೋಡಿ, ನಾಳೆ ವಿವರಿಸೋಣ. ಆಘಿರ್ಗೀರ್ಭಿರ್ಯತೋ ನವೋನಂ ಆಪ್ಯಾಯ ಹರಿವೋ ವರ್ಧಮಾನಃ ಯದಾ ಸ್ತೋತ್ರಭ್ಯೋ ಮಹಿ ಗೋತ್ರಾರುಜಾಸಿ ಭೂಯಿಷ್ಟಭಾಜೋ ಅಧತೆ ಸ್ಯಾಮ ಬ್ರಹ್ಮ ಪ್ರಾವಾದಿಷ್ಮ ತನ್ನೋ ಮಾಹಾಸೀತ್. ಓಂ ಶಾಂತಿ 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 ಹರಿ ಓಂ.